ವೈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಅ ಬೆಟರ್ ರೆಡ್ಯೂಸಿಂಗ್ ಏಜೆಂಟ್? ಇದ್ಯಾಕೆ ಬೆಟರ್ ರೆಡ್ಯೂಸಿಂಗ್ ಏಜೆಂಟ್? ಕಾಂಜುಗೇಟೆಡ್ ಡಬಲ್ ಬಾಂಡ್ ಇದ್ರೆ ದಟ್ ಇಟ್ ಕ್ಯಾನ್ ರೆಡ್ಯೂಸ್, ಬಟ್ ನಾಟ್ ಐಸೋಲೇಟೆಡ್ ಡಬಲ್ ಬಾಂಡ್. ಇಲ್ಲಿ ROH ಮತ್ತೆ H2CO3 ಕಂಪೇರ್ ಮಾಡಿದರೆ H2CO3 is a stronger acid than alcohol. A weaker acid cannot form a stronger acid. Strong oxidizing agent use ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಆಗೋದಿಲ್ಲ, ಪ್ರೈಮರಿ ಆಲ್ಕೋಹಾಲ್ ಟು ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. Hello everyone, ನಮಸ್ಕಾರ ಎಲ್ಲರಿಗೂ. I welcome you all back once again to Physics Wala. Students, in this particular class we are going to study about the summary of the chapter alcohol, phenols and ethers. We have already done about haloalkanes and haloarenes. Our chapter nalli we are also done about PYQs as well as Super 30. So next chapter in the organic chemistry is alcohol, phenols and ethers. This particular chapter is very important for boards as well as KCET. KCET alli nimge 2 to 3 questions bartittu. But with the deduction in the syllabus, you can also go up to 4 and 5 questions also from alcohols, phenols and ethers particular chapter. Is that clear? So, synopsis athwa summary antandre, we are going to first look at properties, preparation and properties of alcohol, preparation and properties of phenol, preparation and properties of ethers. So, let's get started, students. First, let us go on with preparation of alcohols by hydration of alkenes. Alkenes ಅನ್ನ hydration ಮಾಡೋಣ. ಒಂದು alkene ತಗೊಳ್ಳೋಣ, that is unsymmetrical alkene ತಗೊಳ್ಳೋಣ. Unsymmetrical alkene ಅನ್ನ ನಾವು hydration ಹೆಂಗ್ ಮಾಡ್ತೀವಿ? We can hydrate it directly in presence of a protonic acid, or ನಾವು indirectly concentrated H2SO4 ಅನ್ನ ಆಡ್ ಮಾಡಿಬಿಟ್ಟು according to Markovnikov's rule ಏನಾಗುತ್ತೆ? According to Markovnikov's rule, ನಮಗೆ H2SO4 ಅಲ್ಲಿರುವಂಥ ಹೈಡ್ರೋಜನ್ CH2 ಹತ್ರ ಹೋಗುತ್ತೆ ಅಂಡ್ ಬೈಸಲ್ಫೇಟ್ ಅಯಾನ್ ಇಲ್ಲಿ ಬರುತ್ತೆ, ರೈಟ್? ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅಲ್ಕೈಲ್ ಹೈಡ್ರೋಜನ್ ಸಲ್ಫೇಟ್. ಇದು ಆಫ್ಟರ್ ಹೈಡ್ರೋಲಿಸಿಸ್ ಆರ್ ಬಾಯ್ಲಿಂಗ್ ಏನಾಗುತ್ತೆ? HSO4 ಮೈನಸ್, ಸಿನ್ಸ್ ಇಟ್ ಇಸ್ ಅ ಗುಡ್ ಲಿವಿಂಗ್ ಗ್ರೂಪ್, ಇಟ್ ಲೀವ್ಸ್ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಿ ಅಲ್ಲಿ OH ಆಡ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ RCH3OH. Is that clear? So this is going to follow Markovnikov's rule. HSO4 minus bisulfate ion bit ಕೂಡಲೇ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ಪ್ರೊಸೆಸ್ ಅಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆದರೆ ರೀಅರೇಂಜ್ಮೆಂಟ್ ಕೂಡ ಆಗುತ್ತೆ. ರೀಅರೇಂಜ್ಮೆಂಟ್ ಅಂತಂದ್ರೆ 1,2 ಹೈಡ್ರೈಡ್ ಶಿಫ್ಟ್ ಆರ್ 1,2 ಮಿಥೈಲ್ ಶಿಫ್ಟ್ ಯು ಆಲ್ರೆಡಿ ಲರ್ನ್ಡ್, ಅದು ಕೂಡ ಇಲ್ಲಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ನೌ ಸಪೋಸ್ ಇಫ್ ಯು ಡೂ oxymercuration and demercuration, what do you do here? Mercuric acetate add ಮಾಡ್ತೀರಿ, followed by reduction with sodium tetrahydroborate. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಹೈಡ್ರೇಷನ್ ಮಾಡುವಾಗ ನೀವು H+ ಏನು ಆ್ಯಡ್ ಮಾಡಿದಿರಿ, ದಟ್ ಈಸ್ ಗೋಯಿಂಗ್ ಟು ಕಮ್ ಫ್ರಮ್ ಆಸಿಡ್. ನೀವು OH- ಏನು ಆ್ಯಡ್ ಮಾಡಿದಿರಿ, ದಟ್ ಈಸ್ ಗೋಯಿಂಗ್ ಟು ಕಮ್ ಫ್ರಮ್ ವಾಟರ್. ಇಲ್ಲಿ ಕೂಡ ಯು ಗೋಯಿಂಗ್ ಟು ಆ್ಯಡ್ H+ as well as OH-. Here also what is going to form? Markovnikov's rule follow ಆಗುತ್ತೆ, ರೈಟ್? ಸೊ Markovnikov's rule ಫಾಲೋ ಆದರೆ ನಿಮಗೆ ಇಲ್ಲಿ ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಇಲ್ಲಿ OH ಆ್ಯಡ್ ಆಗುತ್ತೆ. ಹೈಡ್ರೋಜನ್ನು ಎಲ್ಲಿ ಹೈಡ್ರೋಜನ್ ಜಾಸ್ತಿ ಇದಾವೆ ಅಲ್ಲೇ ಹೈಡ್ರೋಜನ್ ಹೋಗುತ್ತೆ, ರೈಟ್? ಸೊ ವಾಟ್ ಎವರ್ ಹೈಡ್ರೋಜನ್ ಯು ಆರ್ ಆ್ಯಡಿಂಗ್ ಇಯರ್, ಇಲ್ಲಿ ಏನು ನೀವು ಹೈಡ್ರೋಜನ್ ಆ್ಯಡ್ ಮಾಡ್ತಾ ಇದ್ದೀರಿ, ದಟ್ ಈಸ್ ಕಮಿಂಗ್ ಫ್ರಾಮ್ ದ NaBH4. ಇಲ್ಲಿ OH ಏನು ಆ್ಯಡ್ ಮಾಡ್ತಾ ಇದ್ದೀರಿ, ದಟ್ ಈಸ್ ಕಮಿಂಗ್ ಫ್ರಮ್ ವಾಟರ್. ಸೊ ಮರ್ಕ್ಯೂರಿಕ್ ಅಸಿಟೇಟ್ ವಿತ್ ವಾಟರ್ ನೀವು ಆ್ಯಡ್ ಮಾಡ್ತಿರ್ತೀರಿ. ಸೊ ದಿಸ್ ಇಸ್ ಹೌ ಹೈಡ್ರೇಷನ್ ಇಸ್ ಡನ್. ಅಗೇನ್ Markovnikov's ರೂಲ್ ಇಸ್ ಡನ್. ಇಲ್ಲಿ Markovnikov's ರೂಲ್ ಫಾಲೋ ಆದರೂ ಕೂಡ ನೋ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ನೋ ರೀಅರೇಂಜ್ಮೆಂಟ್ ಈಸ್ ಫಾಲೋಡ್ ಇಯರ್. ಕಾರ್ಬೋಕ್ಯಾಟಯಾನ ಇಲ್ಲಾಂದರೆ ರೀಅರೇಂಜ್ಮೆಂಟ್ ಕೂಡ ಇರೋದಿಲ್ಲ. ಸೊ ಅಲ್ಕೀನ್ಗೆ ನೀವು ಹೈಡ್ರೇಷನ್ ಮಾಡುವಾಗ Markovnikov's ರೂಲ್ ಫಾಲೋ ಮಾಡೋ ಅಂಥವು ಇವೆರಡು. ಒಂದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಹೈಡ್ರೇಷನ್, ಇನ್ನೊಂದು ಆಕ್ಸಿಮರ್ಕ್ಯುರೇಷನ್, ಡಿಮರ್ಕ್ಯುರೇಷನ್. ಇಸ್ ದಟ್ ಕ್ಲಿಯರ್? ಆಮೇಲೆ ವಿ ಆರ್ ಹ್ಯಾವಿಂಗ್ ಒನ್ ಮೋರ್ ವೇರ್ ಹೈಡ್ರೋಬೋರೇಷನ್ ಮಾಡ್ತೀರಿ, ಆಮೇಲೆ ಆಕ್ಸಿಡೇಷನ್ ಮಾಡ್ತೀರಿ. ಹೈಡ್ರೋಬೋರೇಷನ್ ಆ್ಯಡ್ ಮಾಡುವಾಗ BH3 ಆ್ಯಡ್ ಮಾಡ್ತೀರಿ, ಫಾಲೋಡ್ ಬೈ ಆಕ್ಸಿಡೇಷನ್ ವಿತ್ ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ದ ಅಲ್ಕಲೈನ್ ಮೀಡಿಯಂ. ಇಲ್ಲೂ ಕೂಡ ನೋಡ್ರಿ ಸ್ಟೂಡೆಂಟ್ಸ್, ಯು ಆರ್ ಗೋಯಿಂಗ್ ಟು ಓವರ್ ಆಲ್ ಆ್ಯಡ್ ಹೈಡ್ರೋಜನ್ ಮಾಲಿಕ್ಯೂಲ್. ಹೈಡ್ರೋಜನ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ತೀರಿ, ಬಟ್ ನಿಮ್ಮ H+ ಏನು ನೀವು ಆ್ಯಡ್ ಮಾಡ್ತಾ ಇರ್ತೀರಿ, ವಾಟ್ ಎವರ್ H+ ಯು ಆರ್ ಆ್ಯಡಿಂಗ್,
whatever hydrogen you are adding, that is coming from BH3. Whatever hydrogen, it is coming in the form of hydride actually. Whatever hydrogen you are adding, that is coming from BH3. Whatever hydroxide you are adding, that is coming from hydrogen peroxide. But it is going to follow what? Anti-Markovnikov's rule. Anti-Markovnikov's rule follow ಆಗುತ್ತೆ ಇಲ್ಲಿ. Anti-Markovnikov's rule ಅಂತಂದ್ರೆ ಇಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಇರೋದಿಲ್ಲ, rearrangement ಇರೋದಿಲ್ಲ. There is no rearrangement at all. Is that clear, students? This is the difference. Got it? Rearrangement only here, carbocation only here, no carbocation, no carbocation. Markovnikov's rule, anti-Markovnikov's rule. Is that clear? ಯಾವಾಗೂ ನಿಮಗೆ ಅಲ್ಕೀನಿಂದ ಸ್ಟಾರ್ಟ್ ಮಾಡಿ ನಿಮಗೆ ಏನಾದರೂ OH at the extreme end of the chain ಸಿಕ್ಕಿತ್ತಪ್ಪ ಅಂತಂದ್ರೆ, apart from ethene getting ethanol from here, ನಿಮಗೆ ಇಲ್ಲಿ you have to go for hydroboration. Is that clear, students? Right. Next, by hydrolysis of alkyl halides, if you consider a alkyl halide RX, ಇದನ್ನ ನೀವು ಹೈಡ್ರೋಲೈಸಿಸ್ ಮಾಡ್ತೀರಿ by you can do with what? Aqueous NaOH ಮಾಡಬಹುದು, or aqueous KOH ತಗೊಳ್ಳಬಹುದು, or we can go with moist silver oxide. So what exactly happens here? ನಿಮ್ಮ ನ್ಯೂಕ್ಲಿಯೋಫೈಲ್ ಏನಿರುತ್ತೆ ಇಲ್ಲಿ OH ಮೈನಸ್ ಇರುತ್ತೆ, X would be leaving. So as a result ನಿಮಗೇನು ಸಿಗುತ್ತೆ ಇಲ್ಲಿ ROH ಸಿಗುತ್ತೆ. So this is how you are going to get what? This is how you are going to convert alkyl halide ನಿಂದ you are going to get alcohol. Alkyl halide ನಿಂದ you are going to get alcohol. Is that clear? Since OH minus being a stronger nucleophile, what would be followed here? SN2 mechanism would be followed. So automatically primary alkyl halide would be more reactive than secondary alkyl would be more reactive than tertiary alkyl halide. So this is hydrolysis of alkyl halide to give you alcohol. Is that clear? Right. ಆಮೇಲೆ by the reduction of carbonyl compounds. ಏನ್ರಿ carbonyl compounds ಅಂದ್ರೆ? Carbonyl compounds are C double bond ಗ್ರೂಪ್ ಇರುವಂತ compounds ಗೆ carbonyl compounds ಅಂತಾರೆ. ಸೊ ಈ ಪರ್ಟಿಕ್ಯುಲರ್ ಕಂಪೌಂಡ್ಸ್ ಅನ್ನ ನಾವು ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಮಾಡಿದ ಕೂಡಲೇ ವಿ ಆರ್ ಗೋಯಿಂಗ್ ಟು ಬಿ ಆಡಿಂಗ್ ಹೈಡ್ರೋಜನ್. ಆಸ್ ಅ ರಿಸಲ್ಟ್ ಕಾರ್ಬೋನಿಲ್ ಗ್ರೂಪ್ ಏನಾಗುತ್ತೆ? CHOH ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಹೌ ಕಾರ್ಬೋನಿಲ್ ಕಂಪೌಂಡ್ಸು ರಿಡಕ್ಷನ್ ಆದರೆ ನಮಗೇನು ಸಿಗುತ್ತೆ? ಆಲ್ಕೋಹಾಲ್ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ನೆನ್ಪಿಟ್ಕೋರಿ, ಇಫ್ ದ ಕಾರ್ಬೋನಿಲ್ ಕಂಪೌಂಡ್ ಇಸ್ ದ ಆಲ್ಡಿಹೈಡ್, ಅದು ರಿಡಕ್ಷನ್ ಆದರೆ ರೈಟ್, ವಿ ಆರ್ ಗೋಯಿಂಗ್ ಟು ಗೆಟ್, ಇಲ್ಲಿ H ಇರುತ್ತೆ, ಇಲ್ಲಿ OH ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಪ್ರೈಮರಿ ಆಲ್ಕೋಹಾಲ್. ಅದೇ ರೀತಿ ಅದು ಕೀಟೋನ್ ಆಗಿದ್ದರೆ, RCOR ಆಗಿದ್ದರೆ, ಅದನ್ನು ನೀವು ರಿಡಕ್ಷನ್ ಮಾಡಿದರೆ ಇಲ್ಲಿ ನಿಮಗೇನು ಸಿಗುತ್ತೆ? ಮತ್ತು H ಆ್ಯಂಡ್ OH ಹಿಯರ್. ಸೊ ಇದು ನಿಮ್ಮ ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತೆ. ಸೊ ಆಲ್ಡಿಹೈಡ್ಸನ್ನು ರಿಡಕ್ಷನ್ ಮಾಡೋದ್ರಿಂದ ನಿಮಗೆ ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ, ಕೀಟೋನ್ಸನ್ನು ರೆಡ್ಯೂಸ್ ಮಾಡೋದ್ರಿಂದ ನಿಮಗೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ಸೊ ಈ ಥರ ನೀವು ಕಾರ್ಬೋನಿಲ್ ಕಂಪೌಂಡ್ಸನ್ನು ರೆಡ್ಯೂಸ್ ಮಾಡಬಹುದು. ಬೈ ರಿಡಕ್ಷನ್ ಮಾಡಬೇಕಂತಂದರೆ ಏನೇನು ಯೂಸ್ ಮಾಡ್ಬೋದು ನೀವು? ಯು ಕ್ಯಾನ್ ಯೂಸ್ ಹೈಡ್ರೋಜನನ್ನು ಡೈರೆಕ್ಟ್ಲಿ ಆ್ಯಡ್ ಮಾಡ್ಬೋದು ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಲೈಕ್ ಪ್ಲಾಟಿನಮ್, ಪೆಲಾಡಿಯಮ್ ಆರ್ ರಾನಿನಿಕಲ್ ಯೂಸ್ ಮಾಡ್ಬೋದು. ಆರ್ you can add reducing agents like sodium tetrahydroborate use ಮಾಡಬಹುದು, or lithium aluminum hydride can be used, or you can use lithium boron hydride ಕೂಡ ಯೂಸ್ ಮಾಡಬಹುದು, or diisobutyl lithium hydride ಯೂಸ್ ಮಾಡಬಹುದು, or you can use sodium alloy with mercury in presence of HCl ಯೂಸ್ ಮಾಡಬಹುದು, right? Zinc amalgam, sir. You can make use of zinc amalgam in HCl use ಮಾಡಬಹುದು, or you can use sodium in ethanol use ಮಾಡಬಹುದು. All these are what? Reducing agents. So one of the strongest reducing agent that you are going to be studying for your syllabus is lithium aluminum hydride. ಆಮೇಲೆ ಬರುತ್ತೆ lithium boron hydride. ಆಮೇಲೆ ಬರುತ್ತೆ sodium tetrahydroborate. So this is the order of, as far as hydrides is concerned, ಅದರದ್ದು reducing ability. Lithium aluminum hydride can reduce
ಇಟ್ ಕ್ಯಾನ್ ರೆಡ್ಯೂಸ್ ಆಲ್ಡಿಹೈಡ್ಸ್ ರೆಡ್ಯೂಸ್ ಮಾಡುತ್ತೆ, ಕೀಟೋನ್ಸ್ ರೆಡ್ಯೂಸ್ ಮಾಡುತ್ತೆ, ಈಸ್ಟರ್ಸ್ ರೆಡ್ಯೂಸ್ ಮಾಡುತ್ತೆ, ಆನ್ಹೈಡ್ರೈಡ್ಸ್ ರೆಡ್ಯೂಸ್ ಮಾಡುತ್ತೆ, ಆಸಿಡ್ ಕ್ಲೋರೈಡ್ಸ್ ರೆಡ್ಯೂಸ್ ಮಾಡುತ್ತೆ. ರೈಟ್, aldehydes, ketones, esters, anhydrous, acid chlorides. It can reduce the cyanides as well as amides to amines. Epoxides reduce ಮಾಡುತ್ತೆ. Is that clear? So all these can be reduced by lithium aluminum hydride. So therefore it is a stronger reducing agent. Sodium tetrahydroborate, especially ಇವೆರಡನ್ನು ಕಂಪೇರ್ ಮಾಡ್ತಾರೆ ನಿಮಗೆ. Sodium tetrahydroborate, it can reduce aldehyde reduce ಮಾಡಬಹುದು, ketone reduce ಮಾಡಬಹುದು, acid chloride reduce ಮಾಡಬಹುದು, ester reduce ಮಾಡುತ್ತೆ, but it is quite slow. Is that clear? So these are some important things what you need to know about reducing. Is that clear? Why lithium aluminum hydride is a better reducing agent? ಇದಕ್ಕೆ better reducing agent? That is because aluminum ಮತ್ತೆ hydride ಮಧ್ಯೆ ಇರುವಂತ ಬಾಂಡ್ more polar. This bond is more polar. The polarity is due to difference in the electronegativity as compared to B and H. Is that clear? So with that said, adad kudle what we can go is, right, if you consider for example, okay, RCOOH ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವೀಗ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದಿರಿ ಅಂತಂದ್ರೆ ಯು ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ಗೆಟ್ ವಾಟ್, ಆಲ್ಕೋಹಾಲ್ ಸಿಗುತ್ತೆ. ಅದೇ ಒಂದು ವೇಳೆ ದ ಸೇಮ್ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ನೀವು ಡೈ ಐಸೋಬ್ಯೂಟೈಲ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ ಯು ಆರ್ ಓನ್ಲಿ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದು, ಬಿಕಾಸ್ ದಿಸ್ ಇಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್. This is a mild reducing agent compared to lithium aluminum hydride. These are some things you should know. Is that clear? As far as lithium aluminum hydride is concerned, it can reduce aldehyde to alcohol, ketone to ketone to secondary alcohol, or carboxylic acid also to directly to alcohol. Is that clear, students? Lithium aluminum hydride can reduce, lithium aluminum hydride ಏನು ಯೂಸ್ ಮಾಡಿದಿರಲ್ಲ, ಇಟ್ cannot reduce only isolated double bonds and can even reduce conjugated double bond ಇದ್ರೆ that it can reduce, but not isolated double bonds. Is that clear? For example, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾರೆ ಈಗ, ರೈಟ್, RCH ಡಬಲ್ ಬಾಂಡ್ CH2CH2CHO. ಇಲ್ಲಿ ನೀವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅನ್ನ ಯೂಸ್ ಮಾಡಿದರೆ ನಿಮ್ಮ ಪ್ರಾಡಕ್ಟ್ ಏನಿರುತ್ತೆ, RCH ಡಬಲ್ ಬಾಂಡ್ CH2 ಆಸ್ ಇಟ್ ಈಸ್. ಇಲ್ಲಿ CH2 ಮಾತ್ರ ಏನಾಗುತ್ತೆ, ಆಲ್ಕೋಹಾಲ್ ಆಗುತ್ತೆ. ದಟ್ ಈಸ್ ಹೌ ಯು ಶುಡ್ ರಿಮೆಂಬರ್ ಇಟ್. ಸೊ ದಿಸ್ ಇಸ್ ಅಬೌಟ್ reduction of carbonyl compounds to alcohol. Remember, primary aldehyde idre primary alcohol barutte, ketone idre secondary alcohol barutte. So this is information, extra information regarding reducing agents. Okay, right. Amele from Grignard reagent, students, with carbonyl compounds. Grignard reagent andre first thing you should know, adardu general formula ಏನು, RMgx. ಫಸ್ಟ್ ಥಿಂಗ್ ಅದರ ಫಾರ್ಮುಲಾ ಗೊತ್ತಿರಬೇಕು. ಸೆಕೆಂಡ್ ಥಿಂಗ್ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಅದರಲ್ಲಿರೋ ಪೊಲಾರಿಟಿ ಗೊತ್ತಿರಬೇಕು. ಸೊ ಮ್ಯಾಗ್ನೀಷಿಯಂ ಆಸ್ ಅ ಮೆಟಲ್ ಪೊಸೆಸಸ್ ಪಾಸಿಟಿವ್ ಚಾರ್ಜ್, ದ ಕಾರ್ಬನ್ ಇನ್ ದ ಅಲ್ಕೈಲ್ ಗ್ರೂಪ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಆಸ್ ಅ ರಿಸಲ್ಟ್ ಅದು ಕಾರ್ಬನ್ ಅಯಾನು ಆಸ್ ಅ ನ್ಯೂಕ್ಲಿಯೋಫೈಲ್ ಆಕ್ಟ್ ಆಗುತ್ತೆ. ಇದು ನಿಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ಗೊತ್ತಿರಬೇಕು. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ನೀವು ಒಂದು ಕಾರ್ಬೋನಿಲ್ ಕಂಪೌಂಡ್ಸ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ನೀವು ಒಂದು ಕಾರ್ಬೋನಿಲ್ ಕಂಪೌಂಡ್ಗೆ ಆಡ್ ಮಾಡಿದರೆ, ಕಾರ್ಬೋನಿಲ್ ಕಂಪೌಂಡ್ ಪೊಲಾರಿಟಿ ಏನಿದೆ, ಕಾರ್ಬನ್ ವುಡ್ ಕ್ಯಾರಿ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್. ಇಲ್ಲಿ ನಿಮ್ಮ ಕಡೆ ಆರ್ ಏನಿದೆ, ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಆಸ್ ಅ ನ್ಯೂಕ್ಲಿಯೋಫೈಲ್ ಅದು ಕಾರ್ಬನ್ ಮೇಲೆ ಅಟ್ಯಾಕ್ ಆಗುತ್ತೆ. ಆಸ್ ಅ ನ್ಯೂಕ್ಲಿಯೋಫೈಲ್ ಅದು ಕಾರ್ಬನ್ ಮೇಲೆ ಅಟ್ಯಾಕ್ ಆದರೆ ಇಲ್ಲಿ ನಿಮಗೆ OMgx ಸಿಗುತ್ತಲ್ವಾ. ಇದನ್ನ ನೀವು ಆಸಿಡ್ ಹೈಡ್ರೋಲೈಸಿಸ್ ಮಾಡ್ತೀರಿ. ಆಸಿಡ್ ಹೈಡ್ರೋಲೈಸಿಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್, ಇಲ್ಲಿ ಆಲ್ಕೋಹಾಲ್ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದಿಸ್ ಇಸ್ ಹೌ ನಿಮಗೆ ಆಲ್ಕೋಹಾಲ್ ಬರುತ್ತೆ.
ಯಾವಾಗ ಗ್ರಿಗ್ನಾರ್ಡ್ ರಿಏಜೆಂಟ್ ಅನ್ನ ಕಾರ್ಬೋನಿಲ್ ಕಂಪೌಂಡ್ಗೆ ಆಡ್ ಮಾಡಿದಾಗ, ಗ್ರಿಗ್ನಾರ್ಡ್ ರಿಏಜೆಂಟ್ ಅನ್ನ ಕಾರ್ಬೋನಿಲ್ ಕಂಪೌಂಡ್ಗೆ ಆಡ್ ಮಾಡಿದಾಗ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಕೋಹಾಲ್. ಅಂಡ್ ರಿಮೆಂಬರ್, ಈ ಪರ್ಟಿಕ್ಯುಲರ್ ಗ್ರಿಗ್ನಾರ್ಡ್ ರಿಏಜೆಂಟ್ ಅನ್ನ ಫರ್ಮಾಲ್ಡಿಹೈಡ್ ಅಂತ ಒಂದು ಸಿಂಪಲ್ ಆಲ್ಡಿಹೈಡ್ಗೆ ನೀವು ಆ್ಯಡ್ ಮಾಡಿದರೆ ನಿಮಗೆ ಫೈನಲಿ ಸಿಗುವಂಥ ಆಲ್ಕೋಹಾಲ್ ಯಾವುದಾಗಿರುತ್ತೆ? ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಅದೇ ಗ್ರಿಗ್ನಾರ್ಡ್ ರಿಏಜೆಂಟನ್ನು ಎನಿ ಅದರ್ ಆಲ್ಡಿಹೈಡ್, ಯಾವುದಾದ್ರೂ ಬೇರೆ ಆಲ್ಡಿಹೈಡ್ ಜೊತೆ ಆ್ಯಡ್ ಮಾಡಿ ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ನಿಮಗೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ಅದೇ ರೀತಿ ದ ಸೇಮ್ ಗ್ರಿಗ್ನಾರ್ಡ್ ರಿಏಜೆಂಟನ್ನು ನೀವು ರೈಟ್ ಕೀಟೋನ್ ಜೊತೆ ಆ್ಯಡ್ ಮಾಡಿ ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ನಿಮಗೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. Is that clear? Grignard reagent with formaldehyde will give you primary alcohol, secondary other aldehyde will give you secondary alcohol. Grignard reagent with ketone would give you also tertiary alcohol. So apart from this, the Grignard reagent can also add. The Grignard reagent can also add with what? Acid chlorides as well. Acid chlorides as well. Again at the end it is going to give you tertiary alcohol. Is that clear? You should be adding one more alkyl halide molecule there. One more Grignard reagent molecule there. Is that clear? Right? It can also add RMGX. RMGX again you can also add RCOOR. Ester jotenu add ಮಾಡಬಹುದು. Again you are going to finally get tertiary alcohol. Is that clear? Thing is that you should be adding 2 molecules. Is that clear, students? So this is how from Grignard reagent ನಿಂದ ಕಾರ್ಬೋನಿಲ್ ಕಂಪೌಂಡ್ ರಿಯಾಕ್ಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಕೋಹಾಲ್. ಸೊ ಯಾವ ಆಲ್ಕೋಹಾಲ್ ಅನ್ನೋದು ಯಾವ ಕಾರ್ಬೋನಿಲ್ ಕಂಪೌಂಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಮೆಕ್ಯಾನಿಸಮ್ ಈಸ್ ರೈಟ್ ಹಿಯರ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ನೆಕ್ಸ್ಟ್, ಬೈ ಆಸಿಡ್ ಆರ್ ಅಲ್ಕಲೈನ್ ಹೈಡ್ರೋಲೈಸಿಸ್ ಆಫ್ ಈಸ್ಟರ್ಸ್. ವಾಟ್ ಆರ್ ಈಸ್ಟರ್ಸ್? RCOOR. ನೀವೀಗ ಇದನ್ನ ಅಲ್ಕಲೈನ್ ಹೈಡ್ರೋಲೈಸಿಸ್ ಮಾಡಿದರೆ, ಇಫ್ ಯು ಆರ್ ಆಡಿಂಗ್ in presence of a base, so what are you going to get? ಇಲ್ಲಿ ನಿಮಗೆ RCOONA ಸಿಗುತ್ತೆ ಪ್ಲಸ್ ROH ಬರುತ್ತೆ. Is that clear? You are going to get alcohol here in the presence of the base. This is a ester. So here you are having sodium carboxylate, sodium salt ಸಿಗುತ್ತೆ, right? ಅದನ್ನ acidify ಮಾಡಿದ್ರೆ you can also get acid, but here you are going to get alcohol. ಅದೇ ರೀತಿ the same ester in the presence of acid ನೀವು ಇದನ್ನ ಹೈಡ್ರೋಲೈಸಿಸ್ ಮಾಡಿದರೆ here you are going to get RCOOH ಬರುತ್ತೆ, and here you are going to get alcohol. So in both the cases, with basic hydrolysis or acidic hydrolysis, what you are going to get? You are going to get alcohol. For example, if you start with CH3 COOCH3, right? In either of the hydrolysis, ಏನು ಸಿಗುತ್ತೆ ನಿಮಗೆ? You are going to get methyl alcohol. You should remember it like this. ಅರ್ಥ ಆಯ್ತಾ? This is another method of preparing alcohols. Next is from alkynes. From alkynes ಏನು ಮಾಡ್ಬೋದು ನೀವು? For example, if you take alkyne like this, ಇದನ್ನ with very dilute sulfuric acid, using HgSO4. If you add a molecule of water, ಏನಾಗುತ್ತೆ? If you add a H here, ಇಲ್ಲಿ ಏನಾಗುತ್ತೆ? OH add ಆಗುತ್ತೆ. So ಏನು ಸಿಕ್ತು ನಿಮಗೆ? You started with ethyne, right? Addition of water molecule with a dilute sulfuric acid. What are you going to get? ನಿಮಗೆ ಏನು ಸಿಕ್ತಿಲ್ಲ? Enol ಸಿಕ್ತಲ್ಲ. The enol undergoes tautomerization ಆಗುತ್ತೆ. As the result, what are you going to get? You are going to get ನಿಮ್ಮ H would come here and you would get CH3CHO. Yes or no, students? Right. You're going to get a hydrogen here and the electrons would come back here. So you would be getting acetaldehyde. ಇದನ್ನ ಏನು ಮಾಡ್ತೀವಿ ನಾವು? ರಿಡಕ್ಷನ್ ಮಾಡಬಹುದು in presence of any catalyst. You are going to get CH3CH2OH.
ರೈಟ್. ಇಲ್ಲಿ ನಿಮಗೆ ಆಲ್ಡಿಹೈಡ್ ಸಿಗುತ್ತೆ, ಇಲ್ಲಿ ನಿಮಗೆ ಆಲ್ಕೋಹಾಲ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಆಲ್ಸೋ ಪ್ರಿಪೇರ್. ಅಲ್ಕೈನ್ ನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಕೋಹಾಲ್ ಕೂಡ ಯು ಕ್ಯಾನ್ ಪ್ರಿಪೇರ್. ಅಲ್ಕೈನ್, hydration followed by tautomerization followed by reduction of the aldehyde will give you alcohol. Is that clear, students? So these are some methods of preparation of alcohols. Going to chemical properties of alcohols. In the chemical properties of alcohols, alcohols are having two polar bonds. C ಮತ್ತೆ O ಮಧ್ಯನೂ polarity ಇದೆ, O ಮತ್ತೆ H ಮಧ್ಯನೂ polarity ಇದೆ. ಸೊ OH ಬಾಂಡ್ ನಾವು ಕ್ಲೀವೇಜ್ ಮಾಡಬಹುದು, CO ಬಾಂಡು ಕ್ಲೀವೇಜ್ ಮಾಡಬಹುದು, ದ ಎಂಟೈರ್ ಮಾಲಿಕ್ಯೂಲ್ ಕೂಡ ತಗೋಬಹುದು. ಫಸ್ಟ್ ನಾವೇನು ಮಾಡೋಣ, OH ಬಾಂಡನ್ನು ಕನ್ಸಿಡರ್ ಮಾಡಿಬಿಟ್ಟು ಕೆಮಿಕಲ್ ಪ್ರಾಪರ್ಟಿಯನ್ನು ಸ್ಟಡಿ ಮಾಡೋದಾದರೆ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ವುಡ್ ಬಿ ಆಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಲ್ಕೋಹಾಲ್ಸ್. ಆಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಲ್ಕೋಹಾಲ್ಸ್. ಈಗ ವೈ ಆರ್ ಆಲ್ಕೋಹಾಲ್ಸ್ ಆಸಿಡಿಕ್ ನೋಡ್ರಿ. ಒಂದು ಆಲ್ಕೋಹಾಲನ್ನು ನಾನು ಒಂದು ಬೇಸ್ ಜೊತೆ ಟ್ರೀಟ್ ಮಾಡಿದರೆ ಈ ಆಲ್ಕೋಹಾಲ್ ಏನು ಮಾಡುತ್ತೆ, H+ ಕೊಡುತ್ತೆ. ಇಫ್ ಇಟ್ ಈಸ್ ಗಿವಿಂಗ್ H+ ಟು ದ ಬೇಸ್ ಏನು ಫಾರ್ಮ್ ಆಗುತ್ತೆ, ಅದು ಅಲ್ಕಾಕ್ಸೈಡ್ ಅಯಾನ್ ಆಗುತ್ತೆ. ಆ್ಯಂಡ್ ಈ ಬೇಸು ಆ H ಅನ್ನು ತಗೊಳುತ್ತೆ. ಸೊ ಇಲ್ಲಿ ನಮಗೆ ಆಲ್ಕೋಹಾಲ್ ಇದ್ದಿದ್ದು ಅಲ್ಕಾಕ್ಸೈಡ್ ಅಯಾನ್ ಆಯಿತು. ಆಲ್ಕೋಹಾಲ್ ಇದ್ದಿದ್ದು ಅಲ್ಕಾಕ್ಸೈಡ್ ಅಯಾನ್ ಆಯಿತು ಅಂತಂದರೆ ದಟ್ ಕ್ಲಿಯರ್ಲಿ ಮೀನ್ಸ್ ದಟ್ ಇಟ್ ಹ್ಯಾಸ್ ಗಾಟ್ ಅ ಪ್ರೋಟಾನ್ ಟು ಗಿವ್. It has got a proton to give. So it is acting like a Bronsted acid. Yes or no? Bronsted acid, it is giving a proton. Yes or no? Right. But the same alkoxide ion, students, the same alkoxide ion ಅನ್ನು ನೀವು ವಾಟ್ರಲ್ಲಿ ಟ್ರೀಟ್ ಮಾಡಿದಾಗ ಆ ವಾಟ್ರು ಇದಕ್ಕೆ ವಾಪಸ್ H ಅನ್ನು ಕೊಟ್ಬಿಡುತ್ತೆ, ಅದು ಹೈಡ್ರಾಕ್ಸೈಡ್ ಅಯಾನ್ ಆಗುತ್ತೆ. ಅಂದರೆ ವಾಟರ್ ಈಸ್ ಹ್ಯಾವಿಂಗ್ ದ ಅಬಿಲಿಟಿ ಟು ಗಿವ್ ದ ಪ್ರೋಟಾನ್ ಟು ದಿಸ್. ಇಫ್ ದ ವಾಟರ್ ಈಸ್ ಹ್ಯಾವಿಂಗ್ ದ ಅಬಿಲಿಟಿ ಟು ಗಿವ್ ದ ಪ್ರೋಟಾನ್, ದ ವೆರಿ ಡೆಫಿನೇಷನ್ ಆಫ್ ದ acidic character depends on the ability to give H+. So if you consider water's ability to give H+ to alkoxide ion, that means water is having more ability to give H+ to alkoxide ion. Water is having more ability to give H+ to alkoxide ion. That means water is having more ability to give H+ better than alcohol. Is that clear? So therefore, ಈ ಎರಡು observation ಇಂದ we can conclude that water is going to be a better acid than alcohol. Water is a better proton donor than alcohol. Exception ಇದೆ ಒಂದು. The exception is that only methyl alcohol is having slightly higher Ka than water. So therefore only methyl alcohol is a stronger acid than water. So that clearly indicates that if the groups are smaller, the acidity is greater. CH3OH is stronger acidic than C2H5OH is stronger acidic than CH3OH, it goes on. C3H7OH, it goes on. This is the order of acidity. Order of acidity. So alcohols are acids, but alcohols are weaker acids even compared to water. Is that clear? So therefore, ಈ alcohol molecule as an acid, ಇದು sodium ಜೊತೆ react ಆದರೆ, right? So this would give us sodium alkoxide with the liberation of hydrogen. So as an acid, just like any other acid, metal ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ರಿಲೀಸ್ ಮಾಡುತ್ತಲ್ಲ, yes, alcohols can react with sodium to give sodium alkoxide plus hydrogen. But the same alcohol ನೀವು ಫಾರ್ ಎಕ್ಸಾಂಪಲ್ ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ತಗೊಂಡ್ರೆ there would be no reaction here. The reason is that alcohol is a weaker acid. Alcohol is a weaker acid. Is that clear? Since it is weaker acid, it is not having the ability. ಇದು suppose reaction ಆಗ್ತಾ ಇದ್ರೆ ಏನಾಗುತ್ತೆ ಹೇಳ್ರಿ? Suppose ಆಗ್ತಾ ಇದ್ರೆ we are going to get RONA plus H+ is given to H2CO3. ಇಲ್ಲೇ ROH ಮತ್ತೆ H2CO3 ಕಂಪೇರ್ ಮಾಡಿದರೆ H2CO3 is a stronger acid than alcohol. A weaker acid cannot form a stronger acid. Therefore ಈ ವೀಕರ್ ಆಸಿಡ್ ನಮಗೆ ಡಿಕಂಪೋಸ್ ಆಗಿ H2O ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಡೋದಿಲ್ಲ. ದಿಸ್ ಇಸ್ ನಾಟ್ ಪಾಸಿಬಲ್. ಅದನ್ನೇ ಹೆಂಗೆ ಕೇಳ್ತಾರೆ ಎಕ್ಸಾಮಲ್ಲಿ ನಿಮಗೆ, ಆಲ್ಕೋಹಾಲು ಸೋಡಿಯಂ ಕಾರ್ಬೋನೇಟಲ್ಲಿ ಹಾಕಿದರೆ ಕಾರ್ಬನ್ ಡೈಆಕ್ಸೈಡ್ ಯಾಕೆ ರಿಲೀಸ್ ಆಗಲ್ಲ ಅಂತ ಕೇಳ್ತಾರೆ. ಬಿಕಾಸ್ ಇಟ್ ಇಸ್ ವೀಕ್ ಆಸಿಡ್, ದೇರ್ ಫೋರ್ ದ ರಿಯಾಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್. Is that clear? The alcohol is not even the acidic enough to convert. I mean, it is not even acidic enough to give a H+ to water. So therefore ಅದು weak acid ಇರೋದ್ರಿಂದ here it is proven that again
it is weaker acid even than carbonic acid, H2CO3. Is that clear? Right. So this is about it. Comparison of acidity of alcohol and comparison of its acidity with water. Okay, right. Next, alkylation and acylation of alcohols. ಈಗ ನೋಡ್ರಿ ಸ್ಟೂಡೆಂಟ್ಸ್, ಲೆಟ್ ಅಸ್ ಕನ್ಸಿಡರ್ ಒಂದು ಆಲ್ಕೋಹಾಲ್, ಇದು ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಅದು ಏನು ಕೊಡುತ್ತೆ ನನಗೆ? ಸೋಡಿಯಂ ಆಲ್ಕಾಕ್ಸೈಡ್ ಕೊಡುತ್ತೆ. ಇದೇ ಸೋಡಿಯಂ ಆಲ್ಕಾಕ್ಸೈಡನ್ನು ನಾನು ಒಂದು ಅಲ್ಕೈಲ್ ಹಲೈಡ್ ಜೊತೆ ಟ್ರೀಟ್ ಮಾಡಿದರೆ ಏನಾಗುತ್ತೆ? ವಿ ಆರ್ ಗೋಯಿಂಗ್ ಟು ಗೆಟ್, ಇಲ್ಲಿ ನಮಗೆ ಅಲ್ಕಾಕ್ಸೈಡ್ ಅಯಾನ್ ಇಸ್ ದ ನ್ಯೂಕ್ಲಿಯೋಫೈಲ್, ಇಲ್ಲಿ ನಮ್ಮದು ಎಕ್ಸ್ ಹೋಗಿಬಿಟ್ಟು ಅಲ್ಕಾಕ್ಸೈಡ್ ಅಯಾನ್ ಇಲ್ಲಿ ಬರುತ್ತೆ, ನಮಗೆ ROR ಸಿಗುತ್ತೆ ವಿತ್ NaX. ಏನಾಯ್ತು ಇಲ್ಲಿ? ವಿ ಆರ್ ಗೋಯಿಂಗ್ ಟು ಬ್ರೇಕ್ ಡೌನ್ ಔಟ್, ಎಚ್ ಹೋಗಿಬಿಟ್ಟು ಏನು ಬಂತಲ್ಲಿ? ಆಲ್ಕೋಹಾಲ್ ಅಂತ ಎಚ್ ಹೋಗಿಬಿಟ್ಟು ಏನು ಬಂತು? ಅಲ್ಕೈಲ್ ಗ್ರೂಪ್ ಬಂತು. ಇದಕ್ಕೆ ಏನಂತಾರ? ಇಲ್ಲಿ ಈಥರ್ ಫಾರ್ಮ್ ಆಗಿದೆ ಅಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. Williamson's ether synthesis. This is going to follow what? This is going to follow SN2 mechanism, and idu reactivity of primary greater than secondary greater than tertiary. Alcohols react with sodium to give sodium alkoxide. The sodium alkoxide with alkyl halide undergoes nucleophilic substitution reaction by SN2 mechanism. Therefore, the alkyl halide should be primary, then secondary, then tertiary. As a result, ನಮಗೇನ್ ಸಿಗುತ್ತೆ? ಈಥರ್ ಸಿಗುತ್ತೆ. ಓವರಾಲ್ ನೀವು ಅಬ್ಸರ್ವ್ ಮಾಡಿದರೆ ಹೈಡ್ರೋಜನ್ ಈಸ್ replaced by alkyl group. Is that clear? Therefore, it is called alkylation ಅಂತ ಹೇಳ್ತೀವಿ. Therefore, it is called alkylation ಅಂತ ಹೇಳ್ತೀವಿ. Is that clear? For example, if you consider C2H5OH with sodium, it is going to give me sodium ethoxide with the liberation of hydrogen. The sodium ethoxide with the methyl bromide ನೀವು ರಿಯಾಕ್ಟ್ ಮಾಡಿದರೆ ನಿಮ್ಮ ನ್ಯೂಕ್ಲಿಯೋಫೈಲ್ ಇಥಾಕ್ಸೈಡ್ ಅಯಾನು. ಸೊ that is going to give me C2H5OCH3 plus NaBr. ಈಥೈಲ್ ಮಿಥೈಲ್ ಈಥರ್ ಸಿಗುತ್ತೆ ನಿಮಗೆ. ಈಥೈಲ್ ಮಿಥೈಲ್ ಈಥರ್ ಸಿಗುತ್ತೆ. Yes or no, students? So this is how hydrogen or alcohols are alkylated to give you ethers. Coming to acylation, ROH, if you treat it with acyl halide, for example CH3COCl, so ಇಲ್ಲಿ ಏನಾಗುತ್ತೆ? Again ನಿಮ್ಮ alkoxide ion as a nucleophile carbonyl carbon ಮೇಲೆ ರಿಯಾಕ್ಟ್ ಆದಾಗ, so what are you going to get? You are going to get ROCOCH3 plus what you are going to get? Plus you are going to get HCl. ಅಂದರೆ ನಿಮ್ಮ COCl ಗ್ರೂಪ್, ಸಾರಿ COCH3 ಗ್ರೂಪ್, ನಿಮ್ಮ COCH3 group, if you attack here, ನಿಮ್ಮ CH3CO group, that is going to be added here. ಅಂದ್ರೆ acylation as a release of proton. Is that clear? ROH ಇತ್ತಲ್ವಾ, ಅಲ್ಲಿ H ಪ್ಲಸ್ ಹೋಗಿಬಿಟ್ಟು ಏನು ಬಂತು? ಅಸೈಲ್ ಗ್ರೂಪ್ ಬಂತು. Is that clear? This is how you are going to get what here? ಈಸ್ಟರ್ ಬರುತ್ತೆ. ಆಲ್ಕೋಹಾಲನ್ನು ಅಲ್ಕೈಲೇಷನ್ ಮಾಡಿದರೆ ಈಥರ್ ಬರುತ್ತೆ, ಆಲ್ಕೋಹಾಲನ್ನು ಅಸೈಲೇಷನ್ ಮಾಡಿದರೆ ಈಸ್ಟರ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಇದೇ ಆಲ್ಕೋಹಾಲಲ್ಲಿ ಆಸಿಡಿಕ್ ಹೈಡ್ರೋಜನ್ ಇರೋದ್ರಿಂದ ನಾವೇನು ಮಾಡ್ಬೋದು? ಇದನ್ನು ಬೆನ್ಸಾಯಿಲೇಷನ್ ಕೂಡ ಮಾಡಬಹುದು. ಬೆನ್ಸಾಯಿಲೇಷನ್ ಅಂದರೆ ಬೆನ್ಸಾಯಿಲ್ ಗ್ರೂಪನ್ನು ಆ್ಯಡ್ ಮಾಡಬಹುದು ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್. ಆವಾಗ ಏನಾಗುತ್ತೆ? ನಿಮ್ಮ ಅಲ್ಕಾಕ್ಸೈಡ್ ಅಯಾನ್ ಇದೆ ಅಲ್ವಾ, ಇಲ್ಲಿ ಬೆನ್ಸಾಯಿಲ್ ಗ್ರೂಪ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಐ ಆಮ್ ಗೋಯಿಂಗ್ ಟು ಗೆಟ್ ROC+O, ನಮಗೆ ಇಲ್ಲಿ ಬೆನ್ಝೀನ್ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಪ್ಲಸ್ HCl. ಏನು ಆ್ಯಡ್ ಮಾಡಿದ್ವಿ ನಾವೀಗ? H ಹೋಯಿತು, ROH ಹೋಯಿತು, H ಹೋಗಿ ಏನು ಬಂತು? ಬೆನ್ಸಾಯಿಲ್ ಗ್ರೂಪ್ ಬಂತು. ಯಾವ ಗ್ರೂಪು? ಬೆನ್ಸಾಯಿಲ್. ಈ ರಿಯಾಕ್ಷನ್ಗೆ ಏನಂತಾರ? ಈ ಥರ ಆಸಿಡಿಕ್ ಹೈಡ್ರೋಜನ್ ಇರೋವಂಥ ಮಾಲಿಕ್ಯೂಲ್ಗೆ ಬೆನ್ಸಾಯಿಲ್ ಗ್ರೂಪನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಏನಂತಾರ? ಸ್ಕಾಟನ್ ಬೌಮನ್ ರಿಯಾಕ್ಷನ್ ಅಂತಾರೆ. ಏನಂತಾರ? ಸ್ಕಾಟನ್ ಬೌಮನ್ ರಿಯಾಕ್ಷನ್. ಈ ರಿಯಾಕ್ಷನು ಆಲ್ಕೋಹಾಲ್ ಜೊತೆನೂ ಆಗುತ್ತೆ, ಫಿನಾಲ್ ಜೊತೆನೂ ಆಗುತ್ತೆ, ಅಮೈನ್ಸ್ ಜೊತೆನೂ ಆಗುತ್ತೆ. ಸೊ ಬೆನ್ಸಾಯಿಲೇಷನ್ ಆಫ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆಸ್ ವೆಲ್ ಆಸ್ ಅಮೈನ್ಸ್ ಇಸ್ ಕಾಲ್ಡ್ ಸ್ಕಾಟನ್ ಬೌಮನ್ ರಿಯಾಕ್ಷನ್. ಇಸ್ ದಟ್ ಕ್ಲಿಯರ್, ಸ್ಟೂಡೆಂಟ್ಸ್? So alkylation of alcohol, ether.
ಅಸೈಲೇಷನ್ ಆಫ್ ಆಲ್ಕೋಹಾಲ್ ಈಸ್ಟರ್ ಗೊತ್ತಿರಲಿ. ನೆಕ್ಸ್ಟ್ ಈಸ್ಟರಿಫಿಕೇಶನ್. ಇನ್ ದ ಈಸ್ಟರಿಫಿಕೇಶನ್ ರಿಯಾಕ್ಷನ್ ಏನು ಮಾಡ್ತೀವಿ ನಾವು, ಮತ್ತೆ ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ಕೋಹಾಲ್. ಆಲ್ಕೋಹಾಲ್ ಈಸ್ ಗೋಯಿಂಗ್ ಟು ಬಿ ರಿಯಾಕ್ಟೆಡ್ ವಿತ್ carboxylic acid. Alcohol is going to be reacted with carboxylic acid, and this can be done with the help of sulfuric acid, or we can also add, in fact we can use concentrated sulfuric acid here. ನಮಗೆ ಡಿಹೈಡ್ರೇಟ್ ಮಾಡೋದಿದೆ. Concentrated sulfuric acid, or we can also use dry HCl. ಇಲ್ಲಿ ಏನಾಗುತ್ತೆ, again alkoxide would be attacking on the carbonyl carbon. So what are you going to get here? RCOOR plus what is being released? Water is being absorbed. ಅಂದರೆ this is forming a ester. Therefore it is called esterification reaction. ಒಂದು alcohol molecule, ಇನ್ನೊಂದು carboxylic acid molecule. ಇಲ್ಲಿ alkoxide ion as a nucleophile attack ಆಗುತ್ತೆ, right? So here you are going to get ester. Therefore it is called esterification reaction. ಈ ಈಸ್ಟರ್ದು ಒಂದು ಏನು ಸ್ಪೆಷಾಲಿಟಿ ಅಂತಂದರೆ ಇದಕ್ಕೆ ಫ್ರೂಟಿ ಓಡರ್ ಇರುತ್ತೆ. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಆಲ್ಕೋಹಾಲನ್ನು ಒಂದು ಸಬ್ಸ್ಟೆನ್ಸ್ ಜೊತೆ ಮಿಕ್ಸ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ H2SO4 ಆರ್ ಡ್ರೈ HCl ಫ್ರೂಟಿ ಓಡರ್ ಬಂತು ಅಂದರೆ ಯಾವ ಸಬ್ಸ್ಟೆನ್ಸ್ ಜೊತೆ ನಾವು ಮಿಕ್ಸ್ ಮಾಡಿರ್ಬೋದು, ಕ್ವಶನ್ ಕೇಳ್ತಾರೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿರ್ಬೋದು. ಇಟ್ ಈಸ್ ಕಾಲ್ಡ್ ಈಸ್ಟರಿಫಿಕೇಶನ್ ರಿಯಾಕ್ಷನ್. ಇಸ್ ದಟ್ ಕ್ಲಿಯರ್? ಸಪೋಸ್ ನಾವು ಡ್ರೈ HCl ಅಲ್ಲಿ ಏನು ಯೂಸ್ ಮಾಡ್ತೀವಲ್ಲ, ದ ಪರ್ಪಸ್ ಆಫ್ ಯೂಸಿಂಗ್ ಡ್ರೈ HCl ಅಥವಾ ಕಾನ್ಸಂಟ್ರೇಟೆಡ್ H2SO4 ವಾಟರನ್ನ ಹೊರಗಡೆ ತೆಗೆಯೋದು. ಆಕ್ಚುಲಿ ದಿಸ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್ ಇರುತ್ತೆ. ಎಷ್ಟು ನಾವು ಸಬ್ಸ್ಟೆನ್ಸ್ನಿಂದ ಒಂದು ಸಬ್ಸ್ಟೆನ್ಸ್ ಆ್ಯಡ್ ಮಾಡಿ ವಾಟರ್ನ ಹೊರಗಡೆ ತೆಗಿತೀವಿ, ಅಷ್ಟು ಲೀಚ್ ಅಟೆಲಿಯಸ್ ಪ್ರಿನ್ಸಿಪಲ್ ಪ್ರಕಾರ ಇಕ್ವಿಲಿಬ್ರಿಯಂ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಆ ರೈಟ್ ಸೈಡ್ ಶಿಫ್ಟ್ ಮಾಡೋ ಸಂಬಂಧ ನಾವೇನು ಯೂಸ್ ಮಾಡ್ತೀವಿ, ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಕಾನ್ಸಂಟ್ರೇಟೆಡ್ H2SO4 ಆರ್ ಡ್ರೈ HCl ಯೂಸ್ ಮಾಡ್ತೀವಿ. ಯಾವಾಗ ನಾವು ಡ್ರೈ HCl ಯೂಸ್ ಮಾಡ್ತೀವಿ ಈಸ್ಟರಿಫಿಕೇಶನ್ಗೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿಶ್ಚರ್ ಸ್ಪೈರ್ ಈಸ್ಟರಿಫಿಕೇಶನ್. ಫಿಶ್ಚರ್ ಸ್ಪೈರ್ ಈಸ್ಟರಿಫಿಕೇಶನ್ ಅಂತಾರ. ಇಸ್ ದಟ್ ಕ್ಲಿಯರ್? ದ ಪರ್ಪಸ್, ವಾಟ್ ವಿ ಡೂ ಇನ್ ಈಸ್ಟರಿಫಿಕೇಶನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಆಲ್ಕೋಹಾಲ್ ಟುಗೆದರ್ ವಿಲ್ ಬಿ ಲೂಸಿಂಗ್ ಅ ವಾಟರ್ ಮಾಲಿಕ್ಯೂಲ್ ಟು ಗಿವ್ ಯು ಈಸ್ಟರ್. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ರಿಯಾಕ್ಷನ್ ವಿತ್ ಕಾರ್ಬೋನಿಲ್ ಕಂಪೌಂಡ್ಸ್. alcohols carbonyl compound like for example aldehyde ಅಥವಾ ketone, they will reversibly react in presence of an acid, right? The alkoxide ion again would attack on RCHO. The H plus would help to polarize this particular bond. ಅಲ್ಲಿ ಏನಾಗುತ್ತೆ ನಿಮಗೆ, ಮತ್ತೆ RCH ಇದೆ ಅಲ್ವಾ aldehyde ಅಲ್ಲಿ, ಇಲ್ಲಿ ನಿಮಗೆ OR ಹೋಗುತ್ತೆ, and here you are going to have OH. ಒಂದೇ ಕಾರ್ಬನ್ಗೆ ಅಲ್ಕಾಕ್ಸಿ ಗ್ರೂಪು ಇದೆ, ಆಲ್ಕೋಹಾಲಿಕ್ ಗ್ರೂಪು ಇದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಹೆಮಿ ಅಸೆಟಾಲ್. ನೀವು ಆಲ್ಡಿಹೈಡ್ನಿಂದ ರಿಯಾಕ್ಟ್ ಮಾಡಿದ್ರಿ ಅಂದ್ರೆ ಆಲ್ಕೋಹಾಲ್ aldehyde. This you can add another molecule of alcohol, ROH. ಅವಾಗ ಏನಾಗುತ್ತೆ, the RO group would replace this particular OH. ಅಲ್ಲಿ ನಿಮಗೆ ಏನು ಸಿಗುತ್ತೆ, ಇಲ್ಲಿ ನಾನು ಹೈಡ್ರೋಜನ್ ತಗೋತೀನಿ, ಯು ಕ್ಯಾನ್ ಕನ್ಸಿಡರ್ ಇಲ್ಲೂ OR ಬರುತ್ತೆ, ಇಲ್ಲೂ ಅಲ್ಕಾಕ್ಸಿ ಗ್ರೂಪ್ ಇರುತ್ತೆ. ಒಂದೇ ಕಾರ್ಬನ್ಗೆ ಎರಡು ಅಲ್ಕಾಕ್ಸಿ ಗ್ರೂಪ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಅಸಿಟಾಲ್, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸೇಮ್ ಕಾರ್ಬನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಜಮ್ ಡೈ ಅಲ್ಕಾಕ್ಸಿ ಕಂಪೌಂಡ್ ಅಂತ ಹೇಳ್ಬೋದು. ಜಮ್ ಡೈ ಅಲ್ಕಾಕ್ಸಿ ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಅಸಿಟಾಲ್. ಅದೇ ರೀತಿ ನೀವು ಕಿಟೋನ್ ತಗೊಂಡಿದ್ರೆ ಅಂದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಕೀಟಾಲ್. ಸೊ ದಟ್ ಈಸ್ ಹೌ alcohols react with aldehydes as well as ketones. Is that clear? Aldehydes as well as alcohols react with aldehydes as well as ketones to give you hemiacetal or hemiketal. Second molecule would give you acetal or ketal compound. Got it? Next where CO bond is cleaved. Idral notice reactions. Students. Idralli nodri students reactions. We have alcohol with PCl3, ನಮಗೆ alkyl halide ಸಿಗುತ್ತೆ. alcohol with PCl5, again alkyl halide. alcohol with PI2, this is prepared in C2 because it is unstable ಇರೋದ್ರಿಂದ, PCl3 PCl5 ತರ ಸ್ಟೇಬಲ್ ಇಲ್ಲದೆ ಇರೋದ್ರಿಂದ ಇದನ್ನ ನಾವು ರಿಯಾಕ್ಷನ್ ಮಿಕ್ಸ್ಚರ್ ನಲ್ಲಿನೇ ರಿಯಾಕ್ಟ್ ಮಾಡ್ತೀವಿ. ದೇ ಆರ್ ಪ್ರಿಪೇರ್ಡ್ ಇನ್ C2. therefore ನಮಗೆ ಇಲ್ಲಿ RI ಮತ್ತೆ RBr ಸಿಗುತ್ತೆ. ಸೇಮ್
ವಿತ್ ಅಮೋನಿಯಾ ಏನು ಸಿಗುತ್ತೆ, RNH2 ಅಮೈನ್ ಫಾರ್ಮ್ ಆಗುತ್ತೆ. ವಿತ್ ಥಯೋನಿಲ್ ಕ್ಲೋರೈಡ್ RCl ಸಿಗುತ್ತೆ. ಅಗೇನ್ ಹಿಯರ್ ಬೈ ಪ್ರಾಡಕ್ಟ್ಸ್ ಆರ್, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. From alcohol with cleaving this particular bond, we are going to be using thionyl chloride in the presence of pyridine. Pyridine is used to eliminate gaseous products, acidic gaseous products outside. Is that clear? This is how alcohol reacts with PCl3, PCl5, Pi2 or PbR2 or NH3 in the alumina, right? Where what would be happening? The alcohol would react with ammonia, where this will act as a nucleophile and that will add on to alkyl group. Illi OH group hogutte. So you are going to get RNH2 with the release of H plus water I hogutte. So with the help of Al2O3, right? So there is a dehydration here. So ನಮಗೆ ಏನು ಸಿಗುತ್ತೆ, ಪ್ರೈಮರಿ ಅಮೈನ್ ಸಿಗುತ್ತೆ. ಈ ಪ್ರೈಮರಿ ಅಮೈನ್ಗೆ ನಾವು ಮತ್ತೆ ಆಲ್ಕೋಹಾಲ್ ಅನ್ನು ಆಡ್ ಮಾಡಿದ್ರೆ ವಿ ಮೇ ಗೆಟ್ ಸೆಕೆಂಡರಿ ಆಸ್ ವೆಲ್ ಆಸ್ ಟರ್ಷರಿ ಅಮೈನ್ಸ್ ದಟ್ ಕಂಟಿನ್ಯೂಸ್. Is that clear? So these are the kind of reactions which the alcohol undergoes where RO bond is cleaved. ಅರ್ಥ ಆಯ್ತಾ? Reaction of alcohol with halogen acid. Reaction of alcohol with halogen acid. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ROH with halogen acid. ಇದು ನೀವು ಹ್ಯಾಲೋ ಅಲ್ಕೇನ್ ಚಾಪ್ಟರ್ಲ್ಲೂ ಮುಗಿಸ್ತೀರಿ. ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡಿರ್ತೀರಲ್ಲ, ರೈಟ್? ಸೊ ಇಲ್ಲಿ ಏನಾಗುತ್ತೆ ನಿಮಗೆ RX ಸಿಗುತ್ತೆ, ರೈಟ್? ಸೊ ಆಲ್ಕೋಹಾಲ್ ವುಡ್ ಗಿವ್ ಯು alkyl halide. Is that clear? This particular reaction is, what is this called as? Especially HCl ittandre anhydrous zinc chloride, what is this called as? Lucas reagent. Vikenantara Lucas reagent. So Lucas reagent is particularly what? HCl plus ZnCl2. Is that clear, students? This particular reaction takes place through carbocation formation. Therefore, tertiary alcohols are better reactive than secondary alcohols, are better reactive than primary alcohol. As far as HX is concerned, it can be HI or HBr or HCl. The bond dissociation enthalpy of HI kadime irodrinda, this is the reactivity of halogen acids. Carbocation in the formation ಆಗ್ತಾ ಇರೋದ್ರಿಂದ, reaction ಆಗ್ತಾ ಇರೋದ್ರಿಂದ, this is the order of reactivity of alcohol, this is the order of reactivity of halogen acids. Is that clear, students? ಇಲ್ಲಿ primary alcohols and secondary alcohols are less reactive irodrinda, only then this particular catalyst is required. Tertiary alcohols are so reactive. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಟರ್ಷರಿ ಆಲ್ಕೋಹಾಲ್ ಯೂಸ್ ಮಾಡಿದ್ರಿ ಅಂತಂದ್ರೆ there is no ZnCl2. ZnCl2 is not required to prepare alkyl halide or to react with halogen acid. Is that clear? Only in case of primary and secondary alcohols the catalyst is required. Is that clear? The zinc chloride, anhydrous zinc chloride, it acts as what? Lewis acid. It acts as the Lewis acid ಇಲ್ಲಿ. ಇದು ಲೆವಿಸ್ ಆಸಿಡ್ ಆಗಿ ಆಕ್ಟ್ ಆಗುತ್ತೆ. ಆಸ್ ದ ರಿಸಲ್ಟ್ ಅದಕ್ಕೆ ಎಲೆಕ್ಟ್ರಾನ್ ಬೇಕಾಗಿರುತ್ತೆ. ಎಲ್ಲಿದಾವೆ ಎಲೆಕ್ಟ್ರಾನ್ಸ್? ಆಕ್ಸಿಜನ್ ಮೇಲೆ ಇದಾವಲ್ವಾ? ಸೊ ಅದು ಆಕ್ಸಿಜನ್ ಜೊತೆ ಬಾಂಡ್ ಮಾಡುತ್ತೆ, ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಅವಾಗ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗೋದ್ರಿಂದ ಇಟ್ ಹೆಲ್ಪ್ಸ್ ಟು ಲೀವ್ ದಿಸ್ ಪರ್ಟಿಕ್ಯುಲರ್, ಬ್ರೇಕ್ ದಿಸ್ ಬಾಂಡ್. ಈ ಬಾಂಡ್ ಅನ್ನ ಬ್ರೇಕ್ ಮಾಡಿ OH ಲೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ದ ಪರ್ಪಸ್ ಆಫ್ ಜಿಂಕ್ ಕ್ಲೋರೈಡ್. Zinc chloride as a Lewis acid, it coordinates with oxygen. As a result, it develops positive charge on oxygen. As a result, breaking of this bond becomes easy. Adu idradu purpose, and that is required for primary and secondary alkyl halides where carbocation is less stable, not easily formed. Tertiary alcohol use ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರ necessity ಇಲ್ಲ, because tertiary alcohols will form tertiary carbocations which is extremely stable, easily formed. Is that clear, students? Right. And ಇಲ್ಲಿ ನೋಡ್ರಿ, this particular test is used as the test for primary, secondary and tertiary alcohol. Tertiary alcohol, it will immediately give immediate turbidity or precipitate ಕೊಡುತ್ತೆ. Secondary alcohol slowly react ಆಗುತ್ತೆ and not at room temperature. ಇದು at room temperature
ಟರ್ಬಿಡಿಟಿ ಕೊಡೋದಿಲ್ಲ. ದಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಸೆಕೆಂಡರಿ, ಪ್ರೈಮರಿ ಆ್ಯಂಡ್ ಟರ್ಷರಿ alcohols with Lucas reagent. So Lucas reagent is used as a test to check the difference between primary, secondary and tertiary alcohols. Okay, right. ಆಮೇಲೆ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಡಿಹೈಡ್ರೇಷನ್ ಅಂದ್ರೆ ಏನ್ರಿ ಸ್ಟೂಡೆಂಟ್ಸ್? ಲಾಸ್ ಆಫ್ ವಾಟರ್. ಲಾಸ್ ಆಫ್ ವಾಟರ್. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಇಥನಾಲ್ ಮಾಲಿಕ್ಯೂಲ್ ತಗೊಳ್ರಿ. ಇಥನಾಲ್ ಮಾಲಿಕ್ಯೂಲ್ ತಗೊಂಡು ಇಫ್ ಯು ರಿಯಾಕ್ಟ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ H2SO4 ಆ್ಯಂಡ್ ಇಫ್ ಯು ಹೀಟ್ ಇಟ್ ಅರೌಂಡ್ 440 ಕೆಲ್ವಿನ್ ತನ ನೀವು ಹೀಟ್ ಮಾಡಿದರೆ ಇಲ್ಲಿ ಏನಾಗುತ್ತೆ? ವಿದಿನ್ ದ ಸೇಮ್ ಮಾಲಿಕ್ಯೂಲ್, ಯಾವ್ದು ಮಾಲಿಕ್ಯೂಲ್ ತೊಗೊಂಡಿದ್ದೀರಿ? ಇಥನಾಲ್ ಮಾಲಿಕ್ಯೂಲ್ ತೊಗೊಂಡಿದ್ದೀರಲ್ಲ. ಸೊ ವಿದಿನ್ ದ ಸೇಮ್ ಮಾಲಿಕ್ಯೂಲ್ ಇಂಟ್ರಾಮಾಲಿಕ್ಯುಲರ್ ಡಿಹೈಡ್ರೇಷನ್ ಅಂದರೆ ವಿದಿನ್ ದ ಮಾಲಿಕ್ಯೂಲ್ ವಾಟರ್ ಎಲಿಮಿನೇಟ್ ಆಗಿಬಿಟ್ಟು ನಿಮಗೆ ಏನು ಕೊಡುತ್ತೆ? ಇಲ್ಲಿ ಅಲ್ಕೀನ್ ಸಿಗುತ್ತೆ. ಅಲ್ಲಿ ವಾಟರ್ ಎಲಿಮಿನೇಟ್ ಆಗಿಬಿಟ್ಟು ಅಲ್ಕೀನ್, ಯಾವ ಅಲ್ಕೀನ್ ಸಿಗುತ್ತೆ? ಇಲ್ಲಿ ಈಥೀನ್ ಸಿಗುತ್ತೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದ ಡಿಹೈಡ್ರೇಷನ್. ಇಲ್ಲಿ ಇಟ್ ಟೇಕ್ಸ್ ಪ್ಲೇಸ್ ಇನ್ 3 steps ಸ್ಟೂಡೆಂಟ್ಸ್, ನೆನ್ಪಿಟ್ಕೋರಿ. It takes place in 3 steps. This is extremely important for boards as well as CET. Boards ಗೆ ಡೆಫಿನೆಟ್ಲಿ ಈ ಕ್ವಶನ್ ಕೇಳ್ತಾರ, ರೈಟ್? ದ 3 steps ಯಾವ್ದ್ರಿ ಇಲ್ಲಿ ಆಗೋದು? ಒಂದು, C2H5OH ಮೇಲೆ ಏನು ಮಾಡ್ತೀರಿ? ಆಸಿಡ್ನಿಂದ ಪ್ರೋಟಾನ್ ತಗೊಂಡು ಪ್ರೋಟೋನೇಷನ್ ಮಾಡ್ತೀರಿ. ಅವಾಗ ಅದು ಆಕ್ಸೋನಿಯಂ ಅಯಾನ್ ಡೆವಲಪ್ ಆಗುತ್ತೆ, ಆರ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಡೆವಲಪ್ ಆಗುತ್ತೆ. ಎರಡನೇ ಸ್ಟೆಪ್ ಏನು ಮಾಡ್ತೀರಿ? ಎರಡನೇ ಸ್ಟೆಪ್, ಐ ವಿಲ್ ರೈಟ್ ಇಟ್ ಹಿಯರ್ ಓನ್ಲಿ. ಎರಡನೇ ಸ್ಟೆಪ್ ಏನು ಮಾಡ್ತೀರಿ? ಲಾಸ್ ಆಫ್ ವಾಟರ್ ಆಗುತ್ತೆ. ಲಾಸ್ ಆಫ್ ವಾಟರ್ ಆದ ಕೂಡಲೇ ನಿಮಗೆ ಕಾರ್ಬೋಕ್ಯಾಟಯಾನ್ ಸಿಗುತ್ತೆ. ಮೂರನೇ ಸ್ಟೆಪ್ ಏನು ಮಾಡ್ತೀರಿ? ಡಿಪ್ರೋಟೋನೇಷನ್ ಮಾಡ್ತೀರಿ, ನಿಮಗೆ ಅಲ್ಕೀನ್ ಸಿಗುತ್ತೆ. ದಿಸ್ ಇಸ್ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3. ಇದರಲ್ಲಿ ಲಾಸ್ ಆಫ್ ವಾಟರ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ವಿಚ್ ಇಸ್ ದ ಸ್ಲೋವೆಸ್ಟ್ ಸ್ಟೆಪ್. ನೆನಪಿರಲಿ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಗಿವ್ ಅಲ್ಕೀನ್, 3 ಸ್ಟೆಪ್. ಫಸ್ಟ್ ಒನ್ ಇಸ್ ಪ್ರೋಟೋನೇಷನ್ ಟು ಫಾರ್ಮ್ oxonium ion or a protonated alcohol. Second one is loss of water molecule, which is extremely slower and rate determining step. Third one is deprotonation to give you alkene. So this is how dehydration is done. And ಇಲ್ಲಿ ಏನು ಗೊತ್ತು ಮಾಡ್ಕೋಬೇಕಂದ್ರೆ, ನೀವು ಸಪೋಸ್ ನೀವು ಈಥೈಲ್ ಆಲ್ಕೋಹಾಲ್ ತಗೊಂಡಿದ್ದೀರಿ, ರೈಟ್? ಯು ಹ್ಯಾವ್ ಆಡೆಡ್ ಕಾನ್ಸಂಟ್ರೇಟೆಡ್ H2SO4, concentrated H2SO4, concentrated H2SO4. This is about 390 Kelvin. This is about 413 Kelvin. This is about 440 Kelvin. Right? ಇಲ್ಲಿ ನಿಮಗೆ ಮೂರು ಕಡೆ ನೀವು ಕಾನ್ಸಂಟ್ರೇಟೆಡ್ H2SO4 ಯೂಸ್ ಮಾಡಿದಿರಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, at this particular temperature you are going to form ಈಥೈಲ್ ಹೈಡ್ರೋಜನ್ ಸಲ್ಫೇಟ್ ಮಾತ್ರ ಫಾರ್ಮ್ ಆಗುತ್ತೆ ನಿಮಗೆ. ಇಲ್ಲಿ ನಿಮಗೆ ಏನು ಫಾರ್ಮ್ ಆಗುತ್ತೆ? C2H5OC2H5 ಈಥರ್ ಫಾರ್ಮ್ ಆಗುತ್ತೆ. ಇಲ್ಲಿ ನೀವು ಏನು ತೊಗೊಂಡಿರ್ತೀರಿ? ಎಕ್ಸೆಸ್ ಆಫ್ ಇಥನಾಲ್ ತೊಗೊಂಡಿರ್ತೀರಿ. ಆ್ಯಂಡ್ ಯು ಹೀಟ್ ಇಟ್ ಟು 440, ಓನ್ಲಿ ದೆನ್ ಕಂಪ್ಲೀಟ್ಲಿ ಡಿಹೈಡ್ರೇಷನ್ ಆಗಿಬಿಟ್ಟು ನಿಮಗೆ C2H4 ಸಿಗುತ್ತೆ, ಅಂದರೆ ಓನ್ಲಿ 1 ಮಾಲಿಕ್ಯೂಲ್ನಿಂದ, ರೈಟ್? ಇಯರ್ ನೀವು ಏನು ತೊಗೋತೀರಿ? ಇಲ್ಲಿ ಎಕ್ಸೆಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ತೊಗೊಂಡಿರ್ತೀರಿ. ಅಂದರೆ ಡಿಹೈಡ್ರೇಷನ್ ಮಾಡಿದಾಗ ಯಾವ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು, ಏನು ಕಂಡೀಷನ್ಸ್ ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿ ಟೈಮ್ ಆಲ್ಕೋಹಾಲ್ ಜೊತೆ ಅವರು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಕೊಟ್ಟಾಗಲೆಲ್ಲ ನೀವು ಅಲ್ಕೀನ್ ಅಂತ ಬರೆಯೋಂಗಿಲ್ಲ. ಇಸ್ ದಟ್ ಕ್ಲಿಯರ್? ಈ ಕಂಡೀಷನ್ ಕೊಟ್ಟಿದ್ರೆ ಅಲ್ಕೈಲ್ ಹೈಡ್ರೋಜನ್ ಸಲ್ಫೇಟ್, ಈ ಕಂಡೀಷನ್ ಕೊಟ್ಟಿದ್ರೆ ಎಕ್ಸೆಸ್ ಆಫ್ ಆಲ್ಕೋಹಾಲ್ ಇದು ನೆನ್ಪಿಟ್ಕೋರಿ. ಆಲ್ಕೋಹಾಲ್ ಬಹಳ ಇದ್ರ 2 ಗ್ರೂಪ್ ಇರ್ತಾವ ಅನ್ಕೊಡ್ರಿ. ಅವಾಗ ಇಂಟರ್ ಮಾಲಿಕ್ಯುಲರ್ ಡಿಹೈಡ್ರೇಷನ್ ಆಗಿರುತ್ತೆ. ಇಲ್ಲಿ ಒಂದೇ ಮಾಲಿಕ್ಯೂಲ್ ಆಲ್ಕೋಹಾಲ್ ಇದ್ದಾಗ ಇಂಟ್ರಾ ಮಾಲಿಕ್ಯುಲರ್ ಡಿಹೈಡ್ರೇಷನ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಆಲ್ಕೋಹಾಲ್ ಎಕ್ಸೆಸ್ ಕೊಟ್ಟರು ಈಥರ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಎಕ್ಸೆಸ್ ಕೊಟ್ಟಿದ್ರು ಅಲ್ಕೀನ್ ಯು ಆರ್ ಗೋಯಿಂಗ್ ಟು ಗೆಟ್. ದಟ್ ಈಸ್ ದ ಪ್ರಾಡಕ್ಟ್ ಆಫ್ ಡಿಹೈಡ್ರೇಷನ್ ನೆನ್ಪಿಟ್ಕೋಬೇಕು. ಅಂಡರ್ಸ್ಟುಡ್? ರೈಟ್. ನೆಕ್ಸ್ಟ್ ಈಸ್ ವಾಟ್? ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ ಸ್ಟೂಡೆಂಟ್ಸ್. ಇಸ್ ದಟ್ ಕ್ಲಿಯರ್? ಈಗ alcohols are CH2OH. These upon oxidation, ಇದನ್ನ ನಾನು ಆಕ್ಸಿಡೇಷನ್ ಮಾಡಿದ್ನಿ ಅಥವಾ ಇದರಿಂದ ಹೈಡ್ರೋಜನ್ ತೆಗೆದ್ರೆ ನನಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ರಿಮೆಂಬರ್, ಆಲ್ಡಿಹೈಡ್ ಆರ್ ನನ್ನ ಹತ್ರ ಒಂದು ಆಲ್ಕೋಹಾಲ್ ಇದೆ ಅನ್ಕೊಳ್ರಿ. ದಿಸ್ ಆಲ್ಕೋಹಾಲ್
ಅಪಾನ್ ಆಕ್ಸಿಡೇಷನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಮಿ ಕಾರ್ಬೋನಿಲ್ ಕಂಪೌಂಡ್. ಇದು ಏನು ಕೊಡುತ್ತೆ? ಕಾರ್ಬೋನಿಲ್ ಕಂಪೌಂಡ್ ಕೊಡುತ್ತೆ. ಆಕ್ಸಿಜನ್ ಆಡ್ ಮಾಡಬಹುದು ಅಥವಾ ನೀವು ಇಲ್ಲಿ ಹೈಡ್ರೋಜನ್ ತೆಗಿಬಹುದು ಇನ್ ದ ಫಾರ್ಮ್ ಆಫ್ ವಾಟರ್. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಸಪೋಸ್ ಇಫ್ ಯು ಸ್ಟಾರ್ಟ್ ವಿತ್ ಅ ಪ್ರೈಮರಿ ಆಲ್ಕೋಹಾಲ್ RCH2OH, RCH2OH, ಇದನ್ನ ನೀವು ಏನಾದರೂ ಆಕ್ಸಿಡೇಷನ್ ಮಾಡಿದರೆ ನಿಮಗೆ ಫಸ್ಟ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ನಿಮಗೆ RCHO ಆಲ್ಡಿಹೈಡ್ ಬರುತ್ತೆ. ಇದು ಪ್ರೈಮರಿ ಆಲ್ಕೋಹಾಲ್ ಆಗಿದ್ದರೆ ಪ್ರೈಮರಿ ಆಲ್ಕೋಹಾಲ್ ಅನ್ನು ಆಕ್ಸಿಡೈಸ್ ಮಾಡಿದಾಗ ಫಸ್ಟ್ ಬರುವಂತ ಪ್ರಾಡಕ್ಟ್ ಆಲ್ಡಿಹೈಡ್. ಆ ಆಲ್ಡಿಹೈಡ್ ಏನಾದರೂ ಮತ್ತೆ ಆಕ್ಸಿಡೇಷನ್ ಮಾಡಿದಿರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ಅರ್ಥ ಆಯ್ತಾ? ಗಾಟ್ ಇಟ್? ಸಪೋಸ್ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿದ್ರಿ ಅನ್ಕೊಳ್ರಿ, RCRHOH ಈ ತರ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿದ್ರಿ ಅಂದ್ರೆ ಇದನ್ನ ನೀವೇನಾದ್ರೂ ಆಕ್ಸಿಡೇಷನ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಕೀಟೋನ್ ಸಿಗುತ್ತೆ ನಿಮಗೆ. ಕೀಟೋನ್ ಸಿಗುತ್ತೆ and this ketone further undergoes oxidation to give you carboxylic acid. Carboxylic acid. Is that clear? This gives you carboxylic acid and ಇಲ್ಲಿ R dash idre you are going to get R dash OH. Like this you are going to get it. Okay na? Right? So bottom line ಏನili? Aldehydes are the first oxidation products of primary alcohol and ketones are the first oxidation products of secondary alcohol. ಆಲ್ಕೋಹಾಲ್ ಅನ್ನ ಪ್ರೈಮರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೇಷನ್ ಮಾಡಿದ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ಸೆಕೆಂಡರಿ ಆಲ್ಕೋಹಾಲ್ಸ್ ಅನ್ನ ಆಕ್ಸಿಡೇಷನ್ ಮಾಡಿದ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಕೀಟೋನ್. ಬೇಸ್ಡ್ ಆನ್ ಕಂಡೀಷನ್ ಯಾವ ತರ ನೀವು ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡಿದಿರಿ, ಬೇಸ್ಡ್ ಆನ್ ದಟ್ ಈ ಆಲ್ಡಿಹೈಡು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ಬಹುದು, ಈ ಕೀಟೋನು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಬಹುದು. ಇಸ್ ದಟ್ ಕ್ಲಿಯರ್? ಸಾರಿ ದೇರ್ ಯು ವಿಲ್ ಬಿ ಗೆಟಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್ ಓನ್ಲಿ. Okay, with the example I will let you know about it. Is that clear? ಇಲ್ಲಿ ನೀವು H ಇತ್ತಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ CH3CO CH3 ಇತ್ತಂದ್ರೆ CH3COH plus HCOOH ಬರುತ್ತೆ. Like this you are going to get carboxylic acids, fragments of carboxylic acids, especially ketone. Okay, so primary alcohol gives aldehyde, secondary alcohol gives ketone. Okay, ಇದು ಯಾವಾಗ ಆಗುತ್ತೆ ಅಂತಂದ್ರೆ ಪ್ರೈಮರಿ ಆಲ್ಕೋಹಾಲ್ನ ನೀವು ಆಲ್ಡಿಹೈಡ್ಗೆ ಸ್ಟಾಪ್ ಮಾಡಬೇಕಂತಂದ್ರೆ ಎಂಥ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬೇಕು? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರಿ ಪ್ರೈಮರಿ ಆಲ್ಕೋಹಾಲ್ನಿಂದ ಆಲ್ಡಿಹೈಡ್ಗೆ ಸ್ಟಾಪ್ ಆಗುತ್ತೆ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಏನಾದರೂ ಯೂಸ್ ಮಾಡಿದ್ರಿ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಆಲ್ಡಿಹೈಡ್ ನಿಲ್ಲೋದಿಲ್ಲ, ಆಲ್ಡಿಹೈಡ್ನಿಂದ ನಿಮಗೆ ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ. ಅದೇ ರೀತಿ ಸೆಕೆಂಡರಿ ಆಲ್ಕೋಹಾಲ್ ನಿಮಗೆ ಡೈರೆಕ್ಟ್ಲಿ ಫ್ರಾಗ್ಮೆಂಟೆಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕೊಡುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲಿಗೆ ಸ್ಟಾಪ್ ಆಗಬೇಕು. ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ಟು ಕೀಟೋನ್ ಅಂತಂದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬೇಕು. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿ ಸ್ಟಾಪ್ ಆಗಲ್ಲ. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಐ ಹ್ಯಾವ್ ಗಿವನ್ ಯು ಸಮ್ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಮೈಲ್ಡ್ ಅಂಡ್ ಸ್ಟ್ರಾಂಗ್. ದಿಸ್ ಇಸ್ ಸ್ಟ್ರಾಂಗರ್ alkaline KMnO4, acidified KMnO4, the Zones reagent. These are stronger oxidizing agents. The mild oxidizing agent ಯಾವುದು? Right? Collins reagent, pyridinium chlorochromate, pyridinium dichromate, dimethyl sulfoxide. ಇವು ನಾಲ್ಕು ಏನಿವು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. 1, 2 ಇದು ಲಾಸ್ಟ್ ಏನಿದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಮೊದಲು ಸ್ಟ್ರಾಂಗ್ ಅಷ್ಟು ನೋಡ್ರಿ. ಯಾವಾಗ ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿರ್ತೀರಿ ಅವಾಗ ಸೆಕೆಂಡರಿ ಆಲ್ಕೋಹಾಲ್ ಟು ಕೀಟೋನ್ ಆಗುತ್ತೆ, ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಸ್ಟಾಪ್ ಆಗಲ್ಲ. ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಸ್ಟಾಪ್ ಆಗಲ್ಲ. ಇಫ್ ಯು ಆರ್ ಯೂಸಿಂಗ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಸೆಕೆಂಡರಿ ಆಲ್ಕೋಹಾಲ್ ಟು ಕೀಟೋನ್ ಫಾರ್ಮ್ ಆಗುತ್ತೆ. ನೀವು ಮತ್ತೆ ಅದಕ್ಕೆ ಡ್ರಾಸ್ಟಿಕ್ ಕಂಡೀಷನ್ಸ್ ಲೈಕ್ ಹೈ ಟೆಂಪರೇಚರ್ ಏನಾದರೂ ಕೊಟ್ರಿ ಅಂತಂದ್ರೆ ದಟ್ ವಿಲ್ ಗಿವ್ ಯು ಪ್ರೈಮರಿ ಆಲ್ಕೋಹಾಲ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್. ಇಸ್ ದಟ್ ಕ್ಲಿಯರ್? ಐ ರಿಪೀಟ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಆಗೋದಿಲ್ಲ, ಪ್ರೈಮರಿ ಆಲ್ಕೋಹಾಲ್ ಟು ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್ಗೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಟು ಕೀಟೋನ್ ಫಾರ್ಮ್ ಆಗುತ್ತೆ. ಇಫ್ ಯು ಗಿವ್ ಹೈಯರ್ ಟೆಂಪರೇಚರ್, ಆ ಪರ್ಟಿಕ್ಯುಲರ್ ಕೀಟೋನ್ ಕೂಡ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡುತ್ತೆ. ಆಮೇಲೆ
Strong oxidizing agent to secondary alcohol to ketone, yes, yes, yes. Primary alcohol to aldehyde, no, no, no. Primary alcohol to carboxylic acid, yes. We are going to have yes and yes. ಇಲ್ಲಿ ನೋಡ್ರಿ, ಇವು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವಾಗ ನೀವು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿರ್ತೀರಿ, ಅವಾಗ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಸ್ಟಾಪ್ ಆಗುತ್ತೆ. ಅವು ಯಾವ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡೋದಿಲ್ಲ. ಇಸ್ ದಟ್ ಕ್ಲಿಯರ್? And these mild oxidizing agents also convert secondary alcohol to ketone and stop there. Is that clear? Mild oxidizing agents will give you primary alcohol to aldehyde, secondary alcohol to ketone. Strong oxidizing agents will give you primary alcohol directly to carboxylic acid. Secondary alcohols with drastic conditions will give you carboxylic acids. Is that clear, students? Right. ಇಲ್ಲೇ ಮತ್ತೊಂದು ನೆನಪಿಟ್ಕೋಬೇಕು. ಝೋನ್ 3 ಏಜೆಂಟ್ ಅಲ್ಲಿ ಕ್ರೋಮಿಯಂ ಟ್ರೈಆಕ್ಸೈಡ್ ನೀವು ಅಕ್ವಿಯಸ್ ಮೀಡಿಯಂ ಅಥವಾ ಡೈಲ್ಯೂಟ್ ಕಂಡೀಷನ್ ಅಲ್ಲಿ ಯೂಸ್ ಮಾಡಿದ್ರೆ ಇಟ್ ಬಿಕಮ್ ಸ್ಟ್ರಾಂಗ್. ಬಟ್ ಅದೇ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಅ ಪ್ರೈಮರಿ ಆಲ್ಕೋಹಾಲ್, ನಿಮಗೆ ಆಲ್ಡಿಹೈಡ್ಗೆ ಸ್ಟಾಪ್ ಆಗಬೇಕಾಗಿತ್ತಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಕ್ರೋಮಿಯಂ ಟ್ರೈಆಕ್ಸೈಡ್, ದ ಝೋನ್ 3 ಏಜೆಂಟ್ ಇನ್ ದ ಆನ್ಹೈಡ್ರಸ್ ಮೀಡಿಯಂ ವಿಲ್ ಸ್ಟಾಪ್ ಓನ್ಲಿ ಅಟ್ ಆಲ್ಡಿಹೈಡ್. ಇದು ಗೊತ್ತಿರಲಿ. ಝೋನ್ 3 ಏಜೆಂಟು ವಿತ್ ಡೈಲ್ಯೂಟ್ ಆರ್ ಅಕ್ವಿಯಸ್ ಮೀಡಿಯಂ in acetone, it will convert the primary alcohol to carboxylic acid. In the anhydrous medium, primary alcohol only to aldehyde. Adu nenapirali. Is that clear? This is about oxidizing agents. Next is test to distinguish between primary, secondary and tertiary alcohols. ಒಂದು ಟೆಸ್ಟ್ ಇದೆ. ಯಾವ ಟೆಸ್ಟ್ ಇದು? ವಿಕ್ಟರ್ ಮೇಯರ್ಸ್ ಟೆಸ್ಟ್ ಅಂತಾರೆ. ಇದಕ್ಕೆ ಏನಂತಾರ? ವಿಕ್ಟರ್ ಮೇಯರ್ಸ್ ಟೆಸ್ಟ್. ಇಂದ ವಿಕ್ಟರ್ ಮೇಯರ್ಸ್ ಟೆಸ್ಟ್ ನೆನ್ಪಿಟ್ಕೋರಿ. ನೀವೀಗ ಫಿಗರ್ ಔಟ್ ಮಾಡಬೇಕು ಪ್ರೈಮರಿ ಆಲ್ಕೋಹಾಲ್ ಯಾವುದು, ಸೆಕೆಂಡರಿ ಆಲ್ಕೋಹಾಲ್ ಯಾವುದು, ಟರ್ಷರಿ ಆಲ್ಕೋಹಾಲ್ ಯಾವುದು. ಎಲ್ಲ ಆಲ್ಕೋಹಾಲ್ಗೆ ಏನು ಮಾಡ್ತೀರಿ ನೀವು? ಫಾಸ್ಫರಸ್ ವಿತ್ ಅಯೋಡಿನ್ ಆ್ಯಡ್ ಮಾಡ್ತೀರಿ. ಅಂದ್ರೆ ಫಾಸ್ಫರಸ್ ಅಯೋಡೈಡ್ ಆ್ಯಡ್ ಮಾಡಿಬಿಟ್ಟು ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇನ್ ಟು ಆಲ್ಕೋಹಾಲ್ ಟು ಅಲ್ಕೈಲ್ ಅಯೋಡೈಡ್, ಅಲ್ಕೈಲ್ ಅಯೋಡೈಡ್, ಅಲ್ಕೈಲ್ ಅಯೋಡೈಡ್. ಪ್ರೈಮರಿ ಅಲ್ಕೈಲ್ ಅಯೋಡೈಡ್, ಸೆಕೆಂಡರಿ ಅಲ್ಕೈಲ್ ಅಯೋಡೈಡ್, ಟರ್ಷರಿ ಅಲ್ಕೈಲ್ ಅಯೋಡೈಡ್. ವಿತ್ ಸಿಲ್ವರ್ ನೈಟ್ರೈಟ್ ಏನಾಗುತ್ತೆ? ನಿಮಗೆ ನೈಟ್ರೋ ಕಂಪೌಂಡ್ ಸಿಗುತ್ತೆ. ನೈಟ್ರೋ ಕಂಪೌಂಡ್, ದ ನೈಟ್ರೋ ಕಂಪೌಂಡ್ ಯು ಆರ್ ಗೋಯಿಂಗ್ ಟು ಗೆಟ್. ಇಸ್ ದಟ್ ಕ್ಲಿಯರ್? ಇಲ್ಲಿ ನೋಡ್ರಿ, ಯು ಡೋಂಟ್ ಹ್ಯಾವ್ ದ ಮೆಕ್ಯಾನಿಸಮ್ ಫಾರ್ ದಿಸ್. ಜಸ್ಟ್ ನೆನ್ಪಿಟ್ಕೋರಿ, ಇಲ್ಲಿ 2 ಹೈಡ್ರೋಜನ್ ಇದಾವ, ಇಲ್ಲಿ 1 ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ನೇ ಇಲ್ಲ. ಆಮೇಲೆ ನೀವು ನೈಟ್ರಸ್ ಆಸಿಡ್ ಜೊತೆ ಇದನ್ನು ರಿಯಾಕ್ಟ್ ಮಾಡಿದಾಗ, HONO ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ನೈಟ್ರೋಲಿಕ್ ಆಸಿಡ್ ಅನ್ನುವಂಥ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ ಸೆಕೆಂಡ್ರಿಯಲ್ಲಿ ಸಿಡೋ ನೈಟ್ರೋಲ್ ಅಂತ ಬರುತ್ತೆ. ಇಲ್ಲಿ ಹೈಡ್ರೋಜನ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಇದು ರಿಯಾಕ್ಷನೇ ಆಗೋದಿಲ್ಲ. ಡಿಫರೆನ್ಸ್ ಐ ಆಮ್ ಟೆಲಿಂಗ್ ಯು. ವಿತ್ KOH that is going to give you blood red color. With KOH it is going to give you blue color. This is going to give you red color. This is going to give you blue color. This is going to be colorless. Is that clear? What is the order? Phosphorus iodide, silver nitrite, nitrous acid with KOH, red color. Phosphorus iodide, silver nitrite with nitrous acid in KOH, red color sikre kottiruvanta alcohol primary alcohol. Phosphorus iodide, silver nitrite with nitrous acid in KOH, blue color kotre secondary alcohol. Phosphorus iodide, silver nitrite in nitrous acid, no color, tertiary alcohol. Is that clear? Idu ನೆನಪಿಟ್ಕೋರಿ. RCB ಅಲ್ಲ, ಓಕೆ, RBC. ರೆಡ್ ಕಲರ್, ಬ್ಲೂ ಕಲರ್, ಕಲರ್ಲೆಸ್. ಇದು ಕಲರ್ ಅಲ್ಲ, ಕಲರ್ಲೆಸ್. C for colorless, not color there. Is that clear? Right. Next. Another test I have already explained you. What is this? Lucas test. Lucas test na already explain ಮಾಡಿದೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ನೀವೀಗ ಟರ್ಷರಿ ಆಲ್ಕೋಹಾಲ್ ಏನಾದರೂ ತಗೊಂಡಿದ್ರೆ ಇದರ ಆಕ್ಚುಲಿ ಇದರ ನೆಸೆಸಿಟಿನೇ ಇಲ್ಲ ಅದಕ್ಕೆ. ವಿದೌಟ್ ದಿಸ್ ಇಟ್ ವಿಲ್ ರಿಯಾಕ್ಟ್ ಟು ಗಿವ್ ಯು ಇಮಿಡಿಯೇಟ್ ಪ್ರೆಸಿಪಿಟೇಟ್. ದ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿದ್ರೆ ಸ್ಲೋಲಿ ಪ್ರೆಸಿಪಿಟೇಟ್ ಅಪಿಯರ್ಸ್. ಟರ್ಷರಿ ಆಲ್ಕೋಹಾಲ್ ತಗೊಂಡಿದ್ರೆ ಟರ್ಬಿಡಿಟಿ ಅಪಿಯರ್ಸ್ ಓನ್ಲಿ ಆನ್ ಹೀಟಿಂಗ್, ಅಂದ್ರೆ ಆಟ್ ರೂಮ್ ಟೆಂಪರೇಚರ್ ಇದು ರಿಯಾಕ್ಷನ್ ಆಗೋದೇ ಇಲ್ಲ, ಅಷ್ಟು ಸ್ಲೋ ಆಗುತ್ತೆ. ಸೊ ದೇರ್ ಫೋರ್ ಟರ್ಷರಿ ಆಲ್ಕೋಹಾಲ್ಸ್ ಆರ್ ಮೋರ್ ರಿಯಾಕ್ಟಿವ್ ದನ್ ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಮೋರ್ ರಿಯಾಕ್ಟಿವ್ ದನ್ ಪ್ರೈಮರಿ ಆಲ್ಕೋಹಾಲ್. ಫಾರ್ ಲುಕಾಸ್ ಟೆಸ್ಟ್ ಇಮಿಡಿಯೇಟ್ ಪ್ರೆಸಿಪಿಟೇಟ್ ಸಿಕ್ತು, ಕೊಟ್ಟಿರೋ ಆಲ್ಕೋಹಾಲ್ ಟರ್ಷರಿ, ಸ್ಲೋಲಿ ಸೆಕೆಂಡರಿ,
ರೂಮ್ ಟೆಂಪರೇಚರ್ ಸಿಗಲೇ ಇಲ್ಲ ಪಿಪಿಟಿ ಅಂದರೆ ಪ್ರೈಮರಿ. ಗಾಟ್ ಇಟ್? ರೈಟ್. ಇಲ್ಲೇ ನೋಡ್ರಿ, catalytic reduction. Is that clear? So sorry. Catalytic oxidation. What do we do here? Primary alcohol, vapors of primary alcohol with copper at 300 or 300 degrees Celsius or 573 Kelvin. ಏನಾಗುತ್ತೆ? You are going to be losing hydrogen. If you are losing hydrogen, you can also call it as what? Dehydrogenation. Dehydrogenation. Is that clear? ಇಲ್ಲಿ ನಿಮಗೆ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿದ್ರಿ ಅಂದ್ರೆ ವಿತ್ ಕಾಪರ್, ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿದ್ರಿ ವಿತ್ ಕಾಪರ್ ಅಟ್ ದ ಸೇಮ್ ಕಂಡೀಷನ್, ಮತ್ತೆ ನಿಮಗೆ ಏನಾಗುತ್ತೆ ಇಲ್ಲಿ ಹೈಡ್ರೋಜನ್ ಇಸ್ ಎಲಿಮಿನೇಟೆಡ್. ಅಗೇನ್ ಯು ಕ್ಯಾನ್ ಕಾಲ್ ಇಟ್ ಆಸ್ dehydrogenation. Is that clear? ಇಲ್ಲಿ ಟರ್ಷರಿ ಆಲ್ಕೋಹಾಲ್ ತಗೊಂಡಿದ್ರಿ ಅಂದ್ರೆ ಟರ್ಷರಿ ಆಲ್ಕೋಹಾಲ್ಸ್ ಆರ್ ಸೋ ರಿಯಾಕ್ಟಿವ್ ದಟ್ ಅಟ್ 573 ಕೆಲ್ವಿನ್ ನಿಮ್ಗೆ ಹೀಟ್ ಮಾಡಿದಾಗ ನಿಮಗೆ ಇಲ್ಲಿ ಹೈಡ್ರೋಜನ್ ಹೋಗಲ್ಲ, ವಾಟರ್ ಹೋಗುತ್ತೆ. ಇಟ್ ಅಂಡರ್ಗೋಸ್ ದ ಡಿಹೈಡ್ರೋಜನೇಷನ್. ಟರ್ಷರಿ ಆಲ್ಕೋಹಾಲ್ಸ್ ಆರ್ ವೆರಿ ರಿಯಾಕ್ಟಿವ್. they lose this OH minus form a tertiary butyl carbocation. ಬೀಟಾ ಎಲಿಮಿನೇಷನ್ ಆಗಿಬಿಟ್ಟು ನಿಮಗೆ ವಾಟರ್ ಎಲಿಮಿನೇಟ್ ಆಗುತ್ತೆ. ವಾಟರ್ ಎಲಿಮಿನೇಟ್ ಆದ ಕೂಡಲೇ ನಿಮಗೆ ಅಲ್ಕೀನ್ ಬರುತ್ತೆ, ಸೊ ಇಲ್ಲಿ ಏನಾಗುತ್ತೆ, ಇದು ವಾಟ್ ಇಸ್ ದಿಸ್? ಡಿಹೈಡ್ರೋಜನೇಷನ್ ಅಲ್ಲ, ಇದು ಏನಿದು? ಡಿಹೈಡ್ರೇಷನ್. ಇದು this is another test to distinguish between primary, secondary and tertiary alcohol. Is that clear? ಕಾಪರ್ ಕೆಟಾಲಿಸ್ ಜೊತೆ ನೀವು ಅದನ್ನ ಹೀಟ್ ಮಾಡಿದಾಗ there is a loss of hydrogen. ಲಾಸ್ ಆಫ್ ಹೈಡ್ರೋಜನ್ಗೆ ನೀವು ಡಿಹೈಡ್ರೋಜನೇಷನ್ ಅನ್ಬೋದು ಅಥವಾ ಆಕ್ಸಿಡೇಷನ್ ಕೂಡ ಅನ್ಬೋದು. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಡಿಹೈಡ್ರೋಜನೇಟೆಡ್ ಟು ಆಲ್ಕೋಹಾಲ್ಸ್. ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಡಿಹೈಡ್ರೋಜನೇಟೆಡ್ ಟು aldehydes. Secondary alcohols are dehydrated to ketones. Tertiary alcohols are dehydrated to alkenes. Is that clear? Primary and secondary alcohols dehydrogenation ಆದರೆ tertiary alcohols dehydration ಆಗುತ್ತೆ. That is the difference in observation for primary, secondary and tertiary alcohols. Alcohol ಇದು iodoform reaction. ಇದು ನೋಡ್ರಿ, this is a particular reaction answered by the compounds. ಯಾವ ಕಂಪೌಂಡ್ ಅಲ್ಲಿ CH3 CHOH ಗ್ರೂಪ್ ಇರುತ್ತೋ ಅಥವಾ ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ CH3CO ಗ್ರೂಪ್ ಇರುತ್ತೋ, ಈ ತರ ಗ್ರೂಪ್ ಇದ್ರೆ ಐದರ್ ಇದು ಇಲ್ಲಾಂದ್ರೆ ಇದು, ಈ ತರ ಗ್ರೂಪ್ಸ್ ಇದ್ದರೆ ಅದು ಅಯೋಡೋಫಾರ್ಮ್ ಟೆಸ್ಟ್ ಅನ್ನ ಆನ್ಸರ್ ಮಾಡುತ್ತೆ. ಈಗ ನಮಗೆ ಆಲ್ಕೋಹಾಲ್ ಅಲ್ಲಿ ಯಾವ್ದು ಬರುತ್ತೆ? ಇದು ಬರುತ್ತೆ. ಇಸ್ ದಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಇಫ್ ಯು ಹ್ಯಾವ್ CH3 CH3CH ಇಲ್ಲೇ ಒಂದು R ಗ್ರೂಪ್ ಇದೆ ಅಂತ ಅನ್ಕೊಡ್ರಿ. ಸೊ ಆಟೋಮೆಟಿಕಲಿ ಯು ಆರ್ ಹ್ಯಾವಿಂಗ್ ವಾಟ್ ನೌ? ಇದು ಆಲ್ಕೋಹಾಲು, ಇದರಲ್ಲಿ CH3CHOH ಗ್ರೂಪ್ ಇದೆ ಅಲ್ವಾ? ಈ ಥರ ಕಂಪೌಂಡ್ಸ್ಗೆ ನಾವು ಅಯೋಡಿನ್ ಇನ್ NaOH ಆರ್ ಸೋಡಿಯಂ ಹೈಡ್ರಾಕ್ಸೈಡು ಅಯೋಡಿನ್ ಜೊತೆ ರಿಯಾಕ್ಟ್ ಆದರೆ ಸೋಡಿಯಂ ಹೈಪೋ ಅಯೋಡೈಡ್ ಕೊಡುತ್ತೆ. ಈ ಥರ ರಿಯಾಕ್ಟ್ ಆದರೆ ನಮಗೆ ಕಂಪೌಂಡ್ ಏನು ಬರುತ್ತೆ ಅಂತಂದರೆ, ಒನ್ ಆಫ್ ದ ಕಂಪೌಂಡ್ ದಟ್ ವಿ ಗೆಟ್ ಇಸ್ CHI3 ಅನ್ನುವಂಥ ಒಂದು ಕಂಪೌಂಡ್ ಬರುತ್ತೆ, ರೈಟ್? CHI3. ಆಮೇಲೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಸೋಡಿಯಂ ಕಾರ್ಬಾಕ್ಸಿಲೇಟ್ ಸಿಗುತ್ತೆ. ಅದರ ಜೊತೆಗೆ ವಿ ಆರ್ ಗೋಯಿಂಗ್ ಟು ಗೆಟ್ ಸೋಡಿಯಂ ಅಯೋಡೈಡ್ ಆ್ಯಂಡ್ ವಾಟರ್. ಸೊ ಈ ಥರ ಒಂದು ರಿಯಾಕ್ಷನ್ ಆಗುತ್ತೆ. ಸೊ ಯಾವ ಆಲ್ಕೋಹಾಲಲ್ಲಿ CH3CHOH ಗ್ರೂಪ್ ಇರುತ್ತೋ ಅವು ಅಯೋಡಿನ್ ಇನ್ NaOH ಜೊತೆ ಟ್ರೀಟ್ ಮಾಡಿದಾಗ ನಾವೇನಂತೀವಿ? ಅಯೋಡೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನಲ್ಲಿ ನಮಗೆ CHI3 ಫಾರ್ಮ್ ಆಗುತ್ತಲ್ಲ, ಇದಕ್ಕೆ ಅಯೋಡೋಫಾರ್ಮ್ ಅಂತಾರ. ಈ ರಿಯಾಕ್ಷನ್ಗೆ ಅಯೋಡೋಫಾರ್ಮ್ ರಿಯಾಕ್ಷನ್ ಅಂತಾರ. ದಿಸ್ ಇಸ್ CH3 ಇಸ್ ಅಯೋಡೋಫಾರ್ಮ್. ದಿಸ್ ಅಯೋಡೋಫಾರ್ಮ್ ಇಸ್ ಯೆಲ್ಲೋ ಇನ್ ಕಲರ್. ಈ ಯೆಲ್ಲೋ ಕಲರ್ ಬಂತಪ್ಪ ಅಂತಂದ್ರೆ ದ್ಯಾಟ್ ಮೀನ್ಸ್ ದ ಆಲ್ಕೋಹಾಲ್ ನಮಗೆ ಕೊಟ್ಟಿರೋದ್ರಲ್ಲಿ CH3CHOH ಗ್ರೂಪ್ ಇದೆ ಅಂತ ಅರ್ಥ ಆಯ್ತು. ಇಸ್ ದಟ್ ಕ್ಲಿಯರ್? ಯಾವ ಆಲ್ಕೋಹಾಲ್ ಅಲ್ಲಿ ಈ ತರ ಗ್ರೂಪ್ ಇರುತ್ತಲ್ಲ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ವಿ ಕ್ಯಾನ್ ಮೇಕ್ ಅಯೋಡೋಫಾರ್ಮ್ ಟೆಸ್ಟ್. ಈ ತರ ಗ್ರೂಪ್ ಇರೋದು ಪ್ರೈಮರಿ ಆಲ್ಕೋಹಾಲ್ ಅಲ್ಲಿ ಓನ್ಲಿ ಇಥನಾಲ್, ನೆನಪಿರಲಿ,
only primary alcohol which answers iodoform test ಯಾವುದು ethyl alcohol CH3CH2OH ಇದರಲ್ಲಿ ಮಾತ್ರ CH3CHOH ಗ್ರೂಪ್ ಇರೋದು. ಇಸ್ ದಟ್ ಕ್ಲಿಯರ್? ಇದನ್ನ ಬಿಟ್ಟು ಕೀಟೋನ್ಸ್ ಅಲ್ಲಿ CH3CO ಗ್ರೂಪ್ ಕೂಡ ಈ ಪರ್ಟಿಕ್ಯುಲರ್ ಟೆಸ್ಟ್ ಕೊಡುತ್ತೆ. ಸೊ ರಿಮೆಂಬರ್, ಫಾರ್ ಅಯೋಡೋಫಾರ್ಮ್ ಟೆಸ್ಟ್ ಫಾರ್ ಆಲ್ಕೋಹಾಲ್ ಈ ಗ್ರೂಪ್ ಇರಬೇಕು, CH3CHOH ಗ್ರೂಪ್ ಇರಬೇಕು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. This is all about alcohols. With this we can next go to what? Phenols. Okay, right. First is preparation of phenols. Phenols alli nodri, first we can prepare them from chlorobenzene. Chlorobenzenes undergo what mechanism? Benzyne mechanism. ಒಂದು benzyne mechanism ಅಂತ ಬರುತ್ತೆ, where you will be having a benzyne formation ಆಗಿರುತ್ತೆ. ರೈಟ್, ಬೆನ್ಸೈನ್ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ ಯಾವಾಗ? ಕ್ಲೋರೋಬೆನ್ಝೀನು ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಅಟ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್. ಓನ್ಲಿ ಕ್ಲೋರೋಬೆನ್ಝೀನ್ ಅಟ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್ ಮಾತ್ರ ರಿಯಾಕ್ಟ್ ಆಗುತ್ತೆ, ಬಿಕಾಸ್ ಯು ನೋ ದಾಟ್ CCl ಬಾಂಡ್ ಈಸ್ ಹ್ಯಾವಿಂಗ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರೋದ್ರಿಂದ ಈ ಬಾಂಡ್ ತುಂಬಾ ಸ್ಟ್ರಾಂಗ್ ಇರುತ್ತೆ, ಈಸಿಲಿ ರೀಪ್ಲೇಸ್ ಆಗೋದಿಲ್ಲ. ಸೊ ದೇರ್ ಫೋರ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್ ಕೊಟ್ಟಾಗ ಮಾತ್ರ ಕ್ಲೋರೋಬೆನ್ಝೀನ್ ಅನ್ನುವಂಥ ಒಂದು ಕಂಪೌಂಡು ರಿಯಾಕ್ಟ್ ಆಗಿಬಿಟ್ಟು ನಮಗೆ ಸೋಡಿಯಂ ಫಿನೇಟ್ ಕೊಡುತ್ತೆ, ಫಾಲೋಡ್ ಬೈ ಆಸಿಡಿಫಿಕೇಶನ್ ನಮಗೆ ಫೈನಲಿ ಫಿನಾಲ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಅದೇ ರೀತಿ ಕ್ಲೋರೋಬೆನ್ಝೀನು, ಇಫ್ ವಿ ಪಾಸ್ ಸ್ಟೀಮ್ ಆನ್ ಇಟ್, ನಥಿಂಗ್ ಬಟ್ ವಾಟರ್ ಅಟ್ 700 Kelvin ವಿತ್ ದ ಸಿಲಿಕಾ ಆಸ್ ದ ಕೆಟಲಿಸ್ಟ್ ಯೂಸ್ ಮಾಡಿದಾಗಲೂ ಕೂಡ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ OH ಗ್ರೂಪ್ ಹಿಯರ್. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಾಶ್ಚಿಕ್ ಪ್ರೊಸೆಸ್ ಅಂತಾರೆ. ಏನಂತಾರ? ರಾಶ್ಚಿಕ್ಸ್ ಪ್ರೊಸೆಸ್. So from chlorobenzene we can prepare phenol by these two methods. One is benzyne mechanism, other one is Raschig process. Similarly, from sodium benzene sulfonate, this is from benzene sulfonic acid. Benzene sulfonic acid ಬೆನ್ಝೀನ್ ಸಲ್ಫೋನೇಷನ್ ಮಾಡಿದಾಗ ಬೆನ್ಝೀನ್ ಸಲ್ಫಾನಿಕ್ ಆಸಿಡ್ ಏನು ಬರುತ್ತೋ ಅಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಪಾಸ್ ಮಾಡಿದರೆ ಅಗೇನ್ ಯಾವ ಮೆಕ್ಯಾನಿಸಮ್ ಆಗುತ್ತೆ ಇಲ್ಲಿ? ಇದು ಕೂಡ ಬೆನ್ಝೈನ್ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ. ಅಕಾರ್ಡಿಂಗ್ ಟು ಬೆನ್ಝೈನ್ ಮೆಕ್ಯಾನಿಸಮ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಫ್ಯೂಸ್ ಮಾಡಿದಾಗ ನಮಗೆ ಸಿಗೋದು ಸೋಡಿಯಂ ಫಿನೇಟ್ ಸಿಗುತ್ತೆ. ಡೈಲ್ಯೂಟ್ HCl ಆಸಿಡಿಫಿಕೇಶನ್ ಮಾಡಿದಾಗ ಫೈನಲಿ ನಮಗೆ ಫಿನಾಲ್ ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ಫಿನಾಲ್ ಫ್ರಮ್ ಕ್ಲೋರೋಬೆನ್ಝೀನ್ ಆಸ್ ವೆಲ್ ಆಸ್ benzene sulfonic acid. Is that clear? Both of them are following benzyne mechanism. Nenperli. Next, from cumene. What is cumene? Isopropyl benzene. Ille nodri. We have this is isopropyl benzene is obtained by what? Idano cumene na hang prepare ಮಾಡ್ತೇವೆ? Benzene plus propene. Friedel-Crafts reaction ಆಗುತ್ತದು. ಆ ಫ್ರಿಡೆಲ್-ಕ್ರಾಫ್ಟ್ ರಿಯಾಕ್ಷನ್ ಮಾಡಿದಾಗ ನಮಗೆ ಕ್ಯೂಮಿನ್ ಬರುತ್ತೆ. ಇದೇ ಕ್ಯೂಮಿನ್ಗೆ ನಾವೇನಂತೀವಿ? ಐಸೋಪ್ರೊಪೈಲ್ ಬೆನ್ಝೀನ್ ಅಂತೀವಿ. ಇದನ್ನು ನಾವು ಆಕ್ಸಿಡೇಷನ್ ಮಾಡಿದಾಗ, ಏರಿಯಲ್ ಆಕ್ಸಿಡೇಷನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಬರುತ್ತೆ. ಅಪಾನ್ ಹೀಟಿಂಗ್ at 360 Kelvin ವಿತ್ ಡೈಲ್ಯೂಟ್ H2SO4 ಆರ್ ಆಸಿಡಿಫಿಕೇಶನ್, ಇದು ನಮಗೆ ಏನು ಕೊಡುತ್ತೆ? ಎರಡು ಆಫ್ ಈಕ್ವಲ್ ಇಂಪಾರ್ಟೆನ್ಸ್, ಅಂದರೆ ಎರಡು ಆಫ್ ಈಕ್ವಲ್ ಈಲ್ಡ್ ಇರುವಂಥ ಫಿನಾಲ್ ಮತ್ತು ಅಸಿಟೋನ್ ಅನ್ನು ಕೊಡುತ್ತೆ. ಇದು ತುಂಬ ಸಲ ಕೇಳಿದಾರ್ರಿ ಎಕ್ಸಾಮಲ್ಲಿ, ನೆನ್ಪಿಟ್ಲಿ. ಓಕೆ, ಕ್ಯೂಮಿನ್ ಅನ್ನು ಆಕ್ಸಿಡೇಷನ್ ಮಾಡಿದಾಗ ಬರುವಂಥ ಕಂಪೌಂಡು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. at benzylic carbon oxidation ಆಗುತ್ತೆ. ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಇದನ್ನ ಡೈಲ್ಯೂಟ್ H2SO4 ಆಸಿಡಿಫಿಕೇಶನ್ ಮಾಡಿ ಹೀಟ್ ಮಾಡಿದಾಗ ಇಟ್ ವಿಲ್ ಡಿಕಂಪೋಸ್ ಟು ಗಿವ್ ಅಸ್ ಫಿನಾಲ್ ಅಂಡ್ ಅಸಿಟೋನ್. ನೆನಪಿರಲಿ, ರೈಟ್? From diazonium salt. Diazonium salts are what? Highly unstable. They are stable only at 0 to 5 degree. ಅಂತ ಡಯಾಸೋನಿಯಂ ಸಾಲ್ಟ್ ಅನ್ನ ಸ್ವಲ್ಪ ನಾವು ವಾಟರ್ ಹಾಕಿ ಅದನ್ನು ವಾರ್ಮ್ ಮಾಡಿಬಿಟ್ಟರೆ ಏನಾಗುತ್ತೆ? ವಿ ವಿಲ್ ಹ್ಯಾವ್ OH ಗ್ರೂಪ್ ಹಿಯರ್, HCl ಫಾರ್ಮ್ ಆಗುತ್ತೆ, ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್. ಇದನ್ನ ಅಮೈನ್ಸ್ ಚಾಪ್ಟರ್ ಅಲ್ಲಿ ಕೂಡ ನೀವು ಇದನ್ನ ಕಲಿತೀರಿ. ಇಸ್ ದಟ್ ಕ್ಲಿಯರ್? ವಿ ಕ್ಯಾನ್ ಪ್ರಿಪೇರ್ ಫಿನಾಲ್ಸ್ ಬೈ ಕ್ಲೋರೋಬೆನ್ಝೀನ್, by benzyne mechanism, and we can prepare by cumene process as well as from benzene diazonium salt. Is that clear?
ರೈಟ್. ನೆಕ್ಸ್ಟ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಫಸ್ಟ್ ಪ್ರಾಪರ್ಟಿ ಯಾವುದು? ಅಸಿಡಿಕ್ ನೇಚರ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಫಿನಾಲ್ is acidic in nature. It has the ability, if it is in water, it has the ability to give H plus to water and form phenoxide ion and form H3O plus. ಇಲ್ಲೇ ನೋಡ್ರಿ, ಫಿನಾಲು ಆಸ್ ಅ ಆಸಿಡ್ H ಪ್ಲಸ್ ಕೊಟ್ಟು ಕೂಡಲೇ ಏನಾಗುತ್ತದು? ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಇಫ್ ಯು ಕನ್ಸಿಡರ್ ದಿಸ್ ಫಿನಾಕ್ಸೈಡ್ ಅಯಾನ್, ಈ ಫಿನಾಕ್ಸೈಡ್ ಅಯಾನ್ ಅನ್ನ ನೀವು ಕನ್ಸಿಡರ್ ಮಾಡಿದರೆ, ದಿಸ್ ಇಸ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್. ಹೌದಲ್ಲ ಹೇಳಿ? ದಿಸ್ ಇಸ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್, ರೈಟ್? ಸಿನ್ಸ್ ಇಟ್ ಇಸ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್, ಇದು ಸ್ಟೇಬಲ್ ಇರೋದ್ರಿಂದ equilibrium would shift towards this side because it is more stable. Why it is more stable? It is stabilized by resonance. Phenol is also stabilized by resonance, but phenol resonance structure, phenoxide ions resonance structure ನೋಡಿದ್ರೆ equivalent structures, more stable structures ನಿಮಗೆ ಸಿಗೋದು phenoxide ion ಅಲ್ಲಿ. So therefore phenoxide ion is more stable compared to phenol. ಅದನ್ನ ನೀವು ಥಿಯರಿಯಲ್ಲಿ ಕಲಿತೀರಿ. So therefore phenoxide ion is more stable. Therefore phenol will act as an acid by losing a proton. Is that clear? ಇದರದೇ ಅಸಿಡಿಟಿಯನ್ನು ನಾವು ಆಲ್ಕೋಹಾಲ್ ಜೊತೆ ಕಂಪೇರ್ ಮಾಡಿದರೆ, ದ ಸೇಮ್ ಅಲ್ಕಾಕ್ಸೈಡ್ ಏನಾದ್ರು, ಸೇಮ್ ಆಲ್ಕೋಹಾಲ್ ನಮಗೆ ಏನಾದರೂ H ಪ್ಲಸ್ ಅನ್ನು ಕೊಟ್ಟು ಅಲ್ಕಾಕ್ಸೈಡ್ ಅಯಾನ್ ಫಾರ್ಮ್ ಆಗಿದ್ದರೆ, ಇಲ್ಲಿ ಇಟ್ ಈಸ್ ನಾಟ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್. ಇಟ್ ಈಸ್ ನಾಟ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್ ಅಂದರೆ ಇದು H ಪ್ಲಸ್ ಕೊಡೋ ಚಾನ್ಸೇ ಇಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಈಸಿಲಿ H ಪ್ಲಸ್ ಕೊಡೋಂಥ ಚಾನ್ಸ್ ಇಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ಕಂಪೇರ್ ಟು ಇವೆರಡನ್ನೂ ಕಂಪೇರ್ ಮಾಡಿದಾಗ, ಫಿನಾಕ್ಸೈಡ್ ಅಯಾನು ಮತ್ತು ಅಲ್ಕಾಕ್ಸೈಡ್ ಅಯಾನ್ ಸ್ಟೆಬಿಲಿಟಿ ಕಂಪೇರ್ ಮಾಡಿದಾಗ, ಇಟ್ ಈಸ್ ವೆರಿ ಮಚ್ ವಿಸಿಬಲ್ ದ್ಯಾಟ್ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್. ಬಿಕಾಸ್ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್, ಫಿನಾಲ್ ಕ್ಯಾನ್ ಈಸಿಲಿ ಲೂಸ್ ಪ್ರೋಟಾನ್. ಎಷ್ಟು ಈಸಿಲಿ ಪ್ರೋಟಾನ್ ಲಾಸ್ ಮಾಡ್ಕೊಳ್ಳುತ್ತೋ ಅಷ್ಟು ಆಸಿಡ್ ಅಂತಿರಲ್ಲ. ಸೊ ದೇರ್ ಫೋರ್ ಅಲ್ಲಿಗೆ ಏನು ಕನ್ಫರ್ಮ್ ಆಯಿತು? ಆಸ್ ಫಾರ್ ಆಸ್ ಅಸಿಡಿಟಿ ಈಸ್ ಕನ್ಸರ್ನ್ಡ್, ನಮ್ಮದು ಫಿನಾಲ್ ಈಸ್ ಸ್ಟ್ರಾಂಗರ್ ದ್ಯಾನ್ water as well as alcohol. This is the order of acidity you should be knowing as far as now study ಮಾಡಿರ್ತಕ್ಕಂಥ ಆಲ್ಕೋಹಾಲ್, ವಾಟರ್ ಮತ್ತೆ ಫಿನಾಲ್. ಇಸ್ ದಟ್ ಕ್ಲಿಯರ್? ರೈಟ್. ಈ ಫಿನಾಲ್ ಅಲ್ಲಿ ಇಫ್ ಯು ಕನ್ಸಿಡರ್ ದ ಪ್ರೆಸೆನ್ಸ್ ಆಫ್ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬಹುದು ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರಬಹುದು. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ that will stabilize, electron withdrawing group ಇದ್ದರೆ that will stabilize the negative charge. Therefore ಅದು ಏನು ಮಾಡುತ್ತೆ? it will increase the acidity. Electron donating group ಇದ್ದರೆ it is going to decrease the acidity of phenol. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? Presence of electron withdrawing group on phenol increase the acidity of phenol. Presence of electron donating on phenol decreases the acidity on phenol. Because electron withdrawing group negative charge ಅನ್ನ ಡಿಸ್ಪರ್ಸ್ ಮಾಡುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ನೆಗೆಟಿವ್ ಚಾರ್ಜ್ ಅನ್ನ ಇನ್ಕ್ರೀಸ್ ಮಾಡಿಬಿಟ್ಟು ಡಿಸ್ಟೆಬಿಲೈಸ್ ಮಾಡುತ್ತೆ. Therefore, as far as stability of phenoxide ion is concerned, that is more with electron withdrawing group, less with electron donating group. Therefore, electron withdrawing group ಇದ್ರೆ acidity ಹೆಚ್ಚಾಗಿರುತ್ತೆ, electron donating group ಇದ್ರೆ acidity ಕಡಿಮೆ ಆಗಿರುತ್ತೆ. So with that said, if you consider phenol ಅಲ್ಲಿ ನಿಮ್ಮದೇ ನೈಟ್ರೋ ಗ್ರೂಪ್ ಇದ್ದರೆ, ಇಫ್ ಯು ಕನ್ಸಿಡರ್ 3 ನೈಟ್ರೋ ಗ್ರೂಪ್ಸ್, ಇದಕ್ಕೇನಂತೀರಿ? ಪಿಕ್ರಿಕ್ ಆಸಿಡ್ ಅಂತೀರಿ. 3 ನೈಟ್ರೋ ಗ್ರೂಪ್ಸ್ ಇದ್ದರೆ ದಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಆಸಿಡಿಕ್ ದ್ಯಾನ್ ದ ಫಿನಾಲ್ ವೇರ್ ದೇರ್ ಆರ್ 2 ನೈಟ್ರೋ ಗ್ರೂಪ್ಸ್, ದ್ಯಾನ್ ದ ಫಿನಾಲ್ ವೇರ್ ದೇರ್ ಇಸ್ 1 ನೈಟ್ರೋ ಗ್ರೂಪ್. ಇಲ್ಲೇ 1 ನೈಟ್ರೋ ಗ್ರೂಪ್ ಇದ್ದಾಗ ದ ಕಾಂಪಿಟೇಷನ್ ಈಸ್ ಬಿಟ್ವೀನ್ ಪ್ಯಾರಾನೈಟ್ರೋಫಿನಾಲ್ and orthonitrophenol and metanitrophenol. Is that clear? The strongest would be picric acid because there are 3 nitro groups there. Here there are only 2 electron withdrawing groups. Here there is 1 electron withdrawing group. ಈಗ ಪ್ರಶ್ನೆ ಬಂದಿರೋದು ಆರ್ಥೋ ಮತ್ತೆ ಪ್ಯಾರಾಗ್ ಹೋಲಿಸಿದ್ರೆ ಪ್ಯಾರಾನೇ ಯಾಕೆ ಮೋರ್ acidic? Why para is more acidic ಅನ್ನೋಕ್ಕಿಂತ why ortho is less acidic? ಇದು
ಆರ್ಥೋ ಪೊಸಿಷನ್ ಅಲ್ಲಿ ನೈಟ್ರೋ ಗ್ರೂಪ್ ಇದೆ ಅಲ್ವಾ, ಅದು ವಿತ್ ಹೈಡ್ರೋಜನ್ ಬಾಂಡಿಂಗ್ ಈ ಹೈಡ್ರೋಜನ್ ಅನ್ನ ಹೋಲ್ಡ್ ಮಾಡುತ್ತೆ. ರಿಲೀಸ್ ಆಫ್ H ಪ್ಲಸ್ ಇಲ್ಲಿ ಡಿಫಿಕಲ್ಟ್ ಆಗುತ್ತೆ ಸ್ವಲ್ಪ. ದಟ್ ಈಸ್ ದ ರೀಸನ್ ಆರ್ಥೋ ನೈಟ್ರೋಫಿನಾಲ್ ಇಸ್ ಲೆಸ್ ಅಸಿಡಿಕ್ ದನ್ ಪ್ಯಾರಾನೈಟ್ರೋಫಿನಾಲ್. ಸೊ ಬಟ್ ವೈ ಡಸ್ ಮೆಟಾನೈಟ್ರೋಫಿನಾಲ್ ಇಸ್ ದ ಲೀಸ್ಟ್ ಅಸಿಡಿಕ್? ಬಿಕಾಸ್ ಇಲ್ಲಿ ನೈಟ್ರೋ ಗ್ರೂಪ್ ಏನು ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಾ ಇದೆ ಅಲ್ವಾ, ಅಲ್ಲಿ ಇಟ್ ಈಸ್ ನಾಟ್ ವಿಡ್ರಾಯಿಂಗ್ ವಿತ್ ದ R effect, it is withdrawing by I effect. Andre here it is withdrawing by minus R as well as minus I. Here it is withdrawing by minus I as well as minus R. But illidaga at meta position no resonance effect is operated. Only it is withdrawing by minus I effect. Is that clear? Andre withdrawal effect ಅಲ್ಲಿ ಕಡಿಮೆ ಇರೋದ್ರಿಂದ acidity ಕೂಡ ಅಲ್ಲಿ ಕಡಿಮೆ ಇರುತ್ತೆ. ಇವೆಲ್ಲದಕ್ಕಿಂತ ಕಡಿಮೆ ಇರೋದು ಯಾವುದು? ಫಿನಾಲ್. ಇವೆಲ್ಲ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಸೊ ಆಲ್ ದೀಸ್ ಆರ್ ಗೋಯಿಂಗ್ ಟು ಬಿ ಮೋರ್ ಆಸಿಡಿಕ್ ದನ್ ಫಿನಾಲ್. ಇದೇ ರೀತಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಲೈಕ್ ಮಿಥೈಲ್ ಗ್ರೂಪ್, ಮಿಥಾಕ್ಸಿ ಗ್ರೂಪ್, NH2 ಗ್ರೂಪ್ ಇವೆಲ್ಲ ಇತ್ತಂತಂದ್ರೆ ಅಸಿಡಿಟಿ ಅಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲಿ ವಾಟ್ ಯು ಹ್ಯಾವ್ ಟು ಲರ್ನ್ ಇಸ್ ದಿಸ್ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ ಅಲ್ವಾ. ಈ ಫಿನಾಲು ನಾವು ಇದನ್ನ ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡಿದರೆ, ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ನೋ ರಿಯಾಕ್ಷನ್ ಅಗೇನ್. ಇಸ್ ದಟ್ ಕ್ಲಿಯರ್? ಬಟ್ ಈ ಫಿನಾಲದ್ದು ಅಸಿಡಿಟಿ ಹೆಚ್ಚಾಗತ್ತಲ್ಲ ಯಾವಾಗ? ದ ಸೇಮ್ ಫಿನಾಲ್ ವಿತ್ 3 ನೈಟ್ರೋ ಗ್ರೂಪ್ಸ್ ಇರಬಹುದು, ಆರ್ ದ ಸೇಮ್ ಫಿನಾಲ್ ವಿತ್ 2 ನೈಟ್ರೋ ಗ್ರೂಪ್ಸ್ ಇರಬಹುದು, ಅವಾಗೂ ಎಸಿಡಿಟಿ ಜಾಸ್ತಿ ಇರುತ್ತೆ. ಆರ್ ದ ಸೇಮ್ ಫಿನಾಲ್ ವಿತ್ ನೈಟ್ರೋ ಗ್ರೂಪ್ ಅಟ್ ಪ್ಯಾರಾ ಪೊಸಿಷನ್ ಇರಬಹುದು. ದೀಸ್ 3 ಇವು 3 ಏನಿದಾವಲ್ಲ ಇದನ್ನ ನಾವು ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ರೆಸ್ಪೆಕ್ಟಿವ್ ಸೋಡಿಯಂ ಸಾಲ್ಟ್ ಸಿಗುತ್ತೆ with nitro groups at these particular positions, plus namage carbonic acid sigutte which will decompose to give us carbon dioxide. Is that clear? ಯಾವ ಫಿನಾಲು ಬೈಕಾರ್ಬೋನೇಟ್ ನಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ? ಪಿಕ್ರಿಕ್ ಆಸಿಡ್, 2,4-dinitro ಮತ್ತೆ ಪ್ಯಾರಾನೈಟ್ರೋ, ಬಿಕಾಸ್ ದರ್ ಅಸಿಡಿಟಿ is more but not phenol. Is that clear? ಫಿನಾಲ್ದು ಕೂಡ ಅಸಿಡಿಟಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡೋಷ್ಟು ಏನು ಅಸಿಡಿಟಿ ಇರೋದಿಲ್ಲ. It is more acidic than water as well as alcohol, but not so acidic to react with sodium bicarbonate or decompose sodium bicarbonate to give you carbon dioxide. Artha aita? Right. Iga, let us go to second chemical property of phenol, which is electrophilic substitution reaction of phenol. Is that clear? Electrophilic substitution reaction of phenol alli phenol anna ನೀವು ಬ್ರೋಮಿನೇಷನ್ ಮಾಡ್ತೀರಿ. ಬ್ರೋಮಿನೇಷನ್ ಅಂತಂದ್ರೆ it is one of the electrophilic substitution reaction where Br plus is added. Polarity is developed in this and Br plus is added. Br plus ಎಲ್ಲಾಗುತ್ತೆ? ಈ ಫಿನಾಲ್ ಅಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಆರ್ಥೋ ಪೊಸಿಷನ್ಗೆ Br ಹೋಗುತ್ತೆ ಮತ್ತೆ ಪ್ಯಾರಾ ಪೊಸಿಷನ್ಗೆ Br ಹೋಗುತ್ತೆ. ಆರ್ಥೋ ಅಂಡ್ ಪ್ಯಾರಾ ಬ್ರೋಮೋ ಸಿಗುತ್ತೆ ನಿಮಗೆ ಇಲ್ಲಿ. ಅದೇ ನೀವು ಬ್ರೋಮಿನೇಷನ್ ಅನ್ನ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಆರ್ ಬ್ರೋಮಿನ್ ವಾಟರ್ ನಲ್ಲಿ ಬ್ರೋಮಿನೇಷನ್ ಮಾಡಿದ್ರೆ, ಇಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಮಾಡಿದಿರಿ, ಅಲ್ಲಿ ಫಿನಾಕ್ಸೈಡ್ ಅಯೋನ್ ಆಗೋದಿಲ್ಲ, ಅಯೋನೈಸ್ ಆಗೋದಿಲ್ಲ, ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಬ್ರೋಮಿನ್ ವಾಟರ್ನಲ್ಲಿ ಮಾಡಿದರೆ ಇದರದು ಅಯೋನೈಸೇಷನ್ ಆಗುತ್ತೆ, ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ. ರಿಯಾಕ್ಟಿವಿಟಿ ಜಾಸ್ತಿ ಆಗೋದ್ರಿಂದ ನಿಮಗೆ ಇಲ್ಲಿ ಟ್ರೈ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಯು ವಿಲ್ ಗೆಟ್ ದ Br ಆಟ್ ಆಲ್ ದ 3 ಪೊಸಿಷನ್ಸ್. ಇದು 2,4,6 ಟ್ರೈಬ್ರೋಮೋಫಿನಾಲ್ ಸಿಗುತ್ತೆ. ಇಲ್ಲೂ ಬ್ರೋಮಿನೇಷನ್, ಇಲ್ಲೂ ಬ್ರೋಮಿನೇಷನ್. ಆರ್ಗ್ಯಾನಿಕ್ ಮೀಡಿಯಂನಲ್ಲಿ ಲಿಮಿಟೆಡ್ ಬ್ರೋಮಿನೇಷನ್, ಅಕ್ವಿಯಸ್ ಮೀಡಿಯಂನಲ್ಲಿ ರಿಯಾಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಟ್ರೈ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಡಿಫರೆನ್ಸ್ ಅರ್ಥ ಮಾಡ್ಕೊಡ್ರಿ. ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಲ್ಲಿ ನೀವು ನೈಟ್ರೇಷನ್ ಏನಾದರೂ ಮಾಡಿದರೆ, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ನಿಂದ ನೀವು ನೈಟ್ರೇಷನ್ ಏನಾದರೂ ಮಾಡಿದರೆ, ಸೇಮ್ ಲೈಕ್ ಬ್ರೋಮಿನೇಷನ್, ಯು ಆರ್ ಗೋಯಿಂಗ್ ಟು ಗೆಟ್ ಆರ್ಥೋನೈಟ್ರೋಫಿನಾಲ್ ಅಂಡ್ ಪ್ಯಾರಾನೈಟ್ರೋಫಿನಾಲ್, ವೇರ್ ಆಬ್ವಿಯಸ್ಲಿ ಇದು ಮೈನರ್ ಇರುತ್ತೆ, ಇದು ಮೇಜರ್ ಇರುತ್ತೆ. ಆರ್ಥೋ ವುಡ್ ಬಿ ಮೈನರ್, ವೇರ್ ಆಸ್ ದಿಸ್ ವುಡ್ ಬಿ ಪ್ಯಾರಾ ವುಡ್ ಬಿ ಮೇಜರ್ ಡ್ಯೂ ಟು ಸ್ಟೆರಿಕ್ ಹಿಂಡ್ರೆನ್ಸ್ ಅಟ್ ಆರ್ಥೋ ಪೊಸಿಷನ್. ಅದೇ ಒಂದು ವೇಳೆ ನೈಟ್ರೇಷನ್ ಅನ್ನ ನೀವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಲ್ಲಿ ಮಾಡಿದರೆ ಯು ವಿಲ್ ಬಿ ಗೆಟಿಂಗ್ ಸಫಿಷಿಯಂಟ್ ಅಮೌಂಟ್ ಆಫ್ ನೈಟ್ರೋ ಗ್ರೂಪ್ ಇದು ಜನರೇಟ್ ಮಾಡಿರುತ್ತೆ. ಸೊ ದೇರ್ ಫೋರ್ ಯು ವಿಲ್ ಬಿ ಗೆಟಿಂಗ್ 2,4,6 ಟ್ರೈನೈಟ್ರೋಫಿನಾಲ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಿಕ್ರಿಕ್ ಆಸಿಡ್.
ಪಿಕ್ರಿಕ್ ಆಸಿಡ್. ಇಲ್ಲೇ ಒಂದು ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ನೀವು ನೈಟ್ರೇಷನ್ ಏನಾದರೂ ಮಾಡಿದಿರಿ ಅಂದರೆ ಈ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ನಾಟ್ ಓನ್ಲಿ ನೈಟ್ರೇಷನ್ಗೆ ಹೆಲ್ಪ್ ಆಗುತ್ತೆ ಬಟ್ ಆಲ್ಸೋ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅದು. ಆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು ಸರ್ಟನ್ ಅಮೌಂಟ್ ಆಫ್ ಫಿನಾಲನ್ನು ಆಕ್ಸಿಡೈಸ್ ಮಾಡುತ್ತೆ. ಆಕ್ಸಿಡೈಸ್ ಮಾಡಿ ಡೈಕೀಟೋನೋ ಈ ಥರ ಕಂಪೌಂಡ್ಸನ್ನು ಫಾರ್ಮ್ ಮಾಡ್ಬೋದು ಅದು. ಅದಕ್ಕೆ ನಮ್ಮದು ಸ್ವಲ್ಪ ಫಿನಾಲು ಆಕ್ಸಿಡೈಸ್ ಆಗಿ ಹೋಗಿಬಿಡುತ್ತೆ, ಇನ್ನೊಂದು ಸ್ವಲ್ಪ ಫಿನಾಲು ಪಿಕ್ರಿಕ್ ಆ್ಯಸಿಡ್ ಆಗುತ್ತೆ. ಸೊ ಅದಕ್ಕೆ ಪಿಕ್ರಿಕ್ ಆ್ಯಸಿಡ್ದು ಈಲ್ಡ್ ಇಲ್ಲಿ ಕಡಿಮೆ ಸಿಗುತ್ತೆ ನಮಗೆ. ಈಲ್ಡ್ ಈಸ್ ಲೆಸ್. ಇದನ್ನು ಕ್ವಶನ್ ಕೇಳ್ಬೋದು ನಿಮಗೆ ಅವರು, ಫಿನಾಲನ್ನು ನೈಟ್ರೇಟಿಂಗ್ ಮಿಕ್ಸ್ಚರ್ ಜೊತೆ ನೈಟ್ರೇಷನ್ ಮಾಡಿದಾಗ ಈಲ್ಡು ಪಿಕ್ರಿಕ್ ಆ್ಯಸಿಡ್ದು ಕಡಿಮೆ ಸಿಗುತ್ತೆ. ವೈ? ಬಿಕಾಸ್ ಆಫ್ ದ ಪಾರ್ಷಿಯಲ್ ಆಕ್ಸಿಡೇಷನ್ ಆಫ್ ಫಿನಾಲ್ ಬೈ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟ್ ಇದನ್ನು ಅದನ್ನೇ ನೈಟ್ರೇಷನ್ ಹೆಂಗೆ ಮಾಡ್ತೀವಿ, ಫಸ್ಟ್ ಸಲ್ಫೋನೇಷನ್ ಮಾಡ್ತೀವಿ. ಸಲ್ಫೋನೇಷನ್ ಮಾಡಿದಾಗ ನೋಡ್ರಿ ಸ್ಟೂಡೆಂಟ್ಸ್, ವಿ ಆರ್ ಗೋಯಿಂಗ್ ಟು ಗೆಟ್ ಆರ್ಥೋ ಪೊಸಿಷನಲ್ಲಿ ಸಲ್ಫೋ ಗ್ರೂಪು, ಪ್ಯಾರಾ ಪೊಸಿಷನಲ್ಲಿ ಸಲ್ಫೋ ಗ್ರೂಪ್ ಸಿಗುತ್ತೆ ಫಸ್ಟ್ ಸಲ್ಫೋನೇಷನ್ ಮಾಡಿದಾಗ. ಸಲ್ಫೋನೇಷನ್ ಮಾಡಿ ಆದ ಕೂಡಲೇ ಈ ಸಲ್ಫೋನಿಲ್ ಗ್ರೂಪ್ ಏನಿದೆ ಅಲ್ವಾ, ಇಟ್ ಇಸ್ ಅ ವೆರಿ ಗುಡ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಅದಕ್ಕೆ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಆಕ್ಟಿವೇಟ್ ದ ಬೆನ್ಝೀನ್ ರಿಂಗ್. ಅದು ಆಕ್ಟಿವೇಟ್ ಮಾಡಿದಾಗ ಆಮೇಲೆ ನೀವೇನಾದರೂ ನೈಟ್ರೇಷನ್ ಮಾಡಿದರೆ ಇಟ್ ವಿಲ್ ಓಕೆ ದಿಸ್ ಸಲ್ಫೋನಿಲ್ ಗ್ರೂಪ್, ಈ ಸಲ್ಫೋನೇಷನ್ ಮಾಡಿದ ಕೂಡಲೇ ಸಲ್ಫೋನಿಲ್ ಗ್ರೂಪ್ ಏನು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಬಂದಿದೆ ಅಲ್ವಾ, ಸೊ ಇಟ್ ಈಸ್ ಗೋಯಿಂಗ್ ಟು ಡಿಆಕ್ಟಿವೇಟ್ ದ ಬೆನ್ಝೀನ್. ಆ್ಯಂಡ್ ಇಟ್ ವಿಲ್ ಪುಲ್ ದ ಎಲೆಕ್ಟ್ರಾನ್ ಫ್ರಮ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಎಲೆಕ್ಟ್ರಾನ್ ಪುಲ್ ಮಾಡೋದ್ರಿಂದ ನಿಮ್ಮ ನೈಟ್ರೇಷನ್ ಎಲ್ಲಾಗುತ್ತೆ, ಈಗ ನೈಟ್ರೇಷನ್ ಇದಕ್ಕೆ ಸಂಬಂಧಪಟ್ಟಂಥ ಮೆಟಾ ಪೊಸಿಷನಲ್ಲಿ ಆಗುತ್ತೆ. ಇದಕ್ಕಿದು ಆರ್ಥೋನ, ಇದಕ್ಕಿದು ಮೆಟಾ ಅಲ್ವಾ, ರೈಟ್. ಇದು ಮೆಟಾ ಡೈರೆಕ್ಟಿಂಗ್ ಆಗುತ್ತೆ ಬಿಕಾಸ್ ಇಟ್ ಪುಲ್ಸ್ ಎಲೆಕ್ಟ್ರಾನ್ ಆ್ಯಂಡ್ ಎನ್ಹ್ಯಾನ್ಸಸ್ ದ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಟು ಮೆಟಾ ಪೊಸಿಷನ್. ಅವಾಗ ಏನು ಫಾರ್ಮ್ ಆಗುತ್ತೆ ಸ್ಟೂಡೆಂಟ್ಸ್ ನಿಮಗೆ ಫಾರ್ಮ್ ಆಗೋದು, ಇಲ್ಲೇ OH ಇರುತ್ತೆ, ಇಲ್ಲೇ ನಿಮಗೆ ನೈಟ್ರೋ ಗ್ರೂಪ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಅ ವೆರಿ ಗುಡ್ ಲಿವಿಂಗ್ ಗ್ರೂಪ್ ಆಲ್ಸೋ. ಇಲ್ಲೇ ಹೋಗ್ಬಿಟ್ಟು ನೈಟ್ರೋ ಅಲ್ಲೂ ಬರುತ್ತೆ. ಸೊ ನೈಟ್ರೋ ಗ್ರೂಪ್ ದೇರ್ ಆಲ್ಸೋ ಇಟ್ ಕಮ್ಸ್. ಈ ಥರ ನಿಮಗೆ ಪಿಕ್ರಿಕ್ ಆಸಿಡ್ ಸಿಗುತ್ತೆ. ಇಲ್ಲಿ ಈಲ್ಡ್ ಈಸ್ ಹೈ, ಹಿಯರ್ ಈಲ್ಡ್ ಈಸ್ ಹೈ. ಇಸ್ ದಟ್ ಕ್ಲಿಯರ್? ಐ ರಿಪೀಟ್, ನೈಟ್ರೇಷನ್ ಮಾಡುವಾಗ ಹೈ ಈಲ್ಡ್ ಬರಬೇಕಂತಂದ್ರೆ ಫಸ್ಟ್ ಸಲ್ಫೋನೇಷನ್ ಮಾಡ್ತೀವಿ. ಸಲ್ಫೋನೇಷನ್ ನಿಮಗೆ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಗೆ ಏನು ಸಲ್ಫೋನೇಷನ್ ಆಗುತ್ತೆ ಅಲ್ವಾ, ದಟ್ ಈಸ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇಟ್ ವಿಲ್ ಡಿಆಕ್ಟಿವೇಟ್ ದ ಬೆನ್ಝೀನ್, ಅಲೌ ದ ನೈಟ್ರೋ ಗ್ರೂಪ್ ಟು ಅಟ್ಯಾಕ್ ಎಟ್ ದ ಮೆಟಾ ಪೊಸಿಷನ್. ಅಟ್ ದ ಸೇಮ್ ಟೈಮ್ ವಿತ್ ನೈಟ್ರೇಷನ್ ಇದು ಎಲಿಮಿನೇಟು ಕೂಡ ಆಗುತ್ತೆ. ಇಟ್ ಇಸ್ ಅ ವೆರಿ ಗುಡ್ ಲಿವಿಂಗ್ ಗ್ರೂಪ್ ಆಲ್ಸೋ. ಸೊ ದೇರ್ ಫಾರ್ ನೈಟ್ರೋ ಗ್ರೂಪ್ ಅದರ ಪೊಸಿಷನ್ಗೆ ಬಂದಾಗ ವಿ ವಿಲ್ ಗೆಟ್ 2,4,6 ಟ್ರೈನೈಟ್ರೋ ಫಿನಾಲ್ ವಿದೌಟ್ ದ ಆಕ್ಸಿಡೇಷನ್ ಆಫ್ ಎನಿ ಫಿನಾಲ್. ನಮಗೆ ನೈಟ್ರಿಕ್ ಆಸಿಡ್ ಈಲ್ಡ್ ಇಲ್ಲಿ ಹೈ ಸಿಗುತ್ತೆ. ಅದೇ ರೀತಿ ಸಲ್ಫೋನೇಷನ್ ಮಾಡಿದಾಗ ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಆರ್ಥೋ ಆ್ಯಂಡ್ ಪ್ಯಾರಾ ಹೈಡ್ರಾಕ್ಸಿ ಸಲ್ಫೋನಿಕ್ ಆಸಿಡ್ ಸಿಗುತ್ತೆ. ಸಲ್ಫೋನೇಷನ್ ಇಸ್ ಅಗೇನ್ ಆರ್ಥೋ ಆ್ಯಂಡ್ ಪ್ಯಾರಾ ಬಿಕಾಸ್ OH ಗ್ರೂಪ್ ಇಸ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಇರೋದ್ರಿಂದ. Is that clear? All these are electrophilic substitution reactions as far as halogenation, nitration and sulfonation is concerned. Is that clear students? Next, Riemann-Tiemann reaction. Illi Riemann-Tiemann reaction alli navu ಏನು ಮಾಡ್ತೀವಿ, we are going to react. This is one of the very important reaction again. Riemann-Tiemann reaction alli ಏನು ಮಾಡ್ತೀವಿ ನೋಡ್ರಿ, we are going to react phenol with chloroform in a basic medium. Phenol with chloroform in a basic medium. ಇಲ್ಲಿ ನಿಮಗೆ ಏನು ಕೊಡುತ್ತೆ, here you are going to have, ಇಲ್ಲಿ OH ಬರುತ್ತೆ, ಇಲ್ಲಿ CHO ಬಂದ್ಬಿಟ್ಟು ನಿಮಗೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಬರುತ್ತೆ. ಸ್ಯಾಲಿಸಿಲ್ ಆಲ್ಡಿಹೈಡ್ ಅಥವಾ ಇದ್ರದ್ದು 2-hydroxybenzaldehyde ಬರುತ್ತೆ. IUPAC ನೇಮ್ 2-hydroxybenzaldehyde ಬರುತ್ತೆ. Okay, got it? Right. ಇಲ್ಲೇ ನೋಡ್ರಿ ಏನಾಗುತ್ತೆ, ವಾಟ್ ಹ್ಯಾವ್ ಯು ಟೇಕನ್, ಕ್ಲೋರೋಫಾರ್ಮ್ ತಗೊಂಡಿದ್ದೀರಲ್ವಾ, ರೈಟ್. ಯು ಆರ್ ಹ್ಯಾವಿಂಗ್ CHCl3. ಯಾವ ಮೀಡಿಯಮಲ್ಲಿ, ಬೇಸಿಕ್ ಮೀಡಿಯಮಲ್ಲಿ ತಗೊಂಡಿದ್ದೀರಲ್ಲ. ಸೊ ಬೇಸಿಕ್ ಮೀಡಿಯಮಲ್ಲಿ H+ ಇಲ್ಲೇ ಬಂದ್ಬಿಟ್ಟು, ಇಫ್ ಯು ಲೂಸ್ ವಾಟರ್, ವಾಟ್ ಆರ್ ಯು ಲೆಫ್ಟ್ ವಿತ್, ಕ್ಲೋರಿನ್, 3 chlorine with carbon having a negative charge because ಇವು ಎಲೆಕ್ಟ್ರಾನ್ ಕಾರ್ಬನ್ ಮೇಲೆ ಬಂದಿರುತ್ತೆ. Now this chlorine would be leaving to generate what, Cl- ಬಿಟ್ಟರೆ ನಮಗೆ ಇಲ್ಲಿ ಏನು ಸಿಗುತ್ತೆ, as carbon is electron rich, if chlorine leaves what will happen,
ದಿಸ್ ಕಾರ್ಬನ್ ವುಡ್ ಬಿ ಲೆಫ್ಟ್ ನ್ಯೂಟ್ರಲ್. ದಿಸ್ ಕಾರ್ಬನ್ ವುಡ್ ಬಿ ಲೆಫ್ಟ್ ನ್ಯೂಟ್ರಲ್. ಇದಕ್ಕೇನಂತಾರ ಡೈಕ್ಲೋರೋಕಾರ್ಬನ್. ಡೈಕ್ಲೋರೋಕಾರ್ಬಿನ್. ದಿ ಡೈಕ್ಲೋರೋಕಾರ್ಬಿನೇ ಇದರಲ್ಲಿ ಎಲೆಕ್ಟ್ರೋಫೈಲ್. ಡೈಕ್ಲೋರೋಕಾರ್ಬಿನ್ ಈಸ್ ವಾಟ್? ದ ಎಲೆಕ್ಟ್ರೋಫೈಲ್ ಇನ್ ರಿಮರ್-ಟಿಮನ್ ರಿಯಾಕ್ಷನ್. ಇಸ್ ದಟ್ ಕ್ಲಿಯರ್? ಇಲ್ಲಿ ಈ ಫಿನಾಲ್ ಅನ್ನು ನಾವು ಎದ್ರಲ್ಲಿ ತೊಗೊಂತೀವಿ, ಮತ್ತೆ ಬೇಸಿಕ್ ಮೀಡಿಯಮಲ್ಲಿ ತೊಗೊಂಡಿರ್ತೀವಲ್ಲ. ಇನ್ ಬೇಸಿಕ್ ಮೀಡಿಯಮ್ ಲಾಸ್ ಆಫ್ ವಾಟರ್ ಆದ ಕೂಡಲೇ ಏನು ಫಾರ್ಮ್ ಆಗುತ್ತೆ? ಫಿನಾಕ್ಸೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಫಿನಾಕ್ಸೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲಿ ದ ಡೈಕ್ಲೋರೋಕಾರ್ಬಿನ್ ವುಡ್ ಆಕ್ಟ್ ಆಸ್ ದ ಎಲೆಕ್ಟ್ರೋಫೈಲ್. Is that clear? Here already what are you having? You are having hydrogen. If these electrons come here, what you will have? Double bond already H ಇದೆ ಅಲ್ಲಿ. ಈ ಎಲೆಕ್ಟ್ರಾನ್ ಇಲ್ಲಿ ಬಂದರೆ ಆ ಎಲೆಕ್ಟ್ರಾನ್ ಯೂಸ್ ಮಾಡಿಕೊಂಡು CCl2 would form a bond. Electrons are still with carbon. ಅವಾಗ if these electrons come here, ನಿಮಗೆ ಇಲ್ಲಿ ಡಬಲ್ ಬಾಂಡ್ ಸಿಗುತ್ತೆ. ಯಾಕೆ ಇದನ್ನು ಬರಿತಾ ಇದ್ದೀನಿ ಅಂತಂದ್ರೆ ಒಂದ್ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ರಿಮರ್-ಟಿಮನ್ ರಿಯಾಕ್ಷನ್ ಅಲ್ಲಿ ಏನೇನು ಫಾರ್ಮ್, ಯಾವುದು ಫಾರ್ಮ್ ಆಗಲ್ಲ, ಔಟ್ ಆಫ್ ದ ಗಿವನ್ ಆಪ್ಷನ್ ರಿಮರ್-ಟಿಮನ್ ರಿಯಾಕ್ಷನ್ ಅಲ್ಲಿ ಯಾವ್ದು ಫಾರ್ಮ್ ಆಗಲ್ಲ ಅಂತ ಕೇಳಿದ್ದಾರೆ. ನಿಮಗೆ ಏನೇನು ಫಾರ್ಮ್ ಆಗುತ್ತೆ ಅಂತ ಮೊದಲು ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್? ರೈಟ್. ಸೊ ನೌ ವಾಟ್ ವಿಲ್ ಹ್ಯಾಪನ್ ಇಸ್ these electrons would shift here and this would come here. ಈ H ಪ್ಲಸ್ ಇಲ್ಲೇ ಬರುತ್ತೆ. ಅವಾಗ you would have all the 3 bonds in benzene. ಇಲ್ಲಿ O ಮೈನಸ್ ಬರುತ್ತೆ. ಇಲ್ಲೇ ನಿಮಗೆ CHCl2 ಸಿಗುತ್ತೆ. ಇದನ್ನ ನೀವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಬಹುದು. 2 OH ನಿಂದ 2 Cl ಅನ್ನ ತೆಗೆದುಬಿಟ್ರಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ O ಮೈನಸ್. ಇಲ್ಲೇನು ಸಿಗುತ್ತೆ? 2 OH ಹೋಗಿ 2 Cl ಹೋಗಿ ನಿಮಗೆ 2 OH ಬರುತ್ತೆ. ಅಂಡ್ ದಿಸ್ ಅಪಾನ್ ಡಯಾಲ್ ಇರೋದ್ರಿಂದ ಇಟ್ ವಿಲ್ ಬಿ ಅನ್ಸ್ಟೇಬಲ್. ಇಟ್ ವಿಲ್ ಈಸಿಲಿ ಲೂಸ್ ಅ ವಾಟರ್ ಮಾಲಿಕ್ಯೂಲ್. ಅವಾಗ ನಿಮಗೆ ಏನು ಸಿಗುತ್ತೆ? O ಮೈನಸ್. ಇಲ್ಲೇ ಆಲ್ಡಿಹೈಡ್ ಗ್ರೂಪ್ ಬರುತ್ತೆ. ಇದನ್ನ ನೀವು ಆಸಿಡಿಫೈ ಮಾಡಿದರೆ ಫೈನಲಿ ನಿಮಗೇನು ಸಿಗುತ್ತೆ? ಇಲ್ಲಿ CHO ಗ್ರೂಪ್ ಇದೆ, ಇಲ್ಲಿ OH ಗ್ರೂಪ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ರಿಮರ್-ಟಿಮನ್ ರಿಯಾಕ್ಷನ್. ರಿಮರ್-ಟಿಮನ್ ರಿಯಾಕ್ಷನ್ ಅಲ್ಲಿ ಡೈಕ್ಲೋರೋ ಕಾರ್ಬಿನ್ ಈಸ್ ದ ಎಲೆಕ್ಟ್ರೋಫೈಲ್ ಅಂತ ಮೊದಲು ಗೊತ್ತಿರಬೇಕು. ಆಮೇಲೆ ಫಿನಾಕ್ಸೈಡ್ ಅಯಾನ್ ಫಾರ್ಮ್ ಆಗಿದೆ ಅನ್ನೋದು ಗೊತ್ತಿರಬೇಕು. ಇದೇ ಫಿನಾಕ್ಸೈಡ್ ಅಯಾನ್ದು ಬೇರೆ ಬೇರೆ ರೆಸಾನೆನ್ಸ್ ಸ್ಟ್ರಕ್ಚರ್ಸ್ ಕೊಡ್ತಾರೆ ಅವರು ಆಪ್ಷನ್ ಅಲ್ಲಿ. ಇಸ್ ದಟ್ ಕ್ಲಿಯರ್? ಯು ಶುಡ್ ರಿಮೆಂಬರ್ ದಟ್ ಫಿನಾಕ್ಸೈಡ್ ಅಯಾನ್ ಇಸ್ ಆಲ್ಸೋ ಫಾರ್ಮ್ಡ್. ಅಂಡರ್ಸ್ಟುಡ್? Right. So this is about it. Next, Kolb's reaction. Students, Kolb's reaction ಅಲ್ಲಿ ಏನು ಮಾಡ್ತೀರಿ ನೀವು? You will be taking sodium phenate ತಗೊಂಡಿರ್ತೀರಿ. Sodium phenate ನ carbon dioxide if you pass. So what are you going to get? You are going to get ಇಲ್ಲೇ carbon dioxide would be acting as a electrophile. So Na plus would come here to form a stable salt of sodium carboxylate. ಆಮೇಲೆ ಇಲ್ಲಿರೋದು H ಇಲ್ಲಿ ಹೋಗುತ್ತೆ. And this is subjected to acidification. ಇಲ್ಲೇ ಏನು ಸಿಗುತ್ತೆ ನಿಮಗೆ? OH and COOH. Is that clear? Kolb's reaction ಅಲ್ಲಿ you start with sodium phenate and you get sodium salicylate. Sodium salicylate and you get salicylic acid. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, COOH ಎಲ್ಲಿ ಬಂದಿದೆ ನಿಮ್ದು? ಈ ಪರ್ಟಿಕ್ಯುಲರ್ ಗ್ರೂಪ್ ಆರ್ಥೋದಲ್ಲಿ ಬಂದಿದೆ. ಯಾವಾಗ? ಇಫ್ ಯು ಆರ್ ಯೂಸಿಂಗ್ ಸೋಡಿಯಂ ಫಿನಾಕ್ಸೈಡ್. ಸಪೋಸ್ ನೀವೇನಾದರೂ ಇಲ್ಲಿ ಪೊಟ್ಯಾಷಿಯಂ ಫಿನಾಕ್ಸೈಡ್ ಅನ್ನ ಯೂಸ್ ಮಾಡಿದಿರಿ ಅಂತಂದ್ರೆ, ಸಿನ್ಸ್ ಪೊಟ್ಯಾಷಿಯಂ ಸೈಜು ಸೋಡಿಯಂಗಿಂತ ಜಾಸ್ತಿ ಇರೋದ್ರಿಂದ ಇಲ್ಲಿ ಆರ್ಥೋ ಅಟ್ಯಾಕ್ ಸ್ವಲ್ಪ ಸ್ಟೆರಿಕ್ ಹಿಂಡರೆನ್ಸ್ನಿಂದ ಆಗೋದಿಲ್ಲ. ಆವಾಗ ಈ ಪೊಟ್ಯಾಷಿಯಂ ಇದು ಸೋಡಿಯಂ CONA ಗ್ರೂಪ್ ಏನಿದೆ ಅಲ್ವಾ, ದ್ಯಾಟ್ ವುಡ್ ಕಮ್ ಅಟ್ ದ ಪ್ಯಾರಾ ಪೊಸಿಷನ್. ಫೈನಲಿ ನಿಮಗೇನು ಸಿಗುತ್ತೆ? ಇಲ್ಲಿ OH ಬರುತ್ತೆ, ಇಲ್ಲಿ COOH ಬರುತ್ತೆ. ದಿಸ್ ವುಡ್ ಬಿ ಮೇಜರ್ ಪ್ರಾಡಕ್ಟ್. ಯಾವಾಗ ಪೊಟ್ಯಾಷಿಯಂ ಫಿನೇಟ್ ಅನ್ನು ಯೂಸ್ ಮಾಡಿದ್ರೆ ಪ್ಯಾರಾ ಪೊಸಿಷನ್ ಅಲ್ಲಿ OH ಅಂಡ್ COOH ಇರ್ತಿತ್ತು. ದ್ಯಾಟ್ ವುಡ್ ಬಿ ಯುವರ್ ಮೇಜರ್ ಪ್ರಾಡಕ್ಟ್. ಆಸ್ ಫಾರ್ ಆಸ್ ಸೋಡಿಯಂ ಫಿನಾಕ್ಸೈಡ್ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಆರ್ಥೋ ಪೊಸಿಷನ್ ಅಲ್ಲಿ ನಿಮ್ದು ಮೇಜರ್ ಪ್ರಾಡಕ್ಟ್ ಬರುತ್ತೆ. ಇಸ್ ದಟ್ ಕ್ಲಿಯರ್?
ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ನಾಟ್ ಆಲ್ವೇಸ್ ಯು ಗೆಟ್ ದಿಸ್. ಸೋಡಿಯಂ ಫಿನಾಕ್ಸೈಡ್ ಬದಲಿ ಪೊಟ್ಯಾಷಿಯಂ ಫಿನಾಕ್ಸೈಡ್ ಕೊಟ್ಟರೆ ದಿಸ್ ಈಸ್ ಯುವರ್ ಮೇಜರ್ ಪ್ರಾಡಕ್ಟ್. ಇಸ್ ದಟ್ ಕ್ಲಿಯರ್? ರೈಟ್. Friedel-Crafts reaction or Friedel-Crafts alkylation. Ile nodri, OH is what? It will be activating the benzene by minus R effect alva. So it will activate the benzene at ortho as well as para position. Avaga nimma electrophile yaudili alkyl, ille yaudu acyl. So automatically nimma product ena bartava OH as it is, nimma methyl group ortho position gu barabodu, nimma electrophile methyl group para position allu barutte. So this would be your major and obviously this would be your minor. Adhe riti acylation madidre here you would be getting COCH3, here you would be getting COCH3 at the para position. At the para position. Is that clear? Idikenantara, what is the IUPAC name of this? Idu 1, idu 2, 2 hydroxy acetophenone, 4 hydroxy acetophenone. Is that clear? So this would be major, this would be minor. Alkylation, acylation. This is Friedel-Crafts reaction of phenol. Okay na? Coupling reactions anta baratte. Coupling reactions of phenol with diazonium salt, and this is phthalic anhydride. Phthalic anhydride. Is that clear? Ille nodri. What will happen here? Here this will act as an electrophile. Okay. So here you are going to get para-hydroxy azobenzene. Para-hydroxy azobenzene. ಈ ತರ ನೈಟ್ರೋಜನ್ N2 ಪ್ಲಸ್ ಅಟ್ ದ ಎಂಡ್ ಇತ್ತಂದ್ರೆ ಡಯಾಜೋನಿಯಂ ಅಂತಾರ. ಅದೇ ನೈಟ್ರೋಜನ್ ಆಟಮ್ಸು ಇನ್ ಬಿಟ್ವೀನ್ ಇದ್ರೆ, ಮಾಲಿಕ್ಯೂಲ್ ಇನ್ ಬಿಟ್ವೀನ್ ಇದ್ದಲ್ರೆ ಅಜೋ ಅಂತಾರ ಅದಕ್ಕೆ. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ para-hydroxy azobenzene. ಇಸ್ ದಟ್ ಕ್ಲಿಯರ್? ರೈಟ್. ಸೊ ಹೌ ಎಕ್ಸಾಕ್ಟ್ಲಿ ದಿಸ್ ರಿಯಾಕ್ಷನ್ ವಿಲ್ ಹ್ಯಾಪನ್? ಇಲ್ಲೇ ಏನಿರುತ್ತಲ್ಲ ಒಂದು ಎಚ್, ಇಲ್ಲೇ ಏನೊಂದು ಎಚ್ ಇರುತ್ತಲ್ಲ, ರೈಟ್? ನೌ yeah, I'll write it separately and show you. Yeah, idu nimma diazonium chloride, idu nimma phenol. Yes, phenol is what? It activates the benzene, so it allows the electrophile to attack at para position. So in between ಏನು loss ಆಗುತ್ತೆ? HCl loss ಆಗುತ್ತೆ. So benzene, diazo, benzene, OH, benzene, azo, benzene, OH. Is that clear? ಅದೇ ರೀತಿ ನೋಡ್ರಿ ಥ್ಯಾಲಿಕ್ ಆನ್ಹೈಡ್ರೈಡ್ ಜೊತೆ if you react it with phthalic anhydride, what will happen? Here you are going to get, if you have phthalic anhydride and here you are going to have a phenol. Phthalic anhydride with phenol. What would be lost here? A molecule of water would be lost. ನಿಮಗೆ ಏನು ಬರುತ್ತೆ ಪ್ರಾಡಕ್ಟ್ ಇಲ್ಲಿ? Yes, here you are going to have phenol. ಇದು structure of phenolphthalein. Phenolphthalein form ಆಗುತ್ತೆ. Is that clear? Got it? This is how coupling reaction takes place. During coupling reaction, electrophilic substitution reaction is taking place. Is that clear? Right. Apart from those reactions, phenol also undergoes some reactions like this. Phenol we treated with zinc dust. Phenol anna ನೀವು zinc dust ಜೊತೆ heat ಮಾಡಿದ್ರಿ ಅಂತಂದ್ರೆ phenol will lose oxygen, undergoes what? Reduction. ಅಂದ್ರೆ zinc reduces phenol to benzene and zinc would be oxidized to zinc oxide. So phenol is converted to benzene by zinc dust. Similarly, phenol anna ನಾವು oxidation ಮಾಡಿದ್ರೆ, in presence of acidic conditions ನಾವು oxidation ಮಾಡಿದ್ರೆ, it gives you benzoquinone. It gives you benzoquinone. Phenol oxidizes to diketone like this. Phenol anna ನೀವು hydrogenation ಮಾಡಿದ್ರೆ, it gives you cyclohexanol.
ಸೈಕ್ಲೋಹೆಕ್ಸನಾಲ್. ಅದೇ ರೀತಿ ನೀವು ಫಿನಾಲ್ ಅನ್ನ ನ್ಯೂಟ್ರಲ್ ಫೆರಿಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ವಾಯ್ಲೆಟ್ ಕಲರ್ ಕಾಂಪ್ಲೆಕ್ಸ್. ವಾಯ್ಲೆಟ್ ಕಲರ್ ಕಾಂಪ್ಲೆಕ್ಸ್, ಟ್ರೈಫಿನೈಲ್ ಫೆರೇಟ್ ಕಾಂಪ್ಲೆಕ್ಸ್. ಟ್ರೈಫಿನೈಲ್ ಫೆರೇಟ್ ಕಾಂಪ್ಲೆಕ್ಸ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅನ್ನ ನಾವು ಇಟ್ ಈಸ್ ಯೂಸ್ಡ್ ಆಸ್ ಅ ಟೆಸ್ಟ್. It is used as a test to distinguish between alcohol and phenol. Which of the following is a test to distinguish between alcohol and phenol? Andre, this is one of the tests. Neutral ferrichloride test. Neutral ferrichloride jote phenol violet color complex kodutte, alcohol will not give that. Is that clear? So these are some reactions of phenol. Artha aita? So preparation of phenol and chemical properties of phenol aitala. Apart from that, we can next now go to ethers. If you consider ether, general formula entry ROR, the oxygen has a 2 lone pair of electrons. The oxygen in the ether is what? sp3 hybridized. With sp3 hybridization, you will be expecting 109 degree, 109.5 degree expect ಮಾಡ್ತಿರಲ್ಲ. But this ether is having a bent structure. And because there is lone pair of electrons, bond pair of electrons repel ಮಾಡೋದ್ರಿಂದ they come close. At the same time ಈ ಎರಡು ಗ್ರೂಪ್ಸ್ repel ಕೂಡ ಆಗ್ತಾ ಇರುತ್ತೆ. So therefore the bond angle is been found to be about 110 degrees, slightly more than expected. In ethers the bond angle is slightly more than expected because of the repulsion between these groups. Is that clear, students? Suppose if R and R dash, if you consider R and R dash to be same, ಇದಕ್ಕೇನಂತಾರ symmetrical ethers, or if R and R dash are not same, we can call it as mixed or unsymmetrical ethers. Is that clear? Alkyl group idre aliphatic, aryl group, one of them is aryl group idre aromatic ethers, we can call them as. Artha aita? Now preparation of ethers from alkyl halides. Preparation of ethers from alkyl halides with sodium alkoxide, RONA. RONA is nothing but sodium alkoxide. ಸೋಡಿಯಂ ಅಲ್ಕೋಕ್ಸೈಡ್ ಜೊತೆ ಅಲ್ಕೈಲ್ ಹಲೈಡ್. ಇಲ್ಲೇ ನೋಡ್ರಿ, ಸೋಡಿಯಂ ಅಲ್ಕೋಕ್ಸೈಡ್ ಜೊತೆ ಅಲ್ಕೈಲ್ ಹಲೈಡ್ ಅನ್ನ ನಾವು ಟ್ರೀಟ್ ಮಾಡಿದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ವಾಟ್? ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಓಕೆ, ಇಲ್ಲಿ ನಿಮ್ಮ ಅಲ್ಕೋಕ್ಸೈಡ್ ಅಯಾನು ಇಟ್ ವಿಲ್ ಅಟ್ಯಾಕ್ ಆನ್ ದ ಅಲ್ಕೈಲ್ ಗ್ರೂಪ್ ವೇರ್ ಎಕ್ಸ್ ವುಡ್ ಬಿ ಎ ಲಿವಿಂಗ್ ಗ್ರೂಪ್. ಏನಾಗುತ್ತೆ? -NaX. ನಿಮ್ಮ ಅಲ್ಕೋಕ್ಸೈಡ್ ಅಯಾನು ಆರ್ ಮೇಲೆ ಅಟ್ಯಾಚ್ ಆದ ಕೂಡಲೇ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ಈಥರ್. This alkoxide ion is coming from behind. Andre what mechanism is followed here? SN2 mechanism is followed. X is your living group, alkoxide ion attacks from behind. So SN2 mechanism follow ಆಗುತ್ತೆ. SN2 mechanism follow ಆಗುತ್ತೆ ಅಂದ್ರೆ ನಿಮ್ಮ ಅಲ್ಕೈಲ್ ಹಲೈಡ್ ಯಾವ್ದು ಇರಬೇಕು? ಪ್ರೈಮರಿ ಅಲ್ಕೈಲ್ ಹಲೈಡ್ ಇರಬೇಕು. ಈ ಅಲ್ಕೈಲ್ ಗ್ರೂಪ್ ಬೇಕಾದ್ರೆ ಪ್ರೈಮರಿ ಇರಲಿ, ಸೆಕೆಂಡರಿ ಇರಲಿ ಅಥವಾ ಟರ್ಷರಿ ಇರಲಿ, ಓಕೆ. But this has to be primary to give you good yield of ethers. Is that clear, students? Williamson's ether synthesis is a nucleophilic substitution reaction of alkoxide ion on the alkyl halide. It is going to follow SN2 mechanism. So therefore, ನಿಮ್ಮ alkyl halide should be what? Primary ಇರಬೇಕು. Is that clear? Suppose ಇಲ್ಲಿ alkoxide ion ಇದೆ, sodium alkoxide ಇದೆ. ಇಲ್ಲಿ ಏನಾದರೂ ನಿಮ್ಮದು if this is your secondary alkyl halide, ಇಲ್ಲೇ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ ಈಥರು ಕೊಡುತ್ತೆ. ಅಂಡ್ ಇದು ಇಫ್ ದಿಸ್ ಅಂಡರ್ಗೋಸ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗಿಬಿಟ್ಟು ನಿಮಗೆ ಅಲ್ಕೀನ್ ಕೂಡ ಕೊಡುತ್ತೆ. ಇಲ್ಲಿ ಯಾವಾಗ? ಇದು ಸೆಕೆಂಡರಿ ಅಲ್ಕೈಲ್ ಹಲೈಡ್ ಇದ್ದಾಗ. ದ ಸೇಮ್ ಅಲ್ಕಾಕ್ಸೈಡ್, ದ ಸೇಮ್ ಸೋಡಿಯಂ ಅಲ್ಕಾಕ್ಸೈಡ್ ಜೊತೆ ಸಪೋಸ್ ಇಲ್ಲಿ ಏನಾದರೂ ಟರ್ಷರಿ ಅಲ್ಕೈಲ್ ಹಲೈಡ್ ಇದ್ರೆ ನಿಮಗೆ ಪ್ರಿಡಾಮಿನೆಂಟ್ಲಿ ಅಲ್ಕೀನ್ ಮಾತ್ರ ಸಿಗುತ್ತೆ. Is that clear? So as long as you want to prepare only a pure ether, your alkyl halide should be primary. Nimma alkyl halide should be primary. Is that clear? For example, nodri, even if you consider CH3ONA, sodium tertiary butoxide ಜೊತೆ ನಿಮ್ದು methyl chloride ಇದ್ದರೆ ಇಲ್ಲಿ ನಿಮ್ಮ ಟರ್ಷರಿ ಬ್ಯೂಟಾಕ್ಸೈಡ್ ಅಯಾನ್ ವುಡ್ ಬಿ adding on to give you what? Methyl tertiary butyl
ಈಥರ್ ಸಿಗುತ್ತೆ. ದ ರಿವರ್ಸ್ ಇಸ್ ನಾಟ್ ಟ್ರೂ. ಇದನ್ನೇ ನೀವು ರಿವರ್ಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ CH3 CCH3 CH3Cl, ಇಲ್ಲಿ ಏನಾಯ್ತು, ಪ್ರೈಮರಿ ಅಲ್ಕೈಲ್ ಅಲೈಡ್ ಇದೆ ಅಲ್ವಾ, ಓನ್ಲಿ ಫೋಕಸ್ ಆನ್ ಅಲ್ಕೈಲ್ ಅಲೈಡ್. ಇಲ್ಲಿ ಟರ್ಷರಿ ಅಲ್ಕೈಲ್ ಅಲೈಡ್ ಇದೆ ಅಲ್ವಾ, ಇದಕ್ಕೆ ನೀವೇನಾದರೂ ಸೋಡಿಯಂ ಅಲ್ಕಾಕ್ಸೈಡ್ ಅನ್ನು ಟ್ರೀಟ್ ಮಾಡಿದರೆ ದಿಸ್ ವಿಲ್ ಆಕ್ಟ್ ಆಸ್ ಅ ಬೇಸ್. ಅವಾಗ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್ ಏನಾಗುತ್ತೆ, ಬೀಟಾ ಎಲಿಮಿನೇಷನ್, ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗ್ಬಿಟ್ಟು ಇದು ನಿಮಗೇನು ಕೊಡುತ್ತೆ, CH3 CCH3 ಡಬಲ್ ಬಾಂಡ್ CH2 ಆಗುತ್ತೆ. ಬಿ ವೆರಿ ಕೇರ್ಫುಲ್. You have to just remember what? Alkyl halide should be primary for Williamson's ether synthesis. Is that clear, students? Right. Next, from alcohol. From alcohol, I have already told you, you have taken 2 moles of alcohol, alva? Andre you have taken excess of alcohol. Excess of alcohol ಅನ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ನೀವು ಡಿಹೈಡ್ರೇಟ್ ಮಾಡುವಾಗ, ಇಫ್ ಯು ಹೀಟ್ ಇಟ್ ಅಟ್ 413, ಯು ಆರ್ ಗೋಯಿಂಗ್ ಟು ಗೆಟ್ ಡೈಇಥೈಲ್ ಈಥರ್ ಸಿಗುತ್ತೆ. I have already told it to you when I was telling you about alcohol. Is that clear? Alcohol anna ನಾವು ಡಿಹೈಡ್ರೇಟ್ ಮಾಡ್ತೀವಿ and the product formed is condition dependent. If you are using excess of alcohol at 413 Kelvin, then you are going to get ether, and this ether is obtained by what? Intermolecular dehydration. Dehydration ಅಂದ್ರೆ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್. 2 ಮಾಲಿಕ್ಯೂಲ್ ಮಧ್ಯ ವಾಟರ್ ಎಲಿಮಿನೇಟ್ ಆಗುತ್ತೆ. 2 ಮಾಲಿಕ್ಯೂಲ್ ತೊಗೊಂಡಿದ್ದೀವಿ ಅಂತಂದರೆ ಆಟೋಮೆಟಿಕಲಿ ನಿಮ್ಮ ಆಲ್ಕೋಹಾಲ್ ಎಕ್ಸಸ್ ಆಗಿರಬೇಕು. ಆಸ್ ಫಾರ್ ಆಸ್ ಮೆಕ್ಯಾನಿಸಮ್ ಇಸ್ ಕನ್ಸರ್ನ್, ಇನ್ ದ ಫಸ್ಟ್ ಸ್ಟೆಪ್ ವಾಟ್ ವುಡ್ ಹ್ಯಾಪನ್, ನಿಮ್ಮ C2H5OH ಆಲ್ಕೋಹಾಲ್ ಮಾಲಿಕ್ಯೂಲ್ಗೆ ಯು ಆರ್ ಗೋಯಿಂಗ್ ಟು ಬಿ ಪ್ರೋಟೋನೇಟಿಂಗ್ ಇಟ್. ಅದನ್ನು ಪ್ರೋಟೋನೇಷನ್ ಮಾಡಿದರೆ ನಿಮಗೆ ಸಿಗೋದು ಆಕ್ಸೋನಿಯಂ ಅಯಾನ್, ದಟ್ ಈಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಸಿಗುತ್ತೆ. EH ಪ್ಲಸ್ alcohol ಆಡ್ ಆದ ಕೂಡಲೇ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್. ಇನ್ ದ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಸ್ಟೂಡೆಂಟ್ಸ್, ವಾಟರ್ ಮಾಲಿಕ್ಯೂಲ್ ಏನಾದರೂ ಇನ್ ದ ಸೆಕೆಂಡ್ ಸ್ಟೆಪ್ ಇಫ್ ಇನ್ ದ ಸೆಕೆಂಡ್ ಸ್ಟೆಪ್ 1 more molecule of ethyl alcohol ತಗೋತೀನಿ. 1 more molecule of ethyl alcohol. ಇದು first molecule of ethyl alcohol, ಇದು second molecule of ethyl alcohol. It will act as a nucleophile. As a nucleophile, it will attack on this carbon, whereas ಇದು ಲಿವಿಂಗ್ ಗ್ರೂಪ್ ಆಗುತ್ತೆ. ಅವಾಗ ವಾಟರ್ ಕಂಪ್ಲೀಟ್ಲಿ ಹೋದ ಕೂಡಲೇ ಈ ಆಕ್ಸಿಜನ್ ಈ ಕಾರ್ಬನ್ ಜೊತೆ ಅಟ್ಯಾಚ್ ಆಗುತ್ತೆ. ಸೊ ಇದು ನಾವು ಆ್ಯಡ್ ಮಾಡಿರ್ತಕ್ಕಂಥ 2ನೇ ಮಾಲಿಕ್ಯೂಲ್ ಆಫ್ ಆಲ್ಕೋಹಾಲು, ಆ ಆಕ್ಸಿಜನು C2H5 ಜೊತೆ ಇರುತ್ತೆ. ಈ ಆಕ್ಸಿಜನ್ ಹತ್ರ 2 ಪೇರ್ ಎಲೆಕ್ಟ್ರಾನ್ ಇತ್ತಲ್ಲ, 1 ಪೇರ್ ಎಲೆಕ್ಟ್ರಾನ್ ಯೂಸ್ ಮಾಡ್ಕೊಂಡು ಬಾಂಡ್ ಆದರೆ 1 ಪೇರ್ ಉಳಿತೀಗ, ದಟ್ ಈಸ್ ಪಾಸಿಟಿವ್ ಚಾರ್ಜ್. ಫೈನಲಿ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಡಿಪ್ರೋಟೋನೇಷನ್ ಅಂದರೆ ಲಾಸ್ ಆಫ್ ಪ್ರೋಟಾನ್. ಪ್ರೋಟಾನ್ ಲಾಸ್ ಆದರೆ ಏನು ಸಿಗುತ್ತೆ, C2H5O C2H5 ಅಂದರೆ ನಿಮಗಿಲ್ಲಿ ಡೈಇಥೈಲ್ ಈಥರ್ ಸಿಕ್ತು. ಅದೇ ಆಲ್ಕೋಹಾಲ್ನಿಂದ ಈಥರ್ ಸಿಗಲಿಕ್ಕೆ ಈ ಮೆಕ್ಯಾನಿಸಮ್. ಅದೇ ಆಲ್ಕೋಹಾಲ್ನಿಂದ ಈಥೀನ್ ಸಿಗ್ಲಿಕ್ಕೆ ಏನು ಮಾಡ್ತೀರಿ, ಪ್ರೋಟೋನೇಷನ್, ಲಾಸ್ ಆಫ್ ವಾಟರ್, ದೆನ್ ಡಿಪ್ರೋಟೋನೇಷನ್. ಇಲ್ಲಿ ಪ್ರೋಟೋನೇಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ದೆನ್ ಲಾಸ್ ಆಫ್ ಪ್ರೋಟಾನ್. ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುವಾಗ ಇಲ್ಲಿ ಎಷ್ಟು ಚಿಕ್ಕ ಗ್ರೂಪ್ ಇರುತ್ತೋ, ಇಲ್ಲಿ ಎಷ್ಟು ಚಿಕ್ಕ ಗ್ರೂಪ್ ಇರುತ್ತೆ ಅಷ್ಟು ಈಸಿಲಿ ಇದು SN2 ಮೆಕ್ಯಾನಿಸಮ್ ಆಗುತ್ತೆ. ದ ಗ್ರೂಪ್ ಶುಡ್ ಬಿ ಸ್ಮಾಲರ್ ಹಿಯರ್. ಸೊ ಎಷ್ಟು ಚಿಕ್ಕ ಗ್ರೂಪ್ಸ್ ಇರುತ್ತೆ ಆಲ್ಕೋಹಾಲಲ್ಲಿ ಅಷ್ಟು ಈಸಿಲಿ ಅದು ಈಥರನ್ನು ಕೊಡುತ್ತೆ, ಅಷ್ಟು ಈಸಿಲಿ ಈ ಮೆಕ್ಯಾನಿಸಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್. ರಿಯಾಕ್ಷನ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI. ನೀವು ಈಥರನ್ನು ತಗೊಂಡ್ರೆ ROR, ಒಂದು ಸಿಮೆಟ್ರಿಕಲ್ ಈಥರನ್ನು ತಗೊಂಡ್ರೆ ಅದಕ್ಕೆ ಕೋಲ್ಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸ್ಟಿಲ್ ಹೈಡ್ರೋಜನ್ ಅಯೋಡೈಡ್ ಅನ್ನು ತಗೊಂಡಿದ್ರೆ ಇಲ್ಲಿ ನಿಮಗೇನು ಸಿಗುತ್ತೆ, H+ ಆ್ಯಂಡ್ I-. ಇದು ಸಿಮೆಟ್ರಿಕಲ್ ಇರೋದ್ರಿಂದ ನಿಮ್ಮ H+, ಯುವರ್ H+ ವುಡ್ ಬಿ ಲುಕಿಂಗ್ ಫಾರ್ ಎಲೆಕ್ಟ್ರಾನ್ಸ್. ಆಟೋಮೆಟಿಕಲಿ ನಿಮ್ಮ H+ ಇಲ್ಲಿ ಹೋಗುತ್ತೆ. ಸೊ ಅವಾಗ ನಿಮಗೇನು ಸಿಗುತ್ತೆ, ROR, ದ ಪಾಸಿಟಿವ್ ಚಾರ್ಜ್ ಇಸ್ ಡೆವಲಪ್ಡ್. ಇಸ್ ದಟ್ ಕ್ಲಿಯರ್? ಸೊ ನಾವು ಇವೆರಡು ಬಾಂಡ್ಸ್ ಸೇಮ್ ಇರೋದ್ರಿಂದ, ಸಿಮೆಟ್ರಿಕ್ ಇರೋದ್ರಿಂದ ಯು ಕ್ಯಾನ್ ಬ್ರೇಕ್ ಇಟ್ ಡೌನ್, ರೈಟ್? ಅವಾಗ ನಿಮ್ಗೇನು ಸಿಗುತ್ತೆ, ದೀಸ್ ಎಲೆಕ್ಟ್ರಾನ್ಸ್ ವುಡ್ ಬಿ ಟೇಕನ್ ಅಪ್ ಆನ್ ಆಕ್ಸಿಜನ್. ಅವಾಗ ನಿಮ್ಗೇನು ಸಿಗುತ್ತೆ,
ಆರ್ ಓ ಎಚ್ ಆಯಿತು. ಆ ಆರ್ ಪ್ಲಸ್ ಮೇಲೆ ಯುವರ್ ಐ ಮೈನಸ್ ವುಡ್ ಗೋ ಆ್ಯಂಡ್ ಯು ವುಡ್ ಗೆಟ್ ಆರ್ ಐ. ಎಸ್ ಆರ್ ನೋ? ಸೊ ಇನ್ ಶಾರ್ಟ್, ನೀವು ಒಂದು ಈಥರ್ ಮಾಲಿಕ್ಯೂಲನ್ನು ತಗೊಂಡು ಹೈಡ್ರೋಜನ್ ಹ್ಯಾಲೈಡನ್ನು ಆ್ಯಡ್ ಮಾಡಿದರೆ ಅಲ್ಲಿ ನಿಮಗೇನು ಸಿಗುತ್ತೆ? ಒಂದು ಆಲ್ಕೋಹಾಲು, ಇನ್ನೊಂದು ಅಲ್ಕೈಲ್ ಹಲೈಡ್ ಸಿಗುತ್ತೆ. ದಿಸ್ ಇಸ್ ಇನ್ ಪ್ರೆಸೆನ್ಸ್ ಆಫ್ ಕೋಲ್ಡ್. ಕೋಲ್ಡ್ ಕಂಡೀಷನ್ಸ್ ಆರ್ ಯೂಸ್ ಟು ಸ್ಟೆಬಿಲೈಸ್ ದ ಆಕ್ಸೋನಿಯಂ ಅಯಾನ್. ಆಕ್ಸೋನಿಯಂ ಅಯಾನ್ ಅನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಕೋಲ್ಡ್ ಕಂಡೀಷನ್. ಇಸ್ ದಟ್ ಕ್ಲಿಯರ್? ಸಪೋಸ್ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ CH3OCH3 ಇದ್ರೆ ನಾವೀಗ ಡೈರೆಕ್ಟ್ಲಿ ಬರಿಬಹುದು HI ಇನ್ ಕೋಲ್ಡ್. ಏನು ಸಿಗುತ್ತೆ ನಿಮಗೀಗ? ಒಂದು ಆಲ್ಕೋಹಾಲು CH3OH, ಇನ್ನೊಂದು CH3I ಅಂತ ಬರಿಬೋದಲ್ಲ, ರೈಟ್. ಅದೇ ರೀತಿ ಇದು ಅನ್ಸಿಮೆಟ್ರಿಕಲ್ ಈಥರ್ ಆಗಿದ್ದರೆ ಆವಾಗ ನೀವು HI ಅನ್ನು ಆ್ಯಡ್ ಮಾಡಿದರೆ ನಿಮ್ಮ ಐ ಮೈನಸ್ ಏನು ಮಾಡುತ್ತೆ? ಎಲ್ಲಿ ಅಟ್ಯಾಚ್ ಆಗುತ್ತೆ? ಇಟ್ ವಿಲ್ ಗೋ ಟು ದ ಸ್ಮಾಲರ್ ಅಲ್ಕೈಲ್ ಗ್ರೂಪ್. ಸ್ಮಾಲರ್ ಅಲ್ಕೈಲ್ ಗ್ರೂಪ್, ಬಿಕಾಸ್ ದಿಸ್ ವಿಲ್ ಬಿ ಫಾಲೋಯಿಂಗ್ SN2 ಮೆಕ್ಯಾನಿಸಮ್. ಐ ಮೈನಸ್ ಇಲ್ಲಿ ಅಟ್ಯಾಕ್ ಆದರೆ ನಿಮ್ಮ ಲಿವಿಂಗ್ ಗ್ರೂಪ್ ಏನಾಗುತ್ತೆ? ಇಥಾಕ್ಸೈಡ್ ಅಯಾನ್. ಆ ಇಥಾಕ್ಸೈಡ್ ಅಯಾನ್ ಜೊತೆ H ಪ್ಲಸ್ ಇರುತ್ತೆ. ಸೊ ಐ ಮೈನಸ್ ಇಲ್ಲಿ ಬಂದರೆ ಏನಾಗುತ್ತೆ? ಈಗ CH3I ಪ್ಲಸ್ C2H5OH. ಇಸ್ ದಟ್ ಕ್ಲಿಯರ್? ನಿಮ್ಮ ಕೆಲಸ ಏನು? ಐ ಮೈನಸ್ ಅನ್ನ ಚಿಕ್ಕ ಅಲ್ಕೈಲ್ ಗ್ರೂಪಿಗೆ ಹೋಗಿ ಆ್ಯಡ್ ಮಾಡೋದು. ಅಲ್ಲಿ SN2 ಮೆಕ್ಯಾನಿಸಮ್ ಆಗ್ತಾ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸಿಮಿಲರ್ಲಿ ನೀವು ಅರೋಮ್ಯಾಟಿಕ್ ಈಥರ್ ಅನ್ನು ತಗೊಂಡಿದ್ರು ಕೂಡ ಅನಿಸೋಲ್ ಅನ್ನು ತಗೊಳ್ರಿ. ಇಫ್ ಯು ಆರ್ ಆ್ಯಡಿಂಗ್ HI ಇನ್ ಕೋಲ್ಡ್ ಕಂಡೀಷನ್, ವಾಟ್ ವುಡ್ ಬಿ ಹ್ಯಾಪನಿಂಗ್? ನಿಮ್ಮ ಐ ಮೈನಸ್ ಎಲ್ಲಿ ಹೋಗುತ್ತೆ? ಕಂಪೇರ್ಡ್ ಟು ದಿಸ್ ಇಸ್ ಸ್ಮಾಲ್, ನೋ? ಸೊ ದಿಸ್ ಹಿಯರ್ ಐ ಮೈನಸ್ ವುಡ್ ಗೋ ಆ್ಯಂಡ್ ಯುವರ್ H ಪ್ಲಸ್ ವುಡ್ ಗೋ ಹಿಯರ್. ಸೊ ಇಲ್ಲಿ ಏನು ಸಿಗುತ್ತೆ ನಿಮಗೀಗ? ಫಿನಾಲ್ ಪ್ಲಸ್ CH3I. ಇಸ್ ದಟ್ ಕ್ಲಿಯರ್? ರೈಟ್. ಸಿಮಿಲರ್ಲಿ ಇಲ್ಲಿ ಸೆಕೆಂಡರಿ ಗ್ರೂಪ್ ಇದೆ ಅನ್ಕೊಳ್ರಿ. ಅವಾಗಲೂ ಕೂಡ ನೀವು HI ಅನ್ನ ಆ್ಯಡ್ ಮಾಡಿದರೆ ಸೊ ನಿಮ್ಮ H ಪ್ಲಸ್ ಐ ಮೈನಸ್ ವುಡ್ ಗೋ ಟು C. ಅಲ್ಲಿ ಏನು ಸಿಗುತ್ತೆ ನಿಮಗೆ? CH3I ಪ್ಲಸ್ ಐಸೋಪ್ರೋಪೈಲ್ ಆಲ್ಕೋಹಾಲ್ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಆಲ್ವೇಸ್ ರಿಮೆಂಬರ್, ನಿಮ್ಮ ನ್ಯೂಕ್ಲಿಯೋಫೈಲ್ ಐ ಮೈನಸ್ ವುಡ್ ಗೋ ಟು ಸ್ಮಾಲರ್ ಅಲ್ಕೈಲ್ ಗ್ರೂಪ್ ಬೈ SN2 ಮೆಕ್ಯಾನಿಸಮ್. ಅರ್ಥ ಆಯ್ತಾ? ರೈಟ್. ಈಗ ಸಪೋಸ್ ಒನ್ ಸೈಡ್ ಆಫ್ ದ ಆಕ್ಸಿಜನ್ ಟರ್ಷರಿ ಅಲ್ಕೈಲ್ ಗ್ರೂಪ್ ಇದ್ಬಿಟ್ಟು ಇನ್ನೊಂದು ಸೈಡ್ ಏನಾದರೂ CH3 ಇದ್ದರೆ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಹಿಯರ್ ದರ್ ಇಸ್ ಅ ಸ್ಮಾಲ್ ಅಮೌಂಟ್ ಆಫ್ ಟ್ವಿಸ್ಟ್. ಇಲ್ಲಿ ವಾಟ್ ವುಡ್ ಬಿ ಫೇವರೇಬಲ್? ಸಪೋಸ್ ಈ ಪರ್ಟಿಕ್ಯುಲರ್ ಬಾಂಡ್ ಏನಾದರೂ ಬ್ರೇಕ್ ಆದರೆ ಇಲ್ಲಿ ನಿಮಗೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಸಿಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಹೈಲಿ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್. ಸೊ ಯಾವುದಾದ್ರೂ ಒಂದು ಗ್ರೂಪು ಟರ್ಷರಿ ಗ್ರೂಪ್ ಇದ್ದರೆ ಅವಾಗ ನಿಮ್ಮ ಐ ಮೈನಸ್ ಆ್ಯಡ್ ಆಗೋದು ಅಕಾರ್ಡಿಂಗ್ ಟು SN1 ಮೆಕ್ಯಾನಿಸಮ್. ಇಸ್ ದಟ್ ಕ್ಲಿಯರ್? ಇಲ್ಲಿ ಚಿಕ್ಕದಿತ್ತು, ಇಲ್ಲಿ ದೊಡ್ಡದಿತ್ತು ಅಂತಂದರೆ ನಿಮ್ಮ ಐ ಮೈನಸ್ಸು ನೀವು ಚಿಕ್ಕವಾದ ಸ್ಮಾಲ್ ಅಲ್ಕೈಲ್ ಗ್ರೂಪ್ಗೆ ಆ್ಯಡ್ ಮಾಡ್ಲಿಕ್ಕೆ ಹೇಳಿದ್ದೆ. ಎಲ್ಲಿವರೆಗೂ ಇದು? ಎಲ್ಲಿವರೆಗೂ ಒಂದು ಸೈಡ್ ಟರ್ಷರಿ ಇರೋದಿಲ್ವಲ್ಲ ಅಲ್ಲಿವರೆಗೂ. ಇಸ್ ದಟ್ ಕ್ಲಿಯರ್? ಎಲ್ಲಿವರೆಗೂ ಒಂದು ಸೈಡ್ ಟರ್ಷರಿ ಬರುತ್ತೋ ಅವಾಗ ನೋ ಮೋರ್ SN2 ಮೆಕ್ಯಾನಿಸಮ್ ಇಸ್ ದೇರ್. SN1 ಮೆಕ್ಯಾನಿಸಮ್ ಇಸ್ ಮೋರ್ ಫೇವರೇಬಲ್ ಬಿಕಾಸ್ ಆಫ್ ಹೈಲಿ ಸ್ಟೇಬಲ್ ಟರ್ಷರಿ ಕಾರ್ಬೋಕ್ಯಾಟಯಾನ್. ಇಸ್ ದಟ್ ಕ್ಲಿಯರ್? ಸೊ ಅವಾಗ ನಿಮ್ಗೆ ಏನು ಸಿಗುತ್ತೆ ಪ್ರಾಡಕ್ಟು? CH3 ಇಲ್ಲಿ ಏನು ಬರುತ್ತೆ? ಇಲ್ಲಿ ಏನು ಬರುತ್ತೆ? ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ I ಪ್ಲಸ್ CH3OH ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ರಿಯಾಕ್ಷನ್ ವಿತ್ ಹಾಟ್ ಕಾನ್ಸಂಟ್ರೇಟೆಡ್, ಇಲ್ಲೇ ನೋಡ್ರಿ, ದ ಸೇಮ್ ಈಥರ್ ಕೋಲ್ಡ್ ಕಾನ್ಸಂಟ್ರೇಟೆಡ್ ಆಯ್ತಲ್ಲ, ಈಗ ದ ಸೇಮ್ HI ಅನ್ನ ನೀವು ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್ ಮೀಡಿಯಂ ಅಲ್ಲಿ ಯೂಸ್ ಮಾಡಿದರೆ ವಾಟ್ ವಿಲ್ ಹ್ಯಾಪನ್? ಯು ವುಡ್ ಬಿ ಗೆಟಿಂಗ್ ಸರ್ಟನ್ಲಿ ಒಂದು ಆಲ್ಕೋಹಾಲ್ ಮತ್ತು ಅಲ್ಕೈಲ್ ಅಯೋಡೈಡ್ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಯುವರ್ H ಪ್ಲಸ್ ವುಡ್ ಗೋ ಆನ್ ದಿಸ್. ಅವಾಗ ನಿಮಗೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಿಸ್ ಆ್ಯಂಡ್ ನಿಮ್ಮ ಐ ಮೈನಸ್ಸು ಇಲ್ಲಿ ಬರುತ್ತೆ. ಇಸ್ ದಟ್ ಕ್ಲಿಯರ್? ಆಸ್ ಸೂನ್ ಆಸ್ ROH ಇಸ್ ಫಾರ್ಮ್ಡ್, ಇಲ್ಲಿ ನೀವು ಹಾಟ್ ಕಾನ್ಸಂಟ್ರೇಟೆಡ್ HI ಯೂಸ್ ಮಾಡೋದ್ರಿಂದ ಆ HI ಜೊತೆ ಇದು ರಿಯಾಕ್ಟ್ ಆಗಿಬಿಡುತ್ತೆ ಆಲ್ಕೋಹಾಲು. ಅವಾಗ ನಿಮ್ಮದು H ಪ್ಲಸ್ ಇದಕ್ಕೆ ಆ್ಯಡ್ ಆಗಿ ವಾಟರ್ ಎಲಿಮಿನೇಟ್ ಆಗುತ್ತೆ. ವಾಟರ್ ಎಲಿಮಿನೇಟ್ ಆದಾಗ ಅದು ಐ ಮೈನಸ್ ವುಡ್ ಕಮ್ ಹಿಯರ್. ಸೊ ನಿಮಗೆ ಮತ್ತೆ RI ಸಿಗ್ತಿತ್ತು.
So you would get only alkyl iodide. ಅರ್ಥ ಆಯ್ತಾ? With hot and concentrated HI, if you consider CH3O, CH3, HI, hot and concentrated ತಗೊಂಡಿದ್ರಿ ಅಂತಂದ್ರೆ hot and concentrated ತಗೊಂಡಿದ್ರಿ ಅಂತಂದ್ರೆ ಇದರಿಂದನೂ ಅಯೋಡೈಡ್ ಸಿಗುತ್ತೆ. CH3I, CH3I plus water. Water would be eliminated, H plus and OH minus. ಅರ್ಥ ಆಯ್ತಾ? You can take anything here. CH3OC2H5. ಅನ್ಸಿಮೆಟ್ರಿಕಲ್ ಈಥರನ್ನು ಕೂಡ ನೀವು ತಗೊಂಡಾಗ ಇದ್ರದ್ದು ಅಯೋಡೈಡು, ಇದ್ರದ್ದು ಅಯೋಡೈಡು. You would get C2H5I, CH3I plus water. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಕೋಲ್ಡ್ ಅಂಡ್ ಕಾನ್ಸಂಟ್ರೇಟೆಡ್ ತಗೊಂಡಾಗ ಯು ವುಡ್ ಗೆಟ್ ಒಂದು ಅಯೋಡೈಡು, ಇನ್ನೊಂದು ಆಲ್ಕೋಹಾಲ್. ಯಾವ ಅಯೋಡೈಡು ಯಾವ ಆಲ್ಕೋಹಾಲು ಅನ್ನೋದು ಎಂಟೈರ್ಲಿ ನೇಚರ್ ಆಫ್ ದ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಈಥರ್ಸ್ ಆಲ್ಸೋ ಡೂ ಹ್ಯಾವ್ ಸಮ್ ರಿಯಾಕ್ಷನ್ಸ್ ಲೈಕ್ ದಿಸ್. ಈಥರ್ಸ್, ROR, ether undergoes oxidation to give you alcohol, further undergoes oxidation to give you aldehyde, further undergoes oxidation to give you carboxylic acid. ಅಂದರೆ ಈಥರ್ಸ್ ಅನ್ನ ನೀವೇನಾದ್ರೂ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನಿಂದ ಆಕ್ಸಿಡೇಷನ್ ಮಾಡಿದರೆ ಈಥರ್ಸ್ ಆರ್ ಕನ್ವರ್ಟೆಡ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್. ಇಸ್ ದಟ್ ಕ್ಲಿಯರ್? ಡೈಲ್ಯೂಟ್ H2SO4 ನಿಂದ ನೀವು ಇದನ್ನ ಹೈಡ್ರೋಲೈಸ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ alcohol. Got it? If you treat it under pressure, ether undergoes combustion, andre burning with air. It burns completely with air to give you enough carbon dioxide and water, just like hydrocarbon. Cold concentrated HCl, I have already told you this. It is going to give you the salt, oxonium salt of that particular acid. Ethers also react with air in presence of sunlight to give you peroxide. ಇಲ್ಲಿ ಹೆಂಗಾಗುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ C2H5, ಈ ತರ ಒಂದು ಈಥರ್ ಇದ್ದರೆ ಇದನ್ನ ನೀವು ಆಕ್ಸಿಡೇಷನ್ ಮಾಡಿದ್ರಿ ಅಂದ್ರೆ ಇನ್ ಏರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಯು ವುಡ್ ಗೆಟ್ peroxide. Like this. Is that clear? Peroxides, ether converts to peroxides when they come in contact with the air in the presence of sunlight. Ethers also react with phosphorus pentachloride to get chlorinated to give you alkyl chloride and phosphorus oxychloride. Okay. Electrophilic substitution reactions of ether. Ether nal nodri students, if you have a alkoxy group attached to benzene, this oxygen would be giving electrons through minus R effect and may take electron by plus I effect. Since minus R is more dominant, it is going to give electron, and it is going to activate the benzene ring. Because it is going to activate the benzene ring at ortho and para position, ನೀವು ಹ್ಯಾಲೋಜಿನೇಷನ್ ಲೈಕ್ ಬ್ರೋಮಿನೇಷನ್ ಮಾಡಿದಿರಿ ಅಂದರೆ ನಿಮಗೆ ಆರ್ಥೋ ಬ್ರೋಮೋ ಮತ್ತು ಪ್ಯಾರಾ ಬ್ರೋಮೋ ಪ್ರಾಡಕ್ಟ್ ಸಿಗುತ್ತೆ. ನೈಟ್ರೇಷನ್ ಮಾಡಿದಿರಿ ಅಂತಂದರೆ ಆರ್ಥೋ ನೈಟ್ರೋ ಮತ್ತು ಪ್ಯಾರಾ ನೈಟ್ರೋ ಪ್ರಾಡಕ್ಟ್ ಸಿಗುತ್ತೆ. ಅಲ್ಕೈಲೇಷನ್ ಮಾಡಿದಿರಿ ಅಂದರೆ ಆರ್ಥೋ ಮತ್ತು ಪ್ಯಾರಾ ಅಲ್ಕೈಲ್. ಅಸೈಲೇಷನ್ ಮಾಡಿದಿರಿ ಅಂತಂದರೆ CH3COCl, ವಿಚ್ ಇಸ್ ಫಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಮಾಡಿದರೆ ಮತ್ತೆ ನಿಮಗೆ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ. ದಿಸ್ ಇಸ್ ಹೌ, if you take aromatic ethers, they will undergo electrophilic substitution reaction to give you ortho and para substituted product, be it halogenation, nitration, acylation, alkylation. Is that clear, students? So this is all about alcohol, phenols and ethers summary. So we have discussed whatever is most important. In fact, everything we have discussed in a compressed manner. I hope you understood it. Go through it. In the next class, we will see you with more MCQs on this particular chapter. Keep studying. Bye everyone.